ಶಿವ ಹರ ಹರ ಮಹಾದೇವ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ, ಸಿದ್ಧಲಿಂಗೇಶ್ವರ ಮಹಾರಾಜ ಕಿ, ಗುರುಕುಮಾರೇಶ್ವರ ಮಹಾರಾಜ ಕಿ, महंत शिवयोगीश्वर महाराज की, गौरी शंकर शिवाचार्य महाराज की, मौन मल्लिनाथेश्वर महाराज की, शिव सांभजे नमः पार्वतीश्वर. श्री गुरुभ्यो नमः. ಆರಂಭದಲ್ಲಿ 12ನೇ ಶತಮಾನದ ವಿಭೂತಿ ಪುರುಷ ಮಹಾಮಾನವತಾವಾದಿ, ಸರ್ವರಿಗೂ ಸಮಾನತೆಯನ್ನೇ ಕಲ್ಪಿಸಿಕೊಟ್ಟಿರುವಂಥ ಬಸವಾದಿ ಶಿವಶರಣರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣೆಂದು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಎಡೆಯೂರಿನ ಒಡೆಯ ತೋಂಟದ ಸಿದ್ಧಲಿಂಗ ಯತೀಶ್ವರರ ನಿರ್ವಿಕಲ್ಪ ಸಮಾಧಿಗೆ ಸಾಷ್ಟಾಂಗ ಪ್ರಣಾಮಗಳನ್ನೇ ಸಮರ್ಪಿಸಿ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪನಾಚಾರ್ಯರು, ಶ್ರೀಮದ್ ವೀರಶೈವ ಶಿವಯೋಗ ಮಂದಿರದ ಪೋಷಕರಾಗಿರುವವರಿಗೆ ಹಾನಗಲ್ಲ ಗುರುಕುಮಾರ ಅಪ್ಪಂಗಡವರ ಅಡಿರಾವರಿಗಳಿಗೆ ಮಡಿಯಿಂದಲೇ ಶರಣಾಗಿ, ಚರಿತ್ರ ನಾಯಕರು ಗಣಮಹಿಮರು ಶಿವಯೋಗದ ಸಾಮ್ರಾಜ್ಯದ ಧೀಮಂತ ದೊರೆಗಳಾಗಿ ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗೀಶ್ವರರ ಪರಮ ಪವಿತ್ರವಾದ ದಿವ್ಯ ಚರಿತಾಮೃತಕ್ಕೆ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸಿ, ಅಧಿಕ ಮಾಸದ ನಿಮಿತ್ತವಾಗಿ ಸಾಗಿ ಬರುತ್ತಿರುವ ಈ ಪುಣ್ಯ ಪರ್ವಕಾಲದಲ್ಲಿ 48 ದಿನಗಳ ಪರ್ಯಂತರವಾಗಿ ಲೋಕ ಕಲ್ಯಾಣಕ್ಕಾಗಿ ಮೌನ ಅನುಷ್ಠಾನವನ್ನು ಗೈದಿರುವಂಥ ಪೂಜ್ಯಪಾದರಾದ ಷಡಸ್ಥಲ ಬ್ರಹ್ಮ ಗೌರೀಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಯಾಣ ಮಠ ಜಮಖಂಡಿ ಪರಮ ಪೂಜ್ಯರ ದಿವ್ಯ ಅಡಿದಾಂಬರಿಗಳಿಗೆ ಸಾಷ್ಟಾಂಗವನ್ನು ಸಲ್ಲಿಸಿ, ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಸುಕ್ಷೇತ್ರ ಮಮದಾಪುರ ಗ್ರಾಮದ ಶ್ರೀಮಠದ ಒಡೆಯರು, ನಿಮ್ಮೆಲ್ಲರಿಗೆ ಮಾರ್ಗದರ್ಶಕರು, ತಮ್ಮ ಸಮಗ್ರವಾದ ಬದುಕನ್ನೇ ಸಮಾಜಕ್ಕಾಗಿ ಸಮಾಜದಲ್ಲಿರುವ ರೋಗಿಗಳಿಗೆ ಧನ್ವಂತರಿಯಾಗಿ ತಮ್ಮ ತಪಶಕ್ತಿಯಿಂದ ಬಂದ ಭಕ್ತರ ಬವಣೆಯನ್ನು ನೀಗುತ್ತಲಿರುವ ಕಾಯಕವೇ ಶಿವಪೂಜೆ ಎಂಬ ಭಾವದೊಂದಿಗೆ ಸದಾವಕಾಲ ಪ್ರಣವ ಪಂಚಾಕ್ಷರಿಯ ಮಹಾಮಂತ್ರವನ್ನು ನಿತ್ಯದಲ್ಲೂ ನುಡಿಯುತ್ತಾ ನಡೆಯುತ್ತಾ ಲೋಕ ಕಲ್ಯಾಣಾರ್ಥವಾಗಿ 45 ವರ್ಷಗಳಿಂದ ಮೌನ ಅನುಷ್ಠಾನವನ್ನು ನೆರವೇರಿಸಿಕೊಂಡು ಶಿವಯೋಗದ ಹಾದಿಯಲ್ಲಿ ಬಹಳಷ್ಟು ಪವಿತ್ರವಾಗಿ ನಮ್ಮೆಲ್ಲರನ್ನೂ ಕೂಡ ಭವದಿಂದ ಮುಕ್ತಿಯನ್ನು ಮಾಡುತ್ತಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮೌನ ಮಲ್ಲಿಕಾರ್ಜುನ ಶಿವಯೋಗೀಶ್ವರರ ಪರಮ ಪವಿತ್ರವಾದ ಬಸವಪಾದಗಳನ್ನು ಸದಾವಕಾಲ ಎನ್ನ ಮಸ್ತಕದ ಮೇಲೆ ತೊಟ್ಟುಕೊಂಡು ಎನ್ನ ವಿದ್ಯಾಗುರುಗಳಾದ ಗಾಣಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಶಿವಯೋಗೀಶ್ವರರನ್ನು ಸದಾವಕಾಲ ಧ್ಯಾನಿಸಿ, ಈ ಅಧಿಕ ಮಾಸದ ನಿಮಿತ್ತವಾಗಿ ಸಾಗಿ ಬರುತ್ತಿರುವ ಮುಳುಗುಂದದ ಮಹಾಂತ ಶಿವಯೋಗಿಗಳವರ ಪುಣ್ಯ ಪುರಾಣದ ಈ ಪುಣ್ಯ ಪರಿಸರದಲ್ಲಿ ನಿತ್ಯದಲ್ಲೂ ಕೂಡ ತಮ್ಮ ಸಂಗೀತದ ಸೇವೆಯನ್ನು ಗುರುಪಾದಕ್ಕೆ ಸಮರ್ಪಣೆಯನ್ನು ಮಾಡುತ್ತಲೇ ಬಂದಿರುವಂಥ ಆತ್ಮೀಯರು, ಯುವಗಾಯಕರಾದ ಶ್ರೀ ಮುತ್ತುರಾಜ್ ಹರಸೂರವರೇ, ಆ ಸಂಗೀತಕ್ಕೆ ತಬಲಾವಾದಕರಾಗಿ ಗುರುಶೇವಿಯಲ್ಲಿ ನಿರತರಾಗಿರುವಂಥ ವೀರೇಶ್ವರ ಪುಣ್ಯಾಶ್ರಮದ ಗುರುಬಂಧುಗಳಾದ ಇವರ ತಬಲಾವಾದಕರಾದ ಶ್ರೀ ಚಂದ್ರೇಸ್ವಾಮಿ ಗಂಡಿಮಟ್ಟಿಯವರೇ, 6ನೇ ದಿನದ ಪುಣ್ಯ ಪುರಾಣದ ಮಂಗಲದ ಅಂಗಳಕ್ಕೆ ಬಂದ ಭಕ್ತರ ಬಳಗಕ್ಕೆ ಇಂದಿನ ದಾಸೋಹದ ಸೇವಾ ಕೈಂಕರ್ಯವನ್ನು ವಹಿಸಿಕೊಂಡಿರುವಂಥ
ಭಕ್ತ ಬಳಗವೇ ಕಾಯಂದರೆ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನ ಜ್ಯೋತಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಶಿವ ಸಾಂಬರೇ ನಮ ಪಾರ್ವತೇ ಶಿವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಮುಳುಗುಂದರ ಬಾಲಲೀಲ ಮಹಾಂತ ಶಿವಯೋಗೀಶ್ವರ ಮಹಾರಾಜ ಕಿ ಗೌರಿ ಶಂಕರ ಶಿವಾಚಾರ್ಯ ಮಹಾರಾಜ ಕಿ ಮೌನ ಮಲ್ಲಿನಾಥೇಶ್ವರ ಮಹಾರಾಜ ಕಿ ಶಿವ ಸಾಂಬಜೇ ನಮಃ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ತೃಣವ ಆ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ಶಿಷ್ಯನ ತನುವ ತಂದಿರಿಸಿದೊಡೆ ಆತನ ದೇಹವೆಲ್ಲ ಸರ್ವಾಂಗ ಲಿಂಗಮಯ ಕಾನ ರಾಮನಾಥ. ಆದ್ಯ ವಚನಕಾರರು ಅಂತ ಬಸವಣ್ಣನವರಕ್ಕಿಂತಲೂ ಮೊದಲಿಗನಾಗಿರ್ತಕ್ಕಂಥ ದೇವರ ದಾಸಿಮಯ್ಯನವರು ಎಷ್ಟು ಚಂದ ಹೇಳ್ಕೊಂಡು ಬಂದಾರಂದ್ರೆ, ಉರಿಯುವಂತ ಬೆಂಕಿ ಒಳಗ ಏನು ಹೋದರೂ ಸಹಿತ ಅದು ತನ್ನಂತೆ ಮಾಡಿಕೊಳ್ಳುತ್ತಂತೆ. ನೋಡಿ, ಬೆಂಕಿಗೊಂದು ಗುಣ ಇದೆಯಂತೆ, ಏನು ಸುಡುವುದು. ಗಾಳಿಗೊಂದು ಗುಣ ಇದೆಯಂತೆ, ಬೀಸುವುದು. ನೀರಿಗೊಂದು ಗುಣ ಇದೆಯಂತೆ, ಹರಿಯುವುದು. ಈ ಪಂಚಮಹಾಭೂತಗಳು ತಮ್ಮ ತಮ್ಮ ಗುಣ ಸ್ವಭಾವಗಳನ್ನು ಬದಲಿ ಮಾಡಿಲ್ಲ. ಬೆಂಕಿ ಒಳಗೆ ಕಲ್ಲು ಒಗೆದ್ರು ಕೂಡ, ಕಟ್ಟಿಗೆಯನ್ನು ಒಗೆದ್ರು ಕೂಡ, ಕಬ್ಬಿಣವನ್ನು ಒಗೆದ್ರು ಕೂಡ ಏನು ಬೆಂಕಿಯ ಒಳಗೆ ಬಿದ್ದಿರುವಂತಹ ಪ್ರತಿ ವಸ್ತುವು ಸಹಿತ ಬೆಂಕಿಯಂಗ ರೂಪವನ್ನು ತಾಳ್ತದಂತೆ. ಯಾಕೆ? ಕಟ್ಟಿಗೆ ನೋಡ್ಬೇಕಾದ್ರೆ ಕಾಲಾಗ ಕೆಂಡಗಳು ಹೆಂಗೆ ಕಾಣ್ತಿರ್ತದೆ, ಬೆಂಕಿ ಹೆಂಗೆ ಕಾಣ್ತಿರ್ತದೆ. ಕಮ್ಮಾರನ ಕುರಿಮೆಯಲ್ಲಿರುವ ಕಬ್ಬಿಣವೂ ಸಹಿತ ಬೆಂಕಿಯ ಸಂಘದಲ್ಲಿ ಬಿದ್ದ ಕ್ಷಣದಲ್ಲಿ ಅದು ಸಹಿತ ಬೆಂಕಿಯನ್ನು ಕಾಣ್ತಿರುತ್ತದೆ. ಅಂದ್ರೆ ಬೆಂಕಿಯ ಒಳಗೆ ಬಿದ್ದಿರುವಂತ ಪ್ರತಿ ವಸ್ತುವಿಗೂ ತನ್ನ ರೂಪವನ್ನು ಕೊಡುತ್ತಂತೆ ಬೆಂಕಿ. ಹಂಗ ಗುರುವಿನ ಚರಣದ ಮೇಲೆ ಶಿಷ್ಯನ ತನುವ ತಂದಿರಿಸಿರುಡೆ. ಗುರುಗಳ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು ನಾವು ಅಂತಂದ್ರೆ, ಯಾವ ಶಿಷ್ಯ ಮತ್ತು ಭಕ್ತನಾಗಿರ್ತಕ್ಕಂಥವನು ಗುರುವಿನ ಚರಣದಲ್ಲಿ ಬಾಗುತ್ತಾನೆಯೋ ಆ ಭಕ್ತ ಮತ್ತು ಶಿಷ್ಯನು ಸಹಿತ ಗುರು ರೂಪವನ್ನು ಧರಿಸಿಬಿಡುತ್ತಾನೆ ಅಂತ ಹೇಳ್ತಾರೆ. ಕಂಡಿಲ್ಲ? ಜ್ಯೋತಿ ಮುಟ್ಟಿನ ದೀಪಗಳೆಲ್ಲ ಜ್ಯೋತಿಯಾಗುವಂತೆ, ಸಮುದ್ರ ಮುಟ್ಟಿದ ನದಿಗಳೆಲ್ಲ ಸಮುದ್ರವೇ ಆಗುವಂತೆ, ನಿಮ್ಮನ್ನು ಮುಟ್ಟಿದವರು ನಿಮ್ಮಂತೆ ಆದರೂ ಕೂಡ ಸಕಲೇಶ ಮಾದರಸ. ಜ್ಯೋತಿಯನ್ನು ಮುಟ್ಟಿದ ದೀಪಗಳು ಸಹಿತ ಜ್ಯೋತಿನ ಆಗಿಬಿಡ್ತದಂತ. ಒಂದು ಜ್ಯೋತಿಯಿಂದ ಎಷ್ಟು ದೀಪವನ್ನು ಬೆಳಗಿಸಬಹುದು? ಲಕ್ಷ ದೀಪವನ್ನು ಬೆಳಗಿಸಬಹುದು, ಕೋಟಿ ಕೋಟಿಗಟ್ಟಲೆ ದೀಪವನ್ನು ಬೆಳಗಿಸಬಹುದು. ಮೂಲ ಜ್ಯೋತಿ ಒಂದೇ. ಒಂದು ಜ್ಯೋತಿಯಿಂದ ಎಷ್ಟು ಬೆಳಗ್ತದೆ ಹೇಳ್ರಿ? ಅಸಂಖ್ಯಾತ ದೀಪಗಳು ಹೆಂಗ ಬೆಳಗ್ತದಲ್ಲ, ಹಂಗ ನದಿಗಳೆಲ್ಲ ಸೇರಿ ಸಮುದ್ರವಾಗ್ತದೆ. ಮೊದಲು ಹಳ್ಳಿರ್ತದೆ, ನಂತರ ಸರೋವರ ಆಗ್ತದೆ, ಆ ನಂತರ ನದಿ ಆಗ್ತದೆ. ಆ ನದಿಗಳು ಎಲ್ಲಿ ಸೇರ್ತಾವ್ರಿ? ಎಲ್ಲಿ ಸೇರ್ತಾವ? ಸಮುದ್ರಕ್ಕೆ ಹೋಗ್ತಾವ. ಒಂದು ಕಾಲದ ಹಳ್ಳ, ಇನ್ನೊಂದು ಕಾಲದ ಸರೋವರ, ಇನ್ನೊಂದು ಕಾಲದ ನದಿಗಳೆಲ್ಲವೂ ಸಮುದ್ರವಾಗಿ ಮಾರ್ಪಾಟಾಗಬೇಕಾದ್ರೆ ಏನ್ ಮಾಡಬೇಕು? ಮೂಲ ನದಿಯನ್ನು ಸಮುದ್ರಕ್ಕೆ ಸೇರಿದಾಗ ಹಳ್ಳ, ಸರೋವರ, ನದಿಗಳು ಹೆಂಗ ಸಮುದ್ರ ಆಗಿ ಹೊರಗೆ ಬರ್ತದಲ್ಲ, ಹಂಗ ನಿಮ್ಮನ್ನು ಮುಟ್ಟಿದವರೆಲ್ಲರೂ ನಿಮ್ಮಂತೆ ನೋಡ ಸಕಲೇಶ ಮಾದರಸ. ಗುರುವಿಗೆ ಎಂತ ಅದ್ಭುತವಾದ ಶಕ್ತಿ ಇರುತ್ತದೆ ಅಂತಂದ್ರೆ, ತನ್ನ ಬಳಿಗೆ ಬಂದಿರುವ ಭಕ್ತನನ್ನ ತನ್ನಂತೆ ಮಾಡಿಕೊಡ್ತಾನಂತೆ ಪರಮಾತ್ಮ. ಯಾರು? ಸದ್ಗುರುವಾಗಿರ್ತಕ್ಕಂಥ ಗುರು ಅಂದ್ರೆ ಏನ್ರಿ? ಗುರು ಅಂದ್ರೆ ಏನು? ಕತ್ತಲೆಯಲ್ಲಿ ಇರುವವರನ್ನ ಬೆಳಕಿಗೆ ತರುವವನು, ಅಜ್ಞಾನದಲ್ಲಿ ಇರುವತಕ್ಕಂಥವರನ್ನ ಸುಜ್ಞಾನದ ಹಾದಿಗೆ ತಂದು ನಿಲ್ಲಿಸುವವನು, ಭವದಲ್ಲಿ ಮುಳುಗಿದವರನ್ನ
ಪರಮ ಸುಖದ ಹಾದಿಯನ್ನು ಹಿಡಿಸುವವನು ಯಾರು ಅಂದರೆ ಸದ್ಗುರು ಆಗಿರ್ತಕ್ಕಂಥವರು. ಅಂತಹ ಸದ್ಗುರುಗಳ ಸಂಕಲ್ಪ ಈ ಅಧಿಕ ಮಾಸದ ನಿಮಿತ್ತವಾಗಿ ಲೋಕ ಕಲ್ಯಾಣಕ್ಕಾಗಿ ಮುಳುಗುಂದದ ಬಾವಲಿಯ ಮಹಂತ ಸ್ವಾಮಿಗಳವರ ಪುರಾಣ ಪ್ರಾರಂಭಗೊಂಡು ಇವತ್ತಿಗೆ 6 ದಿನಗಳನ್ನು ಪೂರೈಸಿದೆ ಪುಣ್ಯಾತ್ಮರೇ. ಅಂತ ಪುಣ್ಯ ಪರಿಸರದಲ್ಲಿ ನಿತ್ಯದಲ್ಲೂ ಕೂಡ ಶಿವ ಮತ್ತು ನಂದಿಯನ್ನು ಪೂಜೆಯನ್ನು ಮಾಡಿ ನಂತರ ಈ ಪುರಾಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದು ಅದು ಮಹಾತ್ಮ ಮೌಢಮಲ್ಲಿಕಾರ್ಜುನ ಅಪ್ಪಂಗಳವರ ದೂರದೃಷ್ಟಿಯಿಂದ ನಾವೆಲ್ಲರೂ ಈ ಗುರುವಿನ ಸಂಘದಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಈ ಅಧಿಕ ಮಾಸವನ್ನು ಈ ರಾತ್ರಿಯನ್ನು ಶಿವರಾತ್ರಿಯನ್ನಾಗಿ ಮಾಡುವಂಥ ವ್ಯವಸ್ಥೆ ಮಾಡಿದವರು ಶ್ರೀಮಠದ ಒಡೆಯರಾಗಿರ್ತಕ್ಕಂಥವರು. ನಿನ್ನೆ ಏನು ಕೇಳಿದ್ರಿ ಪುರಾಣ ಹುಡುಗ? ನಿನ್ನೇನು ಕೇಳಿದ್ರಿ? ಚರಿತ್ರ ನಾಯಕರಾಗಿರುವಂಥ ಮಹಂತ ದೇಶಿಕರಿಗೆ ತಂದೆಯಾಗಿರ್ತಕ್ಕಂಥವನು ಗುರುಗಳಿಂದ ಶಿಕ್ಷಣವನ್ನು ಕೊಡಿಸ್ತಾನೆ. ಪ್ರಣವ ಪಂಚಾಕ್ಷರ ಮಂತ್ರವನ್ನ ಬರಿ ಅಂತ ಹೇಳಿದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ಅಂತ ಬರೀತಾರೆ. ಲೌಕಿಕದ ವಿದ್ಯೆ ಪಾರಮಾರ್ಥಿಕ ವಿದ್ಯೆ ಅಂತ ಎರಡರವರು ಭೂಮಿ. ಲೌಕಿಕದ ವಿದ್ಯೆಯನ್ನು ಹೇಳಿಕೊಡೋರು ಯಾರು ಅಂದ್ರೆ ಶಾಲೆಯೊಳಗೆ ಶಿಕ್ಷಕರು. ಬದುಕನ್ನು ಹೆಂಗೆ ಕಟ್ಟಿಕೊಳ್ಳಬೇಕು ಅನ್ನುವಂಥ ವಿದ್ಯೆ ಯಾವುದು ಅಂದ್ರೆ ಲೌಕಿಕ ವಿದ್ಯೆ ಅಂತ ಶಿಕ್ಷಣ, ಶಾಲೆ ಶಿಕ್ಷಣ. ಆಗ ಪ್ರಪಂಚದಲ್ಲಿದ್ದವರು ಸಹಿತ ಪಾರಮಾರ್ಥವನ್ನು ಸಾಧಿಸಬೇಕು ಅನ್ನುವಂಥ ವಿದ್ಯೆ ಯಾವುದು ಅಂತಂದ್ರೆ ಧಾರ್ಮಿಕದ ಪುರಾಣ ಪ್ರವಚನ ಸತ್ಸಂಗ ಮಹಾತ್ಮರ ಸಂಘದಲ್ಲಿ ಇರುವುದರಿಂದ ಆತ ಪ್ರಪಂಚಿಕನಾಗಿದ್ದರೂ ಸಹಿತ ಪಾರಮಾರ್ಥವನ್ನು ಸಾಧಿಸತಕ್ಕಂಥ ವ್ಯವಸ್ಥೆ ಯಾವುದು ಅಂದ್ರೆ ಆಧ್ಯಾತ್ಮ. ಆಧ್ಯಾತ್ಮ ಹೃದಯವನ್ನು ಶುದ್ಧೀಕರಿಸುವ ಯಂತ್ರ. ಹೃದಯವನ್ನು ಶುದ್ಧೀಕರಿಸುವ ಯಂತ್ರ ಯಾವುದು ಅಂದ್ರೆ ಆಧ್ಯಾತ್ಮಕ್ಕೆ ಬರಬೇಕು ನಾವು ಮೊದಲು. ಆದ್ದರಿಂದ ಅಂತ ಪುಣ್ಯ ಪರಿಸರದಲ್ಲಿ ನಿನ್ನೆ ದಿನ ಮಹಂತ ದೇಶಿಕರಿಗೆ ದೀಕ್ಷಾ ಸಂಸ್ಕಾರವನ್ನು ನೆರವೇರಿಸ್ತಾರೆ. ದೀಕ್ಷಾ ಸಂಸ್ಕಾರ ಆದ ಮೇಲೆ 8 ವರ್ಷದವನಾದ ಮೇಲೆ ಗುರುಗಳು ಹೇಳಿದ್ರಲ್ಲ, ತೊಳಿಗೆ ಹಾಕುವ ಮುಂದೆ ಏನು ಹೇಳಿದ್ರು? ನಿಮ್ಮ ಹತ್ರ ಇವ 8 ವರ್ಷದವನಾದಾಗ ಮಾತ್ರ ಇರ್ತಾನ, ಮುಂದೆ ಈತ ಲೋಕ ಕಲ್ಯಾಣಕ್ಕಾಗಿ ನಾಡನ್ನು ಸುತ್ತಾನೆ, ದೇಶವನ್ನು ಸುತ್ತಾನೆ, ಕೋಶವನ್ನು ಓದ್ತಾನೆ ಅಂತ ಹೆಂಗೆ ಹೇಳಿದ್ರಲ್ಲ, ಹಂಗ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಇಂದು ಗುರುಗಳನ್ನು ಅರಸುತ್ತಾ ಎಲ್ಲಿಗೆ ಬರ್ತಾರೆ ಅಂದ್ರೆ ಲಿಂಗನಾಯಕನ ಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳು ಅಂತಿರ್ತಾರೆ. ಆ ಲಿಂಗನಾಯಕನ ಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಕಟಾಕಕ್ಕೆ ನಮ್ಮ ಮಹಂತ ದೇಶಿಕರು ಬಂದಾಗ ಅಲ್ಲಿ ಯಾರ್ಯಾರಿದ್ರು ಆ ಗುರುಕುಲದಲ್ಲಿ ಅಂತಂದ್ರೆ ಅನೇಕ ಶಿಷ್ಯ ಬಳಗವನ್ನು ಹೊಂದಿರತಕ್ಕಂಥವರು ಗುರುಗಳು. ಮೈಲಾರದ ಬಸವಲಿಂಗ ಶರಣರು ಅಂತ ಆಗಿ ಹೋಗ್ತಾರೆ ಅವರಿದ್ರಲ್ಲಿ. ಶಾಂತವೀರೇಶ ಅಂತಕ್ಕಂಥ ಒಬ್ಬ ಸ್ವಾಮಿಗಳಿದ್ರು ಶಿಷ್ಯರು. ಯಾರಿಗೆ? ಚನ್ನವೀರ ಸ್ವಾಮಿಗಳಿಗೆ ಅವರಿದ್ರು. ಲಿಂಗಪ್ಪ ಅಂತ ತಿಳ್ಕೊಂಡು ಬಹಳ ಭಕ್ತಿವಂತನಾಗಿರ್ತಕ್ಕಂಥ ಒಂದು ಪಾದೋದಕ ಪ್ರಿಯನಾಗಿರ್ತಕ್ಕಂಥ ಶಿಷ್ಯ ಅಲ್ಲಿ ಚನ್ನವೀರ ಮಹಾಸ್ವಾಮಿಗಳವರ ಜ್ಞಾನದ ಗರಡಿಯಲ್ಲಿ ಅರಳಿ ಶಿಷ್ಯ ಸೇವಾಭೂಷಣನಾಗಿ ಗುರುಗಳ ಹತ್ತಿರ ಇರುವ ಸಂದರ್ಭದ ಆ ಸಮೂಹಕ್ಕೆ ಮತ್ತೊಬ್ಬ ಶಿಷ್ಯ ಆ ಸಮೂಹದಲ್ಲಿ ಸೇರಿಕೊಳ್ಳುವಂಥ ಪ್ರಸಂಗ ಬಂದಿತ್ತು. ಗುರುಗಳು ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾ ಕೂತ್ಕೊಂಡಿದ್ರು. ಅಲ್ಲಿಗೆ ಇವರು ನಡೆಕೊಂಡು ಬರ್ತಾರೆ. ಯಾರು? ಮಹಂತ ದೇಶಕ್ಕೆ. ಕಾಡು ನಾಡನ್ನು ತುಳಿದು ಎಲ್ಲೆಲ್ಲಿ ನೀರಿರ್ತದೋ ಅಲ್ಲಿ ಸ್ನಾನವನ್ನು ಮಾಡಿ ಗಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಗುರುಗಳ ಸನ್ನಿಧಾನವನ್ನು ಹುಡುಕುತ್ತಾ ಬಹಳಷ್ಟು ಆನಂದದಾಯಕವಾಗಿ ಬಂದು ಲಿಂಗನಾಯಕನ ಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳವರ ಪುಣ್ಯ ಪರಿಸರದ ಅಂಗಡದಲ್ಲಿ ಬಂದು ಗುರುಗಳನ್ನು ನೋಡಿದ್ರಂತೆ. ಹೆಂಗೆ ಕಾಣಕತ್ತಿದ್ದ ಸದ್ಗುರು ಅಂತಂದ್ರೆ ನೋಡಿ, ಗುರುಗಳನ್ನು ನೋಡಿಬಿಟ್ರೆ ಗೊತ್ತಾಗುತ್ತಂತ ಈತ ನಮ್ಮ ಭವಬಂಧನವನ್ನು ಕಲಿತಾನೋ ಇಲ್ಲ ಅನ್ನುವುದನ್ನ ಗುರುಗಳ ದಿವ್ಯವಾಗಿರ್ತಕ್ಕಂಥ ಪ್ರಸನ್ನವಾದ ಆ ಮುಖದಲ್ಲಿ ನೋಡಿದ ತಕ್ಷಣ ಮಹಂತ ದೇಶಕನಿಗಂತರೂ ನಾನು ಹುಡುಕಿಕೊಂಡು ಬರುವಂತ ಗುರು ನನಗೆ ಸಿಕ್ಕ. ಗುರು ಎಂದರೆ ಸಾಮಾನ್ಯನೆಲ್ಲ ಅಲ್ಪರಿಗವ ದೊರಕುವುದಿಲ್ಲ. ಈ ಗುರುಗಳನ್ನು ಬಿಡಬಾರದು. ಈ ಗುರುಗಳ ಶಿಷ್ಯನಾಗಿ ಮುಂದುವರಿಬೇಕಂತ ತಿಳ್ಕೊಂಡು ಆ ಚನ್ನವೀರ ಮಹಾಸ್ವಾಮಿಗಳವರು ಶಿಷ್ಯರಿಗೆ
ಜ್ಞಾನದ ಬೋಧನೆಯನ್ನು ಮಾಡುತ್ತಾ ವಿರಾಜಮಾನಗೊಂಡ ಸಂದರ್ಭದಲ್ಲಿ ಮಹಂತ ದೇಶಿಕರು ಬಂದು ಸಾಷ್ಟಾಂಗವನ್ನು ಸಲ್ಲಿಸಿದ್ರಂತೆ. ಗುರುಗಳೆಲ್ಲ ಕುತ್ಕೊಂಡಿದ್ರು. ಯಾರಪ್ಪ ನೀನು, ಎಲ್ಲಿಂದ ಬಂದೆ ಅಂತ ಕೇಳುತ್ತಾರೆ. ಯಾರಿಗೆ? ಮಹಂತರಿಗೆ. ಯಾರೋ ನೀನು ಎಲ್ಲಿಂದ ಬಂದೆ ಅಂತ ತಿಳ್ಕೊಂಡು ಕೇಳಿದ್ರೆ ಮಹಂತರು ಏನು ಹೇಳಿದ್ರಂದ್ರೆ, ಯಪ್ಪ ನಾನಾರು ಅಂಬುವುದನ್ನು ತಿಳಿದುಕೊಳ್ಳಲಿಕ್ಕೆ, ನಿಮ್ಮಿಂದ ಆ ಪಾಠವನ್ನು ತಿಳಿದುಕೊಳ್ಳಲಿಕ್ಕೆ ಬಂದೀನಿ, ನೀವು ಅದನ್ನು ತಿಳಿಸ್ಬೇಕು ಅಂತ ತಿಳ್ಕೊಂಡು ಗುರುಗಳಿಗೆ ಹೇಳಿದಾಗ ಆ ಶಿಷ್ಯನ ಸೇವಾಭೂಷಣವಾದ ಮುಖ ಪ್ರಸನ್ನತೆಯನ್ನು ನೋಡಿದಂಥ ಗುರುಗಳಂದರು, ಇಲ್ಲ ಇದೊಂದು ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಇದೊಂದು ಮಹಾಶಕ್ತಿ ಆಗ್ತದಂತ ನೋಡಿದ ತಕ್ಷಣ ಹೇಳಿಬಿಟ್ರಂತೆ. ನೋಡಿದ ತಕ್ಷಣ ನಿಜವಾದ ಗುರುವಿಗೆ ಶಿಷ್ಯ ಹೆಂಗದ ಅಂತ ಗೊತ್ತಾಗ್ಬಿಡ್ತದಂತೆ. ಗುರುಗಳು ಎಲ್ಲರನ್ನ ಶಿಷ್ಯನಾಗಿ ಮಾಡಿಕೋದಿಲ್ಲ, ನೆನಪಿಟ್ಕೋಬೇಕು. ಮೌನ ಮಲ್ಲಿಕಾರ್ಜುನ ಮಠದೊಳಗೆ 5 ಮಂದಿ ಶಿಷ್ಯರಿದ್ದಾರೆ. ಏನವರ ಬದುಕು? ಗುರುವಿನಷ್ಟೇ ಬ್ರಹ್ಮಚರ್ಯದ ಪರಿಪಾಲನೆಯನ್ನು ಮಾಡುತ್ತಾ ಗುರುಗಳು ಹೇಳಿದ ಕಾಯಕ ಕೈಂಕರ್ಯವನ್ನು ಇಂದಿಗೂ ಸಹಿತ ನೋಡ್ಬೇಕು. ಅದನ್ನು ನೋಡಿದರೆ ಎಷ್ಟು ಆನಂದ ಆಗ್ತದೆ ಹೇಳಿ. ಹೇಳಿನೇನಾಗಿದೆ, ಜ್ಯೋತಿ ಮುಟ್ಟಿದ ದೀಪಗಳೆಲ್ಲ ಜ್ಯೋತಿಯೇ ಆಗುವಂತೆ ಹಂಗ ಗುರು ಎಂಥ ಶಿಷ್ಯ ಸೇವಕರನ್ನು ಆರಿಸಿಕೊಂಡ ಅಂತಂದ್ರೆ ತನ್ನಷ್ಟೇ ಸಮರ್ಥವಾಗಿರ್ತಕ್ಕಂಥ ಶಿಷ್ಯರ ಜೊತೆ ಗುರು ನಿಜವಾದ ಗುರು ಇರ್ತಾನಂತೆ. ಶಿಷ್ಯನ ಸಹಿತ ಹೆಂಗಿರ್ಬೇಕಂದ್ರೆ ಗುರುಗಳನ್ನು ಮೀರಿಸುವಂತೆ ಇರಬೇಕಂತ. ಹಂಗ ಅಲ್ಲಿ ಶಿಷ್ಯರ ಬಳಗದಲ್ಲಿ ಇವಾಗ ಬಂದು ಸೇರಿಕೊಂತಾರೆ ಮಹಂತ. ಆ ಶಿಷ್ಯತ್ವ ಸ್ವೀಕಾರವನ್ನು ಕೊಡುತ್ತಾರೆ. ಶಿಷ್ಯತ್ವವನ್ನು ಹಂಗೆ ಕೊಡಕ್ಕೆ ಬರಂಗಿಲ್ಲ, ಕೆಲವು ಪರೀಕ್ಷೆಗಳು ನಡೀತದೆ ಪುಣ್ಯಾತ್ಮರಿಗೆ. ಶಿಷ್ಯರಾಗುವುದನ್ನು ಸರಳ ಮಾಡಿರಿ, ಶಿಷ್ಯರಾಗುವುದನ್ನು ಸರಳ ಮಾಡಿರಿ. ಎಷ್ಟೊತ್ತಿಗೆ ಹೇಳ್ತಾನೆ ಹೇಳಿ ಮಂಜುನಾಥ ಶರಣರು, ನಿಮ್ಗೆ ಗೊತ್ತದ ಇವತ್ತಾಯಿ ಶ್ರೀಶೈಲಚಂದ್ರ ಎಷ್ಟೊತ್ತಿಗೆ ಹೇಳ್ತಾರೆ ಗೊತ್ತಾ ನಿಮ್ಗೆ? ಈ ಭೀಮ್ಸಿ ಮಠದ ಭೀಮ್ಸಿಯನ್ನು ಎಷ್ಟೊತ್ತಿಗೆ ಹೇಳ್ತಾನೆ ಗೊತ್ತಾ ನಿಮ್ಗೆ? ಈರಪ್ಪನ ಎಷ್ಟೊತ್ತಿಗೆ ಹೇಳ್ತಾನೆ ಗೊತ್ತಾ ನಿಮ್ಗೆ? ಏನ ಗುರು ಪರಂಪರೆಯನ್ನು ನಾನು ಸುಮಾರು 12 ವರ್ಷಗಳಿಂದ ಈ ಮಠದ ಸಂಸ್ಕಾರವನ್ನು, ಈ ಮಠದ ಅದ್ಭುತವಾದ ಕಾರ್ಯವನ್ನು ನೋಡುತ್ತಾ ಬಂದಿರುವಂತಕ್ಕಂಥವನು, ಪೂಜ್ಯರಿಗೆ ಅವರ ಪಾದಕ್ಕೆ ಹತ್ತಿರವಾಗಿದ್ದವನು ಅಂತ ಸಲಿಗೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆನಪಿರಲಿ, ಅವರು ಯಾವಾಗ ಬರುತ್ತಾರೋ ಗೊತ್ತಿಲ್ಲ. ಪ್ರಸಾದ ಮಾಡಿ ಹೋಗಿ ಮಲಗಿಬಿಡ್ತೇವೆ, ಸೀದಾ ಮಾತ್ರ ಪ್ರಸಾದಕ್ಕೆ ಬರ್ತೇವೆ ನಾವು. ಆದರೆ ಪ್ರಸಾದವನ್ನು ಮಾಡಿ ನೀಡಿ ನಾವೆಲ್ಲರೂ ಮಲಗಿದ ಮೇಲೆ ಎಷ್ಟೊತ್ತಿಗೆ ಪ್ರಸಾದ ಮಾಡ್ತಾರೋ ಗೊತ್ತಿಲ್ಲ, ಎಷ್ಟು ಹೊತ್ತಿಗೆ ಅವರು ಮಲಗ್ತಾರೋ ಗೊತ್ತಿಲ್ಲ. ಇವತ್ತಿನವರೆಗೂ ಅವರು 6 ಜನ ಎಷ್ಟೊತ್ತಿಗೆ ಪ್ರಸಾದ ಮಾಡ್ಯಾರ ನಾನು ನೋಡೇ ಇಲ್ಲ. ಇಲ್ಲಿ ಬಂದ ಮೇಲೆ ಎಷ್ಟೊತ್ತಿಗೆ ಅವ್ರು ಹೇಳ್ತಾರ ಅನ್ನೋದು ನೋಡೇ ಇಲ್ಲ. ಯಾಕೆ? ಗುರು ಹೆಂಗದನ್ರಿ, ಗುರು ಸಮರ್ಥನಾಗಿರ್ತಕ್ಕಂಥವನು. ಹೆಂಗಿರಬೇಕು ಗುರು ಶಿಷ್ಯರ ಸಂಬಂಧಗಳು ಹೆಂಗಿರಬೇಕು ಅಂತಂದ್ರೆ, ರಮಣ ಮಹರ್ಷಿಗಳ ಹತ್ರ ಶಿಷ್ಯ ಬಂದಂತೆ. ಇವತ್ತು ಶಿಷ್ಯ ಗುರುಗಳನ್ನು ಹುಡುಕೊಂಡು ಬರ್ತಾನೆ. ಕುದ್ದಿದ್ರು ರಮಣ ಮಹರ್ಷಿಗಳು. ರಮಣ ಮಹರ್ಷಿಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧಕರಾಗಿರ್ತಕ್ಕಂಥವರು, ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥವರು. ಆ ಗುರುಗಳ ಹತ್ತಿರ ಒಬ್ಬ ಶಿಷ್ಯ ಬಂದು ಸಾಷ್ಟಾಂಗ ಹಾಕಿದ. ಯಾರಪ್ಪ ನೀನು ಅಂದ್ರು. ಯಪ್ಪ ನನ್ನ ಹೆಸರು ಹಿಂಗದ, ನಾನು ನಿಮ್ಮ ಸೇವಕನಾಗಿ ನಿಮ್ಮ ಶಿಷ್ಯನಾಗಿ ಇಲ್ಲೇ ಉಳಿಬೇಕಂತ ಮಾಡಿ ಅಂದಾಗ, ಯಾರು ಬೇಡ ಅಂತಾರಪ್ಪ, ಇರು, ಆದ್ರೆ ಇಲ್ಲಿ ಹಂಗೆ ಇರೋಂಗಿಲ್ಲ. ಇಲ್ಲಿ ಮಠದಾಗ ಹಂಗೆ ಇರಕ್ಕೆ ಬರೋದು, ಯಾವುದಾದ್ರೂ ಸೇವೆ ಮಾಡಬೇಕು. ಏನು ಮಾಡ್ಬೇಕ್ರಿ? ಬ್ಯಾಸಿಗೆ ಐತಪ್ಪ, ಈ ಮಠದ ಅಂಗಳದಲ್ಲಿರುವಂಥ ಬಳ್ಳಿ ಹೂವು ಗಿಡಗಳು ಒಣಗಿಬಿಟ್ಟವೆ. ಬ್ಯಾಸಿಗೆ ಇರುವುದರಿಂದ ಇಲ್ಲೇ ಪಕ್ಕದಲ್ಲಿ ಬಾವಿ ಇದೆ. ಬಾವಿಯಿಂದ ನೀರು ತಗೊಂಡು ಬಂದು ಈ ಶಿಶುಗಳಂತಿರುವ ಸಸಿಗಳಿಗೆ, ಅವು ಮಕ್ಕಳಿದ್ದಂಗೆ ಯಾವ ಸಸಿ ಒಂದಿಷ್ಟು ನೀರು ಹಾಕ್ಬೇಕು ನೋಡಪ್ಪ ಶಿಷ್ಯ. ಯಾರು ಅಂತಾರೆ ಗುರುಗಳು ಅಂದವನ ಲಪಾಟಿ ಮೇಲೆ ಕಟ್ಟಿದೇವನ ಅಪ್ಪವ್ರ ನೀರಿಗೆ ಏನಾದ್ರು ಕೊಡ ಇದ್ರೆ ಕೊಡ್ರಿ ಅಂದ. ನಾವು ಕೊಡ ಇಲ್ಲಪ್ಪ, ಆಕಳ ಸಗಣಿ ಬೆಳೆಯುವಂಥ ಒಂದು ಪುಟ್ಟಿತ್ತು, ಸಗಣಿ ಪುಟ್ಟಿ. ಅಲ್ಲಿ ಪುಟ್ಟಿ ಎತ್ತು ನೋಡ್ತಾರಂತು. ಅದು ಯಾವುದು ಪುಟ್ಟಿ ಆಗಿತ್ತು? ಕಬ್ಬಿಣದ್ದಾಗಿದ್ದಿಲ್ಲ, ಜರ್ಮನಿದ್ದು ಆಗಿದ್ದಿಲ್ಲ, ಬೆತ್ತ ಬುಟ್ಟಿ, ಸಗಣಿ ಬುಟ್ಟಿ. ಅದು ಅದನ್ನು ತಗೊಂಡ ಭಾಳ ಹೊಲಸಾಗಿರ್ತದೆ. ಯಾಕಂದ್ರೆ ಸಗಣಿ ಬೆಳೆದು ಚೆಲ್ತಿದ್ರು ಜನ ಸೇವಕರು. ಇದನ್ನು ತಗೊಳ್ರೆ, ಇದನ್ನು ತಗೋ. ಅದನ್ನು ಹಿಡ್ಕೊಂಡು ಬಾವಿ ಗಿಡದ ಬೆಟ್ಟಲಿಂದ ತುಂಬಿಕೊಂಡು ಬಂದ. ತುಂಬ ನೀರು ಬಂದು ತಂದು ಅಲ್ಲಿರುವ ಹೂ ಗಿಡಗಳಿಗೆ ಹಾಕಿದ. 1 ಸಾರಿ ಎದ್ದಿದ, 2 ಸಾರಿ ಎದ್ದಿದ, 3 ಸಾರಿ, ಹೀಗೆ ಸುಮಾರು 4-5 ಸಾರಿ ಸಗಣಿಯ ಬುಟ್ಟಿಯನ್ನು ನೀರಾಗ ಎದ್ದುದು ಮೇಲೆ ತಗೊಂಡು ಬರುವತ್ನಾಗ ಮೊದಲೆಲ್ಲ ನೀರು ಬಂತು. ಯಾಕೆ ಬಂತು? ಸಗಣಿ ಮುಳುಗಿತ್ತಲ್ಲ, ನೀರು ಬಿಡುವ ಬಾಯಿ ಬಂದಾಗಿತ್ತದು.
ಆ ಸಗಣಿ ಬುಟ್ಟಿ ನೀರಿನ ಸಂಘ ಮಾಡಿದ್ರಿಂದ ಸಗಣಿ ಎಲ್ಲ ಸ್ವಚ್ಛ ಆಯ್ತು. ನೀರು ತುಂಬ್ಕೊಳಕ್ ಹೋದ, ನೀರು ತುಂಬ್ಕೊಂಡು ಎರಡು ಮೆಟಗಟ್ಟಿ ಹತ್ತಿದ್ದ, ನೀರು ದಳದಳ ಅಂತ ಕೆಳಗೆ ಸೂರಿಬಿಟ್ಟು ಶಿಷ್ಯಗ ಒಂದಿಷ್ಟು ಮುಜುಗರ ಆಯಿತು. ಏನು ಗುರುಗಳು ಇವರು ಪಡ ಕೊಡ್ಬೋದಾಗಿತ್ತು, ಬಗೆದು ಕೊಡ್ಬೋದಾಗಿತ್ತು. ಈ ಸಗಣಿ ಬುಟ್ಟಿ ಮೊದಲೆಲ್ಲ ಒಂದು 4 ಬುಟ್ಟಿ ಹಾಕಿದೆ, ಸಗಣಿ ಇತ್ತು ಹಿಡಿತು ನೀರು. ಈಗ ಸ್ವಚ್ಛ ಆದ ಮೇಲೆ ನೀರು ಕೆಳಗೆ ಹೊಂಟು ಬಿಟ್ಟವ, ಎಂತ ವ್ಯರ್ಥವಾದ ಕಾಯ್ಕ ಕೊಟ್ಟರು ನನಗಂತವನ ಬಂದ ತಂದು ಗುರುಗಳ ಮುಂದಿಟ್ಟ. ಅಲ್ರಿ ಬುದ್ಧಿ, ನೀರೇನು ಹಾಕಿ ಹೇಳಿದ್ರಿ, ಚಲೋ ಕೆಬ್ಬನ್ ಬುಟ್ಟಾರ ಕೊಡಾರ ಕೊಡೋದು ಬಿಟ್ಟು ಈ ಸಗಣಿ ಬುಟ್ಟಿ ಕೊಟ್ರಿ, ನೀರು ತುಂಬಿಕೊಂಡು ಮ್ಯಾಲ ಹೋಗ್ತಾಗ ನೀರೆಲ್ಲ ಕೆಳಗೆ ಸೋರು ಹೊಟ್ಟವು ಅಂದಾಗ ಮೊದಲು ಹೆಂಗಿತ್ತಪ್ಪ ಇದು ಬುಟ್ಟಿ ಅಂತ ಕೇಳಿದ್ರು ಗುರುಗಳು. ಯಪ್ಪ ನೋಡಬಾರ್ದ ಹಂಗಿತ್ತಿದು. ಯಾಕ ಹಸುಗಳ ಗೋಮೂತ್ರವನ್ನ ಇದರಲ್ಲಿ ಎತ್ತಿ ತಿಪ್ಪೆಯಲ್ಲಿ ಒಗಿಲಿಕ್ಕೆ ಬಳಸಿದಂತ ಬುಟ್ಟಿಯಾಗಿತ್ತು. ಇದನ್ನು ನೋಡಬಾರ್ದು, ಅಷ್ಟು ಹೊಲಸಾಗಿತ್ತು. ಈಗ ಹಂಗಾಗೈತಪ್ಪ ಶಿಷ್ಯ, ಯಪ್ಪ ಈಗ ದಾಸೋಹ ಮಾಡಕ್ ಅನ್ನ ಬಸಿಬೇಕು, ಅಷ್ಟು ಸ್ವಚ್ಛ ಆಗೈತಿ. ಹೌದೇನು? ಅಷ್ಟರಲ್ಲಿ ಬುದ್ಧಿ ಜಾತ್ರೆ ಒಳಗ ಮಹಾತ್ಮರು ಬಂದಾಗ ಪೂಜೆಗೆ ಪತ್ರಿ ಪುಷ್ಪ ತರುವಷ್ಟು ಪವಿತ್ರವಾಗಿರ್ತಿದ್ವು. ಯಾಕ? ಒಂದು ಕಾಲದ ಸಮಯದಲ್ಲಿ ಮುಟ್ಟಬಾರದಷ್ಟು ಹೊಲಸಾದ ಬುಟ್ಟಿ ಈಗ ದಾಸೋಹಕ್ಕೆ ಅನ್ನ ಬಡಿಸಕ್ ಬೇಕಾಗಿದೆ ಅಂತ ಹೇಳಕತ್ತಿ, ಪೂಜ್ಯರಿಗೆ ಪತ್ರಿ ಪುಷ್ಪಗಳನ್ನು ತಗೊಂಡು ಬರಲಿಕ್ಕೆ ಯೋಗ್ಯ ಆಗಿದೆ ಅಂತ ಹೇಳಕತ್ತಿ. ಯಾಕದು ಯೋಗ್ಯತೆ ಪಡಕು ಅಂತಂದ್ರ ಸಗಣಿ ಬುಟ್ಟಿ ನೀರಿನ ಸಂಘವನ್ನು ಮಾಡಿದ್ದರಿಂದ ಪೂಜೆಗೆ ಹೆಂಗ ಸಲ್ಲುತ್ತಲ್ಲ, ನೀನು ಮೊದಲು ಗುರು ಸೇವೆಯನ್ನು ಮಾಡಿದರೆ ಮಾತ್ರ ಶಿಷ್ಯನಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಗುರುಗಳು ಹೇಳುತ್ತಾರೆ. ಆದ್ದರಿಂದ ನಮ್ಮ ಅಂತರಂಗ ಮತ್ತು ಬಹಿರಂಗದ ಕತ್ತಲೆಯನ್ನು ಕಳೀತಕ್ಕಂಥವ್ರು ಯಾರು ಅಂದ್ರೆ ಸದ್ಗುರುವಾಗಿರ್ತಕ್ಕಂಥವ್ರು. ಆ ಸದ್ಗುರುಗಳ ಜೊತೆ ಹೆಂಗಿದ್ದ ಮಹಂತ ಅಂದ್ರೆ ಅವರು ಕುಂತ್ರು ಅಂದ್ರೆ ಎದ್ದು ನಿಲ್ತಿದ್ದ, ಅವ್ರ ಜೊತೆ ಮುಖ ಕೊಟ್ಟು ಎಂದು ಮಾತಾಡ್ತಿದ್ದಿಲ್ಲ. ಅಷ್ಟು ಭಯಭಕ್ತಿಯಿಂದ ಅವರ ಪೂಜಾ ಕೋಣೆಯನ್ನು ಹಸನು ಮಾಡ್ತಿದ್ದ, ಅವರ ಬಟ್ಟೆಗಳನ್ನು ಹಿಂಡಿ ಹಾಕ್ತಿದ್ದ, ಅವರ ಲಿಂಗ ಪೂಜೆಗೆ ಹೂವು ಪತ್ರಿಗಳನ್ನು ತರ್ತಿದ್ದ. ಈಗ ಅನೇಕ ಶಿಷ್ಯ ಸೇವಾಭೂಷಣನಾಗಿ ಮಹಂತ ಲಿಂಗನಾಯಕನ ಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳವರ ಸಮ್ಮುಖದಲ್ಲಿ ಶಿಷ್ಯ ಪ್ರಶಿಷ್ಯನಾಗಿ ಎಲ್ಲರ ಮೆಚ್ಚುಗೆಯ ಪಾತ್ರವಾಗಿ ಬದುಕನ್ನು ಕಟ್ಟಿಕೊಂಡ ಸಂದರ್ಭದಲ್ಲಿ ಒಂದು ದಿನ ಗುರುಗಳ ಅಡಿದಾವರಿಗಳಿಗೆ ಮಡಿಯ ಮೇಲೆ ಬಂದು ಬೇಡಿಕೊಂತಾನ, ಯಪ್ಪ ನನಗ ಲಿಂಗದ ನಿಲುವನ್ನು ಹೇಳಬೇಕು, ನನಗ ಪಾದೋದಕದ ಮಹಿಮೆಯನ್ನು ತಿಳಿಸಬೇಕು, ನನಗ ಸಿದ್ಧ ಪ್ರಸಾದ ಶುದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದದ ನಿಯಮವನ್ನು ಹೇಳಬೇಕು, ನನಗೆ ಅಷ್ಟಾವರಣ ಪಂಚಾಚಾರ ಷಣಸ್ಥಲಗಳನ್ನ ನನ್ನ ಅರಿವಿನ ಮಣಿಯೊಳಗೆ ನೀನು ಇರಬೇಕು ಅಂತ ತಿಳ್ಕೊಂಡು ಗುರುಗಳ ಹತ್ರ ಬೇಡಿಕೊಳ್ತಾನೆ. ಯಾರು? ಶಿಷ್ಯನಾಗಿರ್ತಕ್ಕಂಥವನು ಲಿಂಗನಾಯಕನ ಹಳ್ಳಿಯ ಚನ್ನವೀರ ಸ್ವಾಮಿಗಳಂದ್ರು. ಎಷ್ಟು ಹಸಿವುದ ಇವಂಗ ಅಂದ್ರು. ಯಾವ ಹಸಿವು? ಅದಕ್ಕೆ ಅಲ್ಲನ್ನು ಬರೀತಾನೆ, ತ್ರೈತೋಸಿ ಕೋಟಿ ಮಾನವರೆಲ್ಲ ತತ್ತಿನ ಚೀಲವ ಒತ್ತಿ ಒತ್ತಿ ತುಂಬುವರಲ್ಲದೆ ನೆತ್ತಿಯ ಚೀಲವನ್ನು ತುಂಬುವರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ ಅಂತ ಬರೀತಾರೆ. ಈ ಬಾಳ ದಿನಗಳೆಲ್ಲ ಈ ಹೊಟ್ಟಿ ಚೀಲವನ್ನು ಒತ್ತಿ ಒತ್ತಿ ತುಂಬಾಕತ್ಯಾರ, ಈ ನೆತ್ತಿ ಚೀಲವನ್ನು ತುಂಬುವರನ್ನ ಬಹಳ ಜನ ನೋಡಿಲ್ಲ. ಅಂತದ್ರೊಳಗ ಈತನಿಗೆ ನೆತ್ತಿ ಚೀಲದ ಹಸಿವಾಗೈತೆ ಅಂದ ಬಳಿಕ ಈತನ ಹಸಿವೆಯನ್ನು ಗುರು ಮುಖಾಂತರವಾಗಿ ನೀಡಬೇಕು, ಉಣಿಸಬೇಕು ಅಂತ ತಿಳ್ಕೊಂಡು ಚನ್ನವೀರ ಮಹಾಸ್ವಾಮಿಗಳವರು ಅವರ ಶಿಷ್ಯನಾಗಿರ್ತಕ್ಕಂಥ ಶಾಂತವೀರ ಅನ್ನುವಂಥ ಒಬ್ಬ ಶಿಷ್ಯನಿರ್ತಾನೆ. ಆತನಿಂದ ನೋಡಪ್ಪ, ಈತನನ್ನ ಸಮರ್ಥನಾದ ಶಿಷ್ಯನಾಗಿ ಮಾಡ್ತಕ್ಕಂಥ ಕರ್ತವ್ಯ ನಿನ್ನದದೆ ಅಂತ ತಿಳ್ಕೊಂಡು ಯಾವ ಶಿಷ್ಯನಾದ ಶಾಂತವೀರೇಶನಿಗೆ ಮಹಂತ ಶಿವಯೋಗಿಯ ಜವಾಬ್ದಾರಿಯನ್ನು ಕೊಡುತ್ತಾರೆ. ಯಾರು? ಲಿಂಗನಾಯಕನ ಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳು. ಆ ಸಮ್ಮುಖದಲ್ಲಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳನ್ನು, ಲಿಂಗವನ್ನು ಹೇಗೆ ಪೂಜಿಸಬೇಕು, ಲಿಂಗದ ನಿಲುವೇನು, ಸಮಾಜದ ಕಳೆಯೇನು ಅಂತ ಎಲ್ಲ ವಿಚಾರಗಳನ್ನು ಗುರು ಮುಖಾಂತರವಾಗಿ ಕೇಳಿ ತಿಳಿದುಕೊಂಡಿರ್ತಕ್ಕಂಥ ಒಂದು ಕಾಲದ ಶಿಷ್ಯ ಇನ್ನೊಂದು ಕಾಲಕ್ಕೆ ಹೆಂಗ ಗುರು ಆಗ್ತಾನ, ಒಂದು ಕಾಲದ ಎಳೆಗಳು ಇನ್ನೊಂದು ಕಾಲಕ್ಕೆ ಎತ್ತು ಹೆಂಗಾಗುತ್ತಲ್ಲ. ಯಾಕಾಗುತ್ತದೆ ಎತ್ತು? ಅಲ್ಲಿರುವ ಸಂಘ, ಅಲ್ಲಿರುವ ಸಂಸ್ಕಾರದಿಂದ ಮಹಂತ ದಿನೇ ದಿನೇ ವಿದ್ಯಾಪರ್ವತವಾಗಿ ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಒಂದು ದಿನ ಅಲ್ಲೇ ಮಠದ ಹತ್ತಿರ ನದಿ ಬರ್ತದೆ. ಆ ನದಿ ಒಳಗೆ ಸ್ನಾನಕ್ಕೆ ಹೋಗಿರ್ತಾರೆ. ಯಾರು? ಮಹಂತ. ಸ್ನಾನಕ್ಕೆ ಹೋದಾಗ ಶಿಷ್ಯರೆಲ್ಲ ಕೂಡಿ ಹೋಗಿರ್ತಾರೆ. ಅನೇಕ ಶಿಷ್ಯರೆಲ್ಲ ನದಿಯಲ್ಲಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಇವರ ಕೊಳ್ಳಾಗಿನ ಲಿಂಗ ಜಾರಿ ಹೋಗಿಬಿಟ್ಟಿರ್ತದೆ. ಮಹಂತ ಶಿವಗಳ ಲಿಂಗ ಜಾರಿ ಹೋಗಿಬಿಟ್ಟಿರ್ತದೆ.
ನೋಡಿಕೊಂಡ್ರು. ಹುಡುಗರೆಲ್ಲ ನೋಡ್ಕೊಂತಾರ, ಲಿಂಗನೇ ಇರಲಿಲ್ಲ. ಮಹಂತ ನಿನ್ನ ಕೊಳ್ಳಾಗಿನ ಲಿಂಗವೇ ಇಲ್ಲ ಅಂತ ತಿಳ್ಕೊಂಡು ಎದುರುಗಡೆಯಿದ್ದ ಶಿಷ್ಯ ಹೇಳಿದಾಗ ಒಮ್ಮೆಲೆ ಎದೆ ಮುಡ್ಕೊಂತಾರೆ. ಎದೆ ಮೇಲಿರುವ ಲಿಂಗ ಹೋಗಿತ್ತು. ಎಷ್ಟು ನೋವು ಮಾಡ್ಕೊಂತಾರ ಅಂತಂದ್ರೆ, ಎಷ್ಟು ತ್ರಾಸು ಮಾಡ್ಕೊಂತಾರ ಅಂತಂದ್ರೆ, ಅಂಗಕ್ಕಿಂತಲೂ ಲಿಂಗ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಎಲ್ಲಿ ಲಿಂಗ ಹೋಗಿತ್ತು ಅಲ್ಲೇ ಕಟ್ಕೊಂಡ್ಬಿಟ್ರು ನೀರಾಗಿ. ಯಾಕ ಸೂತ್ರ ತಪ್ಪಬಾರದು ಅಂತ ನೇಮದ. ನಾವೇನ್ ಮಾಡ್ತೀವಿ ಹೇಳಿ, ತಗೊಂಡು ಬಂದು ಕೊಟ್ಟರು, ಮಣಿ ಬಂದು ಊಟಕ್ಕೆ ಹಾಕ್ತಾ ಇರೋದ ಅದರಲ್ಲಿ ಇಟ್ಟ ಲಿಂಗಾಯತರು, ಬಿಟ್ಟ ಲಿಂಗಾಯತರು, ಕಟ್ಟಿಕೊಂಡ ಲಿಂಗಾಯತರು. ಇಟ್ಟ ಲಿಂಗಾಯತರು ಅಂದ್ರೆ ಯಾರು? ಗುರುಗಳ ಸಮ್ಮುಖದಲ್ಲಿ ಲಿಂಗ ಕೊಡಿಸಿರ್ತಾರೆ ಕೆಲವರಿಗೆ. ಅದರ ಮಠದಾಗ ಬಂದು ಲಿಂಗ ಕಟ್ಕೊಂಡು ಮಣಿಗೆ ಹೋದ ಮೇಲೆ ಸಕ್ರೆ ಡಬ್ಬಿಗೆ ಇಟ್ಟಿರ್ತಾರೆ ನೋಡಿ. ನಿಮ್ಮ ಸುದ್ದಿ ಅಲ್ಲ ಹೇಳುವುದು, ಇಟ್ಟವ್ರ ಸುದ್ದಿ ಹೇಳಕತ್ತೀನಿ. ಅವ್ರಿಗೆ ಇಟ್ಟ ಲಿಂಗಾಯತರು ಅಂತ ಕರೀತಾರೆ. ಇನ್ನು ಬಿಟ್ಟ ಲಿಂಗಾಯತರು ಅಂದ್ರೆ ಯಾರು? ಲಿಂಗ ಕಟ್ಕೊಂಡ್ರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಜಗತ್ತು ಸಾರ್ತದಂತ ಗುರುಗಳು ಹೇಳುತ್ತಾರ. ಸದಾವಕಾಲ ಲಿಂಗಯ್ಯನೊಂದಿಗೆ ಹೆಜ್ಜೆ ಇಡುತ್ತಾರ. ಅದು ಎಲ್ಲ ಗೊತ್ತೈತಿ. ಆದರೂ ಸಹಿತ ಲಿಂಗವನ್ನು ಕಟ್ಟಿಕೊಳ್ಳಲಾರದೆ ಬಿಟ್ಟಿರ್ತಾರಲ್ಲ, ಅವರು ಬಿಟ್ಟ ಲಿಂಗಾಯತರು. ಇನ್ನು ಕಟ್ಟಿಕೊಂಡ ಲಿಂಗಾಯತರು ಯಾರು ಅಂದ್ರೆ, ಇದ ನಮ್ಮ ಗುರು ಬಂಧು ಬಾಂಧವರೆಲ್ಲವರು ಬಿಟ್ಟು ಹೋಗ್ತಾರೆ. ಕೊನೆಯದಾಗಿ ನಮಗೆ ಕೈಲಾಸದ ಶಿವನ ದ್ವಾರ ಬಾಗಿಲವನ್ನು ತೋರಿಸ್ತಕ್ಕಂಥವನು ಯಾರಂದ್ರೆ ಗುರು ಕೊಟ್ಟ ಇಷ್ಟ ಲಿಂಗ. ಈತ ನಮ್ಮೊಂದಿಗೆ ಸದಾವಕಾಲ ಇರಬೇಕನ್ನುವಂಥ ಲಿಂಗವನ್ನು ಎಡಬಿಡದೆ ಉಸಿರಿರುವವರೆಗೂ ಎದೆಯ ಮೇಲೆ ಧಾರಣ ಮಾಡಿಕೊಂಡಿರ್ತಕ್ಕಂಥವ್ರು ಮಾತ್ರ ಕಟ್ಟಿಕೊಂಡ ಲಿಂಗಾಯತರು. ಅವರ ಇಷ್ಟಾರ್ಥಗಳೆಲ್ಲವನ್ನೂ ಈಡೇರಿಸ್ತಕ್ಕಂಥ ಲಿಂಗ ಯಾವುದಂದ್ರೆ ಗುರು ಕೊಟ್ಟಿರುವಂಥ ಇಷ್ಟಲಿಂಗ. ಇಷ್ಟಲಿಂಗ ಅಂದ್ರೆ ಏನ್ರಿ? ಇಷ್ಟಾರ್ಥಗಳನ್ನು ನೆರವೇರಿಸ್ತದಂಥದ್ದು ಯಾವುದು? ಇಷ್ಟಲಿಂಗ. ಆದ್ದರಿಂದ ಅಲ್ಲೇ ಕುತ್ಕೊಂಡ್ಬಿಟ್ರು. ಶಿಷ್ಯರೆಲ್ಲ ಓಡಿ ಹೋದ್ರು ಆಶ್ರಮಕ್ಕೆ. ಗುರುಗಳು ಕೇಳ್ತಾರೆ, ಯಾಕೋ ಮಹಂತ ಬರಲಿಲ್ಲ? ಬುದ್ಧಿ, ಸ್ನಾನ ಮಾಡುವ ಸಂದರ್ಭದಲ್ಲಿ ಮಹಂತನ ಲಿಂಗ ನೀರೊಳಗೆ ಹೋಗಿಬಿಟ್ಟದ. ಲಿಂಗ ಬರುವವರೆಗೂ ನಾನು ಮಠಕ್ಕೆ ಬರೋಲ್ಲ ಅಂತ ಕುಂತಾನ್ರಿ, ಹಠ ಮಾಡಕತ್ತಾನ. ಗುರುಗಳು ನಕ್ಕರು. ಯಾಕ? ಶಿಷ್ಯನ ತಾಕತ್ತು ಗುರುವಿಗೆ ಮಾತ್ರ ಗೊತ್ತಿರುತ್ತಂತ, ಸಾಮಾನ್ಯರಿಗೆ ಗೊತ್ತಾಗೋದು. ನಗಾಕತ್ತಿದ್ರು ಅವರು. ಮಳಿ ಬರೋದಾಗೈತ್ರಿ, ಇನ್ನೂ ಅಲ್ಲೇ ಕುಂತಾನ. ಕತ್ಲಾತು, ಸಿಡಿಲು, ಗುಡುಗು, ಮಿಂಚು ಪ್ರಾರಂಭ ಆಯಿತು. ದೊಡ್ಡ ಮಳಿ ಹೊಡಿತು. ಮೇಲಿಂದ ಮಹಾಪೂರವೇ ಹರಿದು ಬರುತ್ತದೆ. ಎಲ್ಲಿ ಲಿಂಗ ಹೋಗಿರುತ್ತೋ ಅಲ್ಲೇ ಕೂತ್ಕೊಂಡಿದ್ದಂತೆ ಮಹಂತ. ಚೆನ್ನಾಗಿ ಮಾತಾಡಕತ್ತಿದ್ರು. ಇಷ್ಟೊತ್ತಿಗೆ ಮಹಂತ ಕೊಚ್ಕೊಂಡು ಹೋಗಿರ್ಬೇಕು, ಮುಂದಿನ ಹಳ್ಳ ಸೇರಿರ್ಬೇಕು, ನದಿ ಸೇರಿರ್ಬೇಕು. ಎಷ್ಟು ಹೇಳಿದ್ರು ಒಂದು ಬ್ಯಾಡ ಬ್ಯಾಡ, ಮಣಿಗೆ ಬಾ, ಮಠಕ್ಕೆ ಬಾ ಅಂತ ಹೇಳಿದ್ರು ಸಹಿತ ಅಲ್ಲೇ ಕುಂತ ಅಂತ ಇಡೀ ರಾತ್ರಿ ಎಲ್ಲರೂ ಚಿಂತೆ ಮಾಡಿದ್ರು. ಆದ್ರೆ ಚನ್ನವೀರ ಮಹಾಸ್ವಾಮಿಗಳಿಗೆ ಗೊತ್ತಿತ್ತು ಅದು ಶಿವದ ಮರಿ ಹಂಗಿದೆ, ಅದು ಆಧ್ಯಾತ್ಮದ ಶಿಖರವಾಗಿದೆ, ಅದು ಎಲ್ಲಿ ಹೋಗಿರೋದಲ್ಲ ಅಲ್ಲೇ ಕುಂತಿರ್ತಾ ಅಂತ ಗೊತ್ತಿತ್ತು. ಮುಂಜಾನೆ ಎಲ್ಲರೂ ಗುರುಗಳನ್ನು ಕರ್ಕೊಂಡು ಬೆಳಗಾತ ಹೋಗಿ ನೋಡಿದ್ರೆ ಮಹಾಪುರ ಇಳಿದಿತ್ತು. ಹಳ್ಳ ಬಂದರೂ ಸಹಿತ ಕೊಚ್ಚಿ ಹೋಗಿದ್ದಿಲ್ಲ. ಎಲ್ಲಿ ಕುತ್ಕೊಂಡಿದ್ನಲ್ಲ ಮಹಂತ, ಅಲ್ಲೇ ದೃಢವಾಗಿ ನೆಲೆಯೂರಿ ಕುತ್ಕೊಂಡಿರ್ತಕ್ಕಂಥ ಶಿಷ್ಯನನ್ನು ನೋಡಿ ಲಿಂಗನಾಯಕನ ಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳು ಆನಂದವಾಗಿ ಅವನನ್ನು ನೋಡ್ತಾರೆ. ಯಾಕೋ ಮಹಂತ, ಯಪ್ಪ ಬರ್ರಿ, ನಾ ಏನು ತಪ್ಪು ಮಾಡೀನಿ ನೋಡ್ರಿ, 3 ಹೊತ್ತು ಪೂಜೆ ಮಾಡ್ಕೊಂತೀನಿ ಲಿಂಗಯ್ಯನಿಗೆ. ಸಿಟ್ಟು ಬಂದಿತ್ತು ಅಂದ್ರೆ ಮಹಂತನಿಗೆ. ಯಾಕ? ಲಿಂಗಪ್ಪ ಬಿಟ್ಟು ಹೋಗ್ಯಾನ ನೋಡ್ರಿ. ಯಾರ ಮೇಲೆ ಸಿಟ್ಟು ಮಾಡ್ಕೋಬೇಕು? ಲಿಂಗದ ಮೇಲೆ ಸಿಟ್ಟು ಮಾಡ್ಕೊಂತಾರ. ಏನು ಕಡಿಮೆ ಮಾಡೇನ್ರಿ ಇವಾಗ? ಬೆಳಗ್ಗೆದ್ದು ಸುಪ್ರಭಾತ ಸಮಯದೊಳಗೆ ಹೂವ, ಪತ್ರಿ, ಧೂಪ, ದೀಪ, ನೈವೇದ್ಯ, ಅರ್ಚನೆ, ಪೂಜನೆ ನೇಮವನ್ನು ಮಾಡ್ತಾ, ನೀವು ಹೇಳಿದ ಮಂತ್ರವನ್ನು ಹೇಳ್ತಾ, ನೀವು ಹೇಳಿದ ಲಿಂಗ ನೇಮವನ್ನು ಪಾಲಿಸ್ತಾ 3 ಹೊತ್ತು ಪೂಜೆ ಮಾಡೇನಿ. ನನ್ನ ಹೊಟ್ಟೆಗೆ ಕಡಿಮೆ ಮಾಡೀನಿ. ಇವನ ನೆತ್ತಿ ಮೇಲೆ ಹೂವನ್ನು ಇಳಿದು ಬಿಟ್ಟಿಲ್ಲಪ್ಪ. ಯಾಕೆ ಬಿಟ್ಟು ಹೋಗ್ಯಾನ? ಇನ್ನು ಮೇಲೆ ನನಗೆ ಲಿಂಗ ಬೇಡ, ಜಂಗಮ ನೀವು ಒದೆಗಲ್ಲ ಸಾಕು ಅಂದ. ನಾನು ಲಿಂಗನ ಕಟ್ಕೋದಿಲ್ಲ ಅಂತ ಹಠ ಮಾಡ್ತಾನೆ. ಅವಾಗ ಗುರುಗಳು ಅಂದ್ರಂತ, ಹುಚ್ಚ, ಲಿಂಗ ಇರಲಾರದೆ ಜಂಗಮನಿಲ್ಲ, ಜಂಗಮನಿಲ್ಲಾರದೆ ಲಿಂಗ ಇಲ್ಲ. ಇವರಿಬ್ಬರು ಬೇಕಾದಾಗ ಮಾತ್ರ ಲಿಂಗ ಪೂಜೆ ಪೂರ್ಣ ಆಗ್ತದೆ ಅಂತ ಹೇಳಿದ್ರು. ಶಿಷ್ಯ, ಇಲ್ಲಪ್ಪ ನೀವು ಒದಿರಲ್ಲ, ನೀವಿದ್ರೆ ಸಾಕು, ನನಗೆ ಲಿಂಗ ಬೇಡ ಅಂತಂದಾಗ ಗುರುವಿಗಾದರೂ ಸಂಸ್ಕಾರ ಬೇಕು, ಆ ಜಂಗಮನಿಗಾದರೂ ಸಂಸ್ಕಾರ ಬೇಕು. ಎಷ್ಟು ಹೇಳ್ತಾರೆ. ಗುರುವಿಗೂ ಲಿಂಗ ಬೇಕಪ್ಪ, ಜಂಗಮನಿಗೂ ಲಿಂಗ ಬೇಕು, ಭಕ್ತನಿಗೂ ಲಿಂಗ ಬೇಕು. ಇಲ್ಲ, ನನ್ನ ಬಿಟ್ಟು ಹೋಗ್ಯಾನಲ್ಲ, ನಾ ಇನ್ನು ಅವ್ನು ಕಟ್ಟೋದಿಲ್ಲ ಅಂತ ಹಠ ಮಾಡಿದ. ಹುಚ್ಚ, ಅವೇ ನಿನ್ನ ಬಿಟ್ಟು ಹೋಗಿಲ್ಲ. ಅಲ್ಲೋಡು, ನೀರಿನ ಅಲೆಗಳಿಗೆ ಇದ್ರ ಬರಾಕತ್ತಿತ್ತು ಅಂತ ಲಿಂಗ ನೆನಪಿಡ್ಬೇಕು.
ನೀರಿನ ಎದುರುಗಡೆ ಅಲೆಗೆ ಎದುರಾಗಿ ಬರಕತ್ತಿತ್ತು. ಮಹಂತ ನೋಡಲ್ಲಿ ಬಿಟ್ಟು ಹೋದ್ರೆ ಹಾಳು ಬರ್ತಿದ್ದೇನಪ್ಪ, ನಿನ್ನ ಮೇಲೆ ಪ್ರೇಮವನ್ನು ಕಟ್ಟಗೋ. ಇಲ್ರಿ ಗುರುಗಳ ನಾ ಕಟ್ಟಗೋದಿಲ್ಲ ಅಂತ ತಿಳ್ಕೊಂಡು ಹಠ ಮಾಡ್ತಾನೆ. ಅವಾಗ ಗುರುಗಳಂದ್ರು, ನನ್ನ ಮಾತು ಕೇಳ್ತಿಲ್ಲ ಯಪ್ಪ, ಈ ಜಗತ್ತಿನೊಳಗೆ ಗುರು ಮಾತನ್ನ ಬಿಟ್ಟು ಮತ್ತಾರ ಮಾತು ಕೇಳ್ಬೇಕು, ಕಟ್ಟಗೋ. ಹಂಗಂದ್ರೆ ಲಿಂಗಯ್ಯ ನನ್ನ ಶಿಷ್ಯನ ಲಿಂಗ ಬಾರಪ್ಪ ಅಂತ ಹಿಂಗೆ ಕೈ ಮಾಡಿದ್ರೆ ಚನ್ನವೀರ ಮಹಾಸ್ವಾಮಿಗಳವರ ಅಂಗದ ಮೇಲೆ ಬಂದು ಕೂತ್ಯಂತೆ ಮಹಾಂತನ ಲಿಂಗ. ತಗೋ ಇದನ್ನ, ಮತ್ತೊಮ್ಮೆ ನಿನಗೆ ಗುರುರಕ್ಷೆ ಅಂತ ತಿಳ್ಕೊಂಡು ಗುರುಗಳ ಕೈಯಿಂದ ಮತ್ತೆ ಲಿಂಗಧಾರಣ ಆಗ್ತದೆ. ಆ ಲಿಂಗವನ್ನು ಕಟ್ಟಿಕೊಂಡು ಮತ್ತೆ ಶಿಷ್ಯ ಭೂಷಣನಾಗಿ ಗುರುಗಳ ಹತ್ತಿರಲ್ಲಿ ಅವರ ಅಡಿಯೊಳಗ ಮಡಿಯಾಗಿ ಬದುಕನ್ನು ಸಾಗಿಸ್ತಕ್ಕಂಥ ಸಂದರ್ಭ ಇಲ್ಲಿ ಒದಗಿ ಬರುತ್ತದೆ. ಪುಣ್ಯಾತ್ಮರೇ, ಗುರುಗಳಿಗೆ ಹಾಲು ತಗೊಂಡ್ಬರ್ಬೇಕಾಗಿತ್ತು ಒಂದ್ಸಾರಿ ಪೂಜೆ. ಹಾಲು ತಗೊಂಬಾರಪ್ಪ ಅಂತ ಹೇಳಿದರು ಗುರುಗಳು. ಯಾರಿಗೆ? ಮಹಂತ ದೇಶಿಕನಿಗೆ ಹಾಲು ತರಕ್ಕೆ ಅಲ್ಲ, ಆಶ್ರಮದಾಗ ಆಕಳಿದ್ವಲ್ಲ, ಹಾಲು ತಗೊಂಡು ಬಂದ. ಹಾಲು ತಗೊಂಡು ಬರುತ್ತೆಗನೆ ಅದನ್ನ ಯಾಕೆ ನೋಡಿದ್ರು ಅಂದ್ರೆ ಮೈಲಾರದ ಬಸವಲಿಂಗ ಶರಣರು ಅಲ್ಲಿ ಶಿಷ್ಯರಾಗಿದ್ದಾರೆ. ಅದು ಲಿಂಗನಾಯಕನ ಹಳ್ಳಿ ಒಳಗೆ ಸಿಟ್ಟು ಬಂದ್ಬಿಡ್ತು. ಹೇ ಮಹಂತ, ಆಕಳ ಹಾಲು ತಗೊಂಡು ಬಂದ್ರೆ ಎಮ್ಮೆ ಹಾಲು ತಗೊಂಡ್ಬಂದಿಯಲ್ಲೋ ಪೂಜೆಗೆ ಅಂತ ಬೇಡ. ಇಲ್ಲ ಬಸವಲಿಂಗ, ನಾ ಆಕಳ ಹಾಲು ತಂದೇನಿ. ಎಲ್ಲದ ಆಕಳ ಮುಂಜಾನೆ 6 ಗಂಟೆಗೆ ಮಠದ ಸೇವಾ ಶಿಷ್ಯರು ಮೇಸಕ್ಕೆ ತಗೊಂಡು ಹೋಗ್ಯಾರ. ಇವರು ಬಂದ ಎಮ್ಮೆ ಐತಿ, ಎಲ್ಲಿ ಮಠದ ಅಂಗನ ಕಟ್ಟಿದ್ರು. ಎಮ್ಮೆ ಹಾಲು ತಗೊಂಡು ಬಂದು ಆಕಳ ಹಾಲು ತಂದೆ ಅಂತ ಹೇಳಕತ್ತೀಯಲ್ಲ ಅಂತ ತಿಳ್ಕೊಂಡು ಮೈಲಾರದ ಬಸವಲಿಂಗ ಶರಣರು ಲಿಂಗನಾಯಕನಹಳ್ಳಿಯ ಚನ್ನವೀರ ಸ್ವಾಮಿಗಳ ಪೂಜೆ ಕುಂತಾಗ ಸಿಟ್ಟಿಗೆ ಅಂತ ಅವ್ನು ಬೇಯಕತ್ತಿದ್ರು. ಇಲ್ಲಪ್ಪ, ನಾನು ಆಕಳ ಹಾಲು ತಂದೆ ಬೇಕಾದ್ರೆ ನೋಡಬಾರ ಅಂತ ತಿಳ್ಕೊಂಡು ಕರ್ಕೊಂಡು ಹತ್ಯಾಗ ದನದ ಕೊಠಡಿಯಲ್ಲಿ ಕರ್ಕೊಂಡು ಹೋದ್ರೆ ಪುಣ್ಯಾತ್ಮರೇ ಎಮ್ಮಿ ಹೋಗಿ ಆಕಳಾಗಿರ್ತಂತೆ. ನೆನಪಿಟ್ಟು ಮಹಂತ ಎಮ್ಮಿ ಹೋಗಿ ಆಕಳವನ್ನು ಮಾಡಿದ್ದ. ಅವಾಗ ಮೈಲಾರದ ಬಸವಲಿಂಗ ಶರಣರು ಅಂತಾರ, ಇವ ಸಾಮಾನ್ಯವಾದ ಮರಿಯಲ್ಲಪ್ಪ, ಎಲ್ಲ ಆಕಳ ಬಿಚ್ಚಿ ನಾಣ ಹೊಡೆದೇನೆ ಸೇವಕ ಕೈಯಾಗ. ಇರುವುದೊಂದೇ ಎಮ್ಮಿ ಇತ್ತು. ಆ ಎಮ್ಮಿ ಹಾಲು ತಗೊಂಡು ಬಂದ ಅಂತ ಗುರುಗಳ ಮುಂದೆ ಹೇಳುತ್ತೆ. ಎಮ್ಮಿ ಹೋಗಿ ಆಕಳ ಮಾಡುವಂಥ ತಪಶಕ್ತಿ ಇವಂಗೈತಂದ ಬಳಿಕ ಈತ ಶಿವಸ್ವರೂಪಿಯಾಗಿರ್ತಕ್ಕಂಥ ಪುಣ್ಯಾತ್ಮದ ಅಂತ ತಿಳ್ಕೊಂಡು ಮೈಲಾರದ ಬಸವಲಿಂಗ ಶರಣರಿಗೂ ಸಹಿತ ಒಂದು ಕಾಲದಲ್ಲಿ ಏನು ಮಾಡ್ತಾರ ಅಂತಂದ್ರೆ, ಗುರುಗಳಿಗೆ ಏನಾಗಿದ್ದಂತ ಬಸವಲಿಂಗ ಶರಣರು ಮೈಲಾರದ ಬಸವಲಿಂಗ ಶರಣರು ಗುರುಗಳಿಗೆ ಒಂದು ಮಾತೇನ ಬಿರುಸು ಮಾತಾಡಿದ್ದಕ್ಕೆ ಸಂದರ್ಭ ಬರ್ತದೆ. ಬಿರುಸು ಮಾತಾಡಿದ್ದಕ್ಕೆ ಗುರುಗಳು ಸಿಟ್ಟಿಗೆದ್ದು, ಏ ನೀ ಬಸಪ್ಪ ಅಲ್ಲ, ನೀ ಮುಸುವಪ್ಪ ಅಂತ ಬೇಡಿದ್ರಂತ ಗುರುಗಳು. ಯಾರಿಗೆ? ಮೈಲಾರದ ಬಸವಲಿಂಗ ಶರಣರಿಗೆ. ಗುರುಗಳಿಗೆ ಎದುರಾಡಿದ್ದಂತ ಯಾವ ಸಂದರ್ಭ ಗೊತ್ತಿಲ್ಲ. ಗುರುಗಳಿಗೆ ಎದುರಾಡಿದ್ದ ಪಾಪಕ್ಕೆ ನೀನು ಬಸಪ್ಪ ಅಲ್ಲ, ಇನ್ನು ಮೇಲೆ ಮುಸುವಪ್ಪ ಅಂತ ಹೇಳಿದ ತಕ್ಷಣ ನೋಡ್ರಿ ಗುರುವಿನ ಶಾಪ ಎಷ್ಟು ಭಯಂಕರವಾಗಿರುತ್ತದೆ ಅಂದ್ರೆ, ಮೈಲಾರದ ಬಸವಲಿಂಗ ಶರಣರ ಮುಖ ಎಲ್ಲ ಮಂಗೆ ಆಗಿಬಿಡುತ್ತ, ಕರ್ರ ಮಂಗೆ ಕಡೆ ಕಾಣಕತ್ತಿ ಬಿಡ್ತು. ಅಳಾಕತ್ತಿ ಬಿಟ್ಟ. ಏನಪ್ಪ ಇದು ಪಾಪ ಯಾವಾಗ ಪರಿಹಾರ ಆಗ್ತದೆ? ನನ್ನ ಮುಖವೆಲ್ಲ ಮಂಗ್ಯಾಂಗಾಯಿತು, ಅಳಬಾರ್ದಾಗಿತ್ತು. ಗುರುಗಳ ಮುಂದೆ ನಿಂತು ಮಾತಾಡೋದೇ ದೊಡ್ಡ ಮಹಾಪಾಪ. ಅಂಥದ್ರೊಳಗೆ ಗುರುಗಳು ನನ್ನ ಬಿರುಸಾಗಿ ಮಾತಾಡಿದ ಆ ಪಾಪ ಪ್ರಜ್ಞೆ ನನ್ನ ಕಾಡಕತ್ತಿದೆ ಅಂತ ದುಃಖ ಮಾಡ್ಕೊಳಕತ್ತಿಲ್ಲ. ಸ್ನೇಹಿತಲ್ಲ ಮೈಲಾರದ ಬಸವಲಿಂಗ ಶರಣರು ಯಾರಿಗೆ? ಮಹಂತರಿಗೆ. ಬಸವಲಿಂಗ ಬಾಯಿಲಿ ನೋಡು, ನಿನ್ನ ಮುಖ ಮೊದಲಿಂಗ ಆಗಬೇಕಾದ್ರೆ ನನ್ನದೊಂದು ಸಲಹೆ ಅದ. ಏನು ಹೇಳು? ಯಾವ ಗುರುವಿಗೆ ನಿಂದನೆ ಮಾಡಿಯಲ್ಲ, ಯಾವ ಗುರುಗಳಿಗೆ ಎದುರು ಮಾತಾಡಿಯಲ್ಲ, ಆ ಗುರುಗಳ ಮೇಲೆ 333 ಗುರು ತ್ರಿಕೋದಿಗಳನ್ನು ಬರೀ ಗುರುವನ್ನ ಹಾಡು, ಗುರುವಿನನ್ನ ಹೊಗಳು, ಗುರುವಿನನ್ನೇ ಹಾಡಿ ಹೊಗಳಿ ತ್ರಿಪದಿಗಳನ್ನು ಲೋಕಕ್ಕೆ ಬರೀ ನಿನ್ನ ಮಾಡಿದ ಪಾಪ ಹೋಗ್ತದಂತ ಸಲಹೆ ಕೊಟ್ಟರಂತ ನೋಡ್ರಿ. ಯಾರು? ಮಹಂತ ದೇಶಿಕರು ಕೊಡುತ್ತಾರೆ. ಯಪ್ಪ ಯಾರು ಬೇಡಂತಾರ, ತಪ್ಪಿಗಾಗಿ ಬರೀತೀನಿ ಅಂತ ತಿಳ್ಕೊಂಡು ಲಿಂಗನಾಯಕನ ಹಳ್ಳಿಯ ಮಠದ ಮುಂದೆ ಒಂಟಿಗಾಲ ಮೇಲೆ ನಿಂತುಕೊಂಡು ಮೈಲಾರದ ಬಸವಲಿಂಗ ಶರಣರು ಗುರುಗಳ ಪಾಪ ಪರಿಹಾರಕ್ಕಾಗಿ, ಗುರುಗಳಿಗೆ ನಿಂದನೆ ಮಾಡಿದ ಪಾಪ ಪರಿಹಾರಕ್ಕಾಗಿ ಒಂಟಿಗಾಲಿನಲ್ಲಿ ನಿಂತುಕೊಂಡು ತ್ರಿಪದಿಗಳನ್ನು ಬರುವಂತೆ. ಯಾವ ತ್ರಿಪದಿ? ನೀನು ಒಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೆ ಕೃಪೆಯಾಗು ಅಂತ ಎಂತ ಹಲವಾರು 333 ತ್ರಿಪದಿಗಳಿಂದ ಬರೆದಿದ್ದಕ್ಕೆ ಅವ ಹೆಂಗ ಬರ್ಕೊಂತ ಹೋದ. ಹಂಗಂಗ ಮುಖ ಎಲ್ಲ ಮತ್ತೆ ಮೊದಲಿನಂಗ ಸುಂದರ ಆಯಿತು. ಗುರುಗಳು ನೋಡಿದ್ರು, ನಿಮ್ಮ ಮುಸುವಪ್ಪಲ್ಲಪ್ಪ, ಇನ್ನು ಮೇಲೆ ಬಸಪ್ಪದಿ ಬಾ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು.
ಬಳಲಿ ಬಳಲಿ ನಾ ಬಲು ನೋದೆ ಭವಸಾಗರದ ಕಿಶೋರು ಭವಸಾಗರ ದಾಟಿಸೋ ಭವಸಾಗರ ದಾಟಿಸೋ ಗುರುದೇವ ಭವಸಾಗರ ದಾಟಿಸೋ ಬಳಲಿ ಬಳಲಿ ಗಂಡಾದೆನು ನಾ ಬಳಲಿ ಬಳಲಿ
ಧನ್ಯವಾದಗಳು ಗವಾಯಿಗಳಿಗೆ. ಗದಗ ಜಿಲ್ಲೆಯೊಳಗೆ ಹಾಲಕೇರಿ ಅಂತ ಒಂದು ಊರು ಬರುತ್ತದೆ. ಅಲ್ಲಿ ಅನ್ನದಾನ ಮಹಾಸ್ವಾಮಿಗಳು ಅಂತಕ್ಕಂಥ ತಪಸ್ವಿಗಳ ಮಠ ಒಂದಿದೆ. ಆ ಊರಾಗ ಪಣಿಯಮ್ಮ ಅಂತ ಒಬ್ಬ ಹೆಣ್ಮಗಳಿದ್ದಂತೆ, ತಾಯಿ. ದೊಡ್ಡ ಶ್ರೀಮಂತರ ಹೆಣ್ಮಗಳಕ್ಕೆ. ಅವಳು ಏನು ಮಾಡ್ತಿದ್ಲು ಅಂದ್ರೆ ದಿನಾಲು ಮಠದ ಅಂಗಳ ಕಸ ಹೊಡಿತಿದ್ಲಂತ. ನೋಡಿ, ನಾನು ಶ್ರೀಮಂತದೇನಿ, ಬಂಗಾರ ಭಾಳ ದೊಡ್ಡವ್ರ ಮನೆ ಸೊಸಿ ಅನ್ನುವಂಥ ಅಹಂಕಾರದ ಲೇಪನವನ್ನು ಮೈಗೆ ಹಚ್ಚಿಕೊಳ್ಳದೆ ನಾನೊಬ್ಬ ಗುರುವಿನ ಮಗಳದೇನೆ ಅನ್ನುವಂಥ ಭಾವದಿಂದ ದಿನಾಲು ಬಂದು ಕಸ ಹೊಡಿತಿದ್ಲು. ಗಮನಿಸಬೇಕು, ಕಸ ಹೆಂಗೆ ಹೊಡಿತಿದ್ಲು ಅಂದ್ರೆ ಅವಳು ಕಸ ಹೊಡೆದಿದ್ದನ್ನು ಯಾರು ನೋಡ್ತಿದ್ದಿಲ್ಲ ಅಂತ. ನೋಡಿ, ಎಷ್ಟೊತ್ತಿಗೆ ಬಂದು ಹೊಡಿತಿರ್ಬೇಕಾಗಿ. ಗುರುಗಳು ಕೇಳಿದ್ರು ಒಂದಿನ, ಯಾರಪ್ಪ ಇಷ್ಟು ಲಗು ಬಂದು ಕಸ ಹೊಡೆಯೋರು? ಗುರುಗಳು ಯಾರೋ ಗೊತ್ತಿಲ್ರಿ, ನಾವು ನೋಡಿಲ್ಲ. ಸುಮಾರು ವರ್ಷಗಳಿಂದ ಯಾರಿಗೂ ಗೊತ್ತಾಗದ ಹಾಗೆ ಮಾಡುವ ಸೇವೆ. ಸಕಾಮ ಮತ್ತು ನಿಷ್ಕಾಮ ಅಂತ ಎರಡದು ಉಂಟು ಭಕ್ತಿಗಳು. ಸಕಾಮ ಅಂದ್ರೆ ಏನು ಹೇಳಿದ್ವಿ? ಏನನ್ನಾದರೂ ಅಪೇಕ್ಷೆ ಇಟ್ಟುಕೊಂಡು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ನೌಕರಿ ಬಂದಿಲ್ಲ, ಫಲ ಹಿಡಿದಿಲ್ಲ, ಇದೆಲ್ಲವನ್ನು ಶ್ರೀಮಂತಿಗೆ ಕೊಡಪ್ಪ, ನಿನಗೆ ಏನಾದರೂ ಕೊಡಿಸ್ತೇನೆ ಅಂತ ತಿಳ್ಕೊಂಡು ಬೇಡಿಕೆಯನ್ನು ಇಟ್ಟುಕೊಂಡು ಮಾಡುವ ಸೇವೆಗೆ, ಭಕ್ತಿಗೆ ಸಕಾಮ ಅಂತ ಕರೀತಾರೆ. ಇನ್ನು ನಿಷ್ಕಾಮ ಅಂತಂದ್ರೆ ಯಾವ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ, ಫಲಗಳನ್ನು ಬೇಡದೆ ಮಾಡುವ ನೇಮಕ್ಕೆ, ಪೂಜೆಗೆ, ಸೇವೆಗೆ ನಿಷ್ಕಾಮ ಅಂತ ಕರೀತಾರೆ. ಆ ಹೆಣ್ಮಗಳು ಏನನ್ನೂ ಕೇಳಿದ್ದಿಲ್ಲ, ಅಷ್ಟೇ ಅಲ್ಲ, ಯಾರು ಗೊತ್ತಾಗದ ಹಾಗೆ ಬಂದು ಕಸ ಹೊಡಿತಿದ್ಲು. ಒಂದಿನ ಅಣ್ಣನ ಸ್ವಾಮಿಗಳು ಕೇಳಿದ್ರಂತೆ, ಯಾರು ಹೊಡೆಯೋರು? ಯಪ್ಪ ಯಾರೂ ಗೊತ್ತಿಲ್ಲ. 4 ಗಂಟೆಗೆ ಎದ್ದು ಬಂದ್ರಂತೆ ಗುರುಗಳು. ಒಂದು ದಿನ 4 ಗಂಟೆಗೆ ಎದ್ದು ಬರೋದಕ್ಕೂ ಈ ಪಣಿಯಮ್ಮ ಆದ ಊರು ಹೆಣ್ಮಗಳಾಕಿ ಮುಖ ತೊಳ್ಕೊಂಡು ಭಸ್ಮ ಹಚ್ಚಿಕೊಂಡು ಕಸಬರಿಗೆ ತೊಗೊಂಡು ಅಂಗಳ ಕಸ ನೀರು ಹೊಡೆದು ಈ ಕಸ ಹೊಡೆಯಕತ್ತಿದ್ಲು. ಗುರುಗಳು ಬಂದು ಮುಂದೆ ನಿಂತರು. ಯವ್ವ, ಯಾರು ನೀವು ಇಷ್ಟೊತ್ತಿನಾಗ ಬರ್ತೀಯಲ್ಲ? ಯಪ್ಪ, ನಾನು ಇಂಥವ್ರ ಮನೆ ಸೊಸೆ ಇದ್ದೇನೆ. ನಿನ್ನ ಹೆಸರು ಏನವ? ಯಪ್ಪ, ನನ್ನ ಹೆಸರು ಪಣಿಯಮ್ಮ ಅಂತದ. ತಾಯಿ, ಇಷ್ಟು ವರ್ಷ ಯಾರಿಗೂ ಗೊತ್ತಾಗದ ಹಾಗೆ ಕಸ ಹೊಡೆಯುವಂಥವ್ರು ನೀನೇ ಏನು? ಹೌದಪ್ಪ. ಎಂಥ ಸೇವಾ ತಾಯಿ ನಿಂದು. ಈ ಊರನ್ನವರು ಯಪ್ಪ ನನಗೆ ಮಕ್ಕಳಿಲ್ಲ, ಹಣ ಇಲ್ಲ, ದುಃಖ ಬಂದದಂತ ಬಂದು ವರ ಕೇಳ್ಕೊಂಡು ಹೋಗ್ತಾರ, ಸೇವೆ ಮಾಡಲಾರ್ದಂಗ. ಮತ್ತು ನೀ ಏನನ್ನೂ ಕೇಳಲಾರದೆ 10 ವರ್ಷಗಳಿಂದ ಸೇವಾ ಮಾಡಕತ್ತೀಯಲ್ಲ, ಎಂಥ ಭಕ್ತಿ ತಾಯಿ ನಿಂದು. ಅವಾಗ ಅಣ್ಣನ ಸ್ವಾಮಿಗಳಂದ್ರಂತ, ಈ ಊರಾಗಿನ ಜನಗಳೆಲ್ಲ ನನ್ನ ದಿನದಾಗ ಅದಾರವ, ನಾ ಮಾತ್ರ ನಿನ್ನ ದಿನದಾಗ ಆಗಿ ನೋಡಿ ಇವತ್ತಂದ್ರು. ಯಾರು ಗುರುಗಳು? ಯಾಕೆ ಏನು ಕೇಳಿಲ್ಲ? ಏನು ಕೇಳ್ಯಾರ? ಏನು ಕೇಳ್ಯಾರ? ಏನು ಕೇಳಿಲ್ಲ. ಮೌನ ಮಲ್ಲಿಕಾರ್ಜುನವ್ರು ನಿಮ್ಮನ್ನ ಏನು ಕೇಳ್ಯಾರ ಹೇಳಿ? ಕೇಳ್ಯಾರ? ಇವತ್ತು ಸಂಖ್ಯೆ ಹೊತ್ಕೊಂಡು ಹೊಂಟಿದ್ದ, ಇಲ್ಲ ಮಣ್ಣನ ಗೊತ್ತಿಲ್ಲ ಹೆಸರು. ಎಲ್ಲಿಗೆ ಹೊಂಟ್ರಿ ಅಂದೆ? ಇಲ್ರಿಪ್ಪ, ಪ್ರತಿ ಶನಿವಾರ ದಿನ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು ಹನುಮಂತನ ಗುಡಿ ಒಳಗೆ ನಮಸ್ಕಾರ ಮಾಡಲಿಕ್ಕೆ ಭಕ್ತರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾರ. ನೋಡ್ರಿ, ಇಲ್ಲಿ ಮಾಡ್ತಾರ. ಆ ಮಮದಾಪುರ ಊರೊಳಗೆ ಹನುಮಂತನ ಗುಡಿ ಇತ್ತಲ್ಲ, ಎಷ್ಟು ಉಳಿಸಬೇಕು ಅನ್ನುವಂಥ ಭಾವ ಇರಬೇಕು ಹೇಳ್ರಿ ಅವ್ರಿಗೆ. ಏನು ಕೇಳಿಲ್ಲ ಮಣ್ಣು. ಹೆಂಗ್ರಿ ಬುದ್ಧಿ ಅಂದ್ರೆ ಶಿವ ಅದಾನ ನೆನೆಸ್ಕೊಂಡಾಗ ನಾವೇನ್ ಮಾಡೋರು ಅಂತಾರ ಅವರು. ಅವಾಗ ಪಣಿಯಮ್ಮ ಹೇಳಿದ್ರಂತೆ, ಯವ್ವ ನೀನು ಸೇವಾ ಬಹಳ ಮಾಡಿರಿ, ನಿನಗೇನಾದ್ರೂ ಕೊಡ್ಬೇಕಂತ ಮಾಡೀನಿ, ಏನು ವರ ಬೇಕು ಕೇಳು ತಾಯಿ ಅಂತ ಅಣ್ಣನ ಸ್ವಾಮಿಗಳು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇಳಿದ್ರೆ, ಯಪ್ಪ ಏನು ಕೊರತೆ ಐತಂತ ಕೇಳಿ ನಿನ್ನ ಅಂದ. 4 ಮೂಲಿಗೆ ಮನಿ ಅದಾವ, 4 ದಿಕ್ಕಿಗೆ ಹೊಲ ಅದಾವ, ಹುಲಿರಾಯನಂತ ಗಂಡ ಅದಾನ, ಮಲ್ಲಿಗೆ ಅಂತ ಮಕ್ಕಳು ಅದಾವ, ಏನು ಕೊರತಿಲ್ಲಪ್ಪ, ನಿನ್ನ ಆಶೀರ್ವಾದ ಎಲ್ಲವೂ ಅದ, ನನಗೇನು ಬೇಡ ಅಂತಂದಾಗ, ಇಲ್ಲ ತಾಯಿ ನಿನಗೇನಾದ್ರೂ ಕೊಡಾಕಂತ ಬಂದೇನಿ ಕೇಳಂದಾಗ, ಯಪ್ಪ ಒಲ್ಲೆ ಅಂದ್ರೆ ದೊಡ್ಡಸ್ತನ ಆಗಿದೀತು, ಗುರುವಿಗೆ ಉತ್ತರ ಕೊಟ್ಟಂಗೆ ಆಗತ್ತ, ಯಪ್ಪ ನಾನು ಕೇಳ್ತೇನೆ ಕೊಡ್ತೀಯ, ಏನು ಬೇಕು ತಾಯಿ ಕೇಳಂದಾಗ, ಯವ್ವ ಹಾಲಕೇರಿ ಪಣಿಯಮ್ಮ ಅನ್ನದಾನ ಮಹಾಸ್ವಾಮಿಗಳವರ ಹತ್ತಿರ ಏನು ಕೇಳ್ತಾಳೆ ಅಂದ್ರೆ, ಯಪ್ಪ ನಾ ಸತ್ತಾಗ ನಿಮ್ಮ ಪಾದ ನನ್ನ ತಲೆ ಮೇಲಿದ್ರೆ ಸಾಕು ಅಂತ ಕೇಳಿದ್ರು. ಯಾರು ಕೇಳ್ಕೊಂಡ್ರೆ ಹೇಳ್ರಿ?
ನಾ ಕೊನೆಗಳಿಗೆ ಒಳಗೆ ಕಣ್ಣು ಮುಚ್ಚಿಕೊಂಡಾಗ ನೀ ಪಾದ ಇಟ್ಟರೆ ಸಾಕಪ್ಪ, ಹೆಚ್ಚಿನ ನನಗೇನು ಬೇಡ ಅಂದಾಗ ಅವಾಗ ಅಂದಾನ ಸ್ವಾಮಿಗಳಂದ್ರು, ಎಂಥ ಬೇಡಿಕೆ ಇಟ್ಲವ ತಾಯಿ, ಆಯ್ತು ನಿನ್ನ ಏಡಿಕೆ ಈಡೇರಲಿ ಅಂತ ಆಶೀರ್ವಾದ ಮಾಡಿದರು. ಕೆಲವು ದಿನಗಳಾಯಿತು. ಇವರು ಆಗಾಗ ಹಿಮಾಲಯಕ್ಕೆ ಹೋಗಿದ್ರಂತ, ಯಾರಿಗೆ ಅನುಷ್ಠಾನಕ್ಕೆ. ಅದಕ್ಕೆ ಅಂದಾನ ಸ್ವಾಮಿಗಳು ಹೋಗಿಬಿಡ್ತಾರೆ. ಹೋದ್ರು ಅಂದ್ರೆ 3000 ಕಿಲೋಮೀಟರ್ ಐತದು ಹಿಮಾಲಯ. ಅಲ್ಲಿಗೆ ನಡ್ಕೊಂತ ಹೋಗ್ಬೇಕಲ್ಲ. ನಾ ಹೇಳಕತ್ತಿದ್ದು 120-150 ವರ್ಷ ಹಿಂದಿನ ಸುದ್ದಿ. ಆಗಿಲ್ಲಿರ್ಬೇಕು ಬಸ್. ಶಿಷ್ಯರನ್ನು ಕರ್ಕೊಂಡು ಹೋದ್ರು. ಕೆಲವೊಂದಿಷ್ಟು ಶಿಷ್ಯರಿಗೆ ಹೊಳ್ಳಿ ಬಂದರು, ಯಪ್ಪ ಇಲ್ಲಿ ಅತಿಯಾದ ಹಿಮ ಇರುವುದರಿಂದ ನಮ್ಮ ವಾತಾವರಣ ಹೊಂದುವುದಿಲ್ಲರಿಪ್ಪ ಅಂತ ಹೊಳ್ಳಿ ಬಂದರು. ಒಬ್ಬ ಶಿಷ್ಯನ ಕರ್ಕೊಂಡು ಹೋದ ಮೇಲೆ ಸುಮಾರು 3-4 ತಿಂಗಳು ಅಲ್ಲೇ ಉಳ್ಕೊಂಡ್ಬಿಟ್ರು ಹಿಮಾಲಯದಲ್ಲಿ. ಇಲ್ಲಿ ಪಣಿಯಮ್ಮ ವಯಸ್ಸಾಗಿತ್ತಲ್ಲ, ವಯಸ್ಸಾಗಿ ಹಾಸಿಗೆ ಹಿಡಿದು ಬಿಟ್ಲ. ಬೀಗರೆಲ್ಲ ಬರಾಕತ್ತಿರಂತ. ಇನ್ನೇನು ನಮ್ಮ ಗೌಶಾನಿ ಭಾಳ ಇರುದಿಲ್ರಿ, ಮಾತಾಡ್ಸಕ್ಕೆ ಬರಾಕತ್ತಿದ್ರು, ಬುತ್ತಿ ತೊಗೊಂಡು ಬರಾಕತ್ತಿದ್ರು. ನೋಡಿ ನಮ್ಮ ಜನ ಹೆಂಗದಾರ ಅಂದ್ರೆ, ಉಣ್ಣುವಾಗ ಶಟಗೊಳ್ಳೋದು, ಮಾತು ಬಿಡೋದು, ಆಕೆ ಹಾಸಿಗೆ ಹಿಡಿದಾಗ ಬುತ್ತಿ ತೊಗೊಂಡ್ಬರೋದು. ಗಂಜಿ ಹೋಗೋದಿಲ್ಲ ಅಂತ ಗೊತ್ತಾದ ಮೇಲೆ ಉಂಡಿ ತೊಗೊಂಡ್ಬಂದಿರ್ತಾರೆ. ಎತ್ತಿ ಉಂಡಿ ತಿಂತೇನು, ಆಕೆ ಉಣ್ಣುವಾಗ ತಂದು ಕೊಟ್ಟಿಲ್ಲ, ಆಕೆ ಉಡ್ಬೇಕಂದಾಗ ಉಡಿಸಿಲ್ಲ, ಆಕೆ ಹಾಸಿಗೆ ಹಿಡಿದಾಗ ಬುತ್ತಿ ತೊಗೊಂಡು ಬರೋಬ್ರಿ. ಎದಕ್ಕೆ ಹೊಂಟಿರೇವ? ನಮ್ಮ ಗೌಶಾನಿಗೆ ಕಟ್ಟಾಗಲ್ಲ, ಬುತ್ತಿ ತೊಗೊಂಡು ಮಾತಾಡ್ಸಕ್ಕೆ ಹೊಂಟೇವ ಹೊಂಟಿರಲಿಲ್ಲ. ಕಟ್ಟಾಗಿದ್ದು ಜನ ಮಾತಾಡಕತ್ತಿದ್ರು. ಗೌಶಾನಿ ಮುಂಜಾನೆ ಅಂದ್ರೆ ಮುಂಜಾನೆ, ಸಂಜೆಗೆ ಅಂದ್ರೆ ಸಂಜೆಲೆ. ನೀರು ಹೋಗ್ವಲ್ತು, ಗಂಜಿ ಹೋಗ್ವಲ್ತಂದ್ರೆ ಅಣ್ಣರಿನ ಮುಗಿದದೇವು. ನೀರು ಹೋಗ್ವಲ್ತಂದ್ರೆ ನೀರಿನ ಋಣ ಮುಗಿದದ. ಗಂಜಿನೂ ಹೋಗ್ವಲ್ತು, ಅನ್ನನೂ ಹೋಗ್ವಲ್ತು, ಇನ್ನೂ ಬದುಕ್ಯಾಳ ಅಂತಂದ್ರೆ ಭೂಮಿ ಋಣ ಮುಗಿಬೇಕಾಗೈತಿ. ಭೂಮಿ ಋಣ ಬೇಕು. ಮಾತಾಡಕತ್ತಿದ್ರ ನೋಡು, ಏನು ಮಠದ ಸೇವಾ ಮಾಡಿ ಏನು ಪಡ್ಕೊಂಡು ಪಣಿಯವ್ವ, ಏನು 10 ವರ್ಷ ಯಾರು ಹೇಳೋಕೆ ಬದಲು ಅಂಗಳ ಕಸ ಹೊಡೆದು ಏನು ಪಡ್ಕೊಂಡು ಹೇಳು ಬೇಡ್ಕೊಂಡಿದ್ಲಂತ ಅಂದಾನ ಸ್ವಾಮಿಗಳನ್ನ. ಏನಂತ, ಯಪ್ಪ ನೀನು ನಾ ಸಾಯಿ ಮುಂದೆ ಬಂದು ನೀ ಪಾದ ಇಟ್ಟು ಪಾದದ ಕೊಡು ಅಂತ ಹೇಳಿದ್ಲು. ಎಲ್ಲಿ ಆಗತ್ತ ಅವ್ರ ಬೇಡಿಕೆ ಈಡೇರಲಿಲ್ಲ. ಅಜ್ಜವ್ರು ಹಿಮಾಲಯಕ್ಕೆ ಹೋಗ್ಯಾರ. ಇಕಿ ನೋಡಿದ್ರ ಹಾಲು ಕೆರೆಯಾಗದಾಳ. ಅವ್ರು ಬರ್ಬೇಕಾದ್ರೆ 3 ತಿಂಗಳು ಬೇಕು, ನಡ್ಕೊಂತ ಹೋಗ್ಬೇಕು. ಅವರು ಬರಬೇಕು. ಪಣಿಯಮ್ಮ ಇನ್ನೊಂದು ತಾಸಿಗೆ ಸಾಯ್ತಾಳ. ಏನು ಸೇವಾ ಮಾಡಿದ್ರಿ, ಎಲ್ಲಿ ಗುರುಗಳು ಬಂದರು ನೋಡು ಅಂತ ಕಟ್ಟಿ ಮೇಲೆ ಕುತ್ಕೊಂಡು ಮಣಿದುಂಡು ಮಂದಿರ ಮಾತಾಡ್ತಿರ್ತಾರಲ್ಲ ಕೆಲವರು. ಮಣಿದುಂಡು ಮಂದಿರ ಸುದ್ದಿ ಮಾತಾಡ್ತಿರ್ತಾರೆ. ಅವ್ರು ಮಾತಾಡಕತ್ತಿದ್ರು. ಇದನ್ನು ಗೊತ್ತಿಲ್ಲದವರಿಗೆ ಗುರು ಮತ್ತು ಶಿಷ್ಯರ ಸಂಬಂಧ, ತಾಯಿ ಮಕ್ಕಳ ಸಂಬಂಧ ಅಂತ ಗೊತ್ತಿಲ್ಲ. ಪೂಜೆ ಕೂತ್ಕೊಂಡಿದ್ದಂತೆ ಹಿಮಾಲಯದಲ್ಲಿ ಅಂದಾನ ಸ್ವಾಮಿಗಳು. ಹಿಮಾಲಯದಲ್ಲಿ ಪೂಜೆ ಕೂತ್ಕೊಂಡಾಗ ನೋಡ್ರಿ, ಲಿಂಗಯ್ಯನಲ್ಲಿ ಯಾವ ದೃಶ್ಯ ಕಾಣುತ್ತದಂದ್ರೆ, ಹಾಲಕೇರಿ ಪಣಿಯಮ್ಮ ಹಾಸಿಗೆ ಹಿಡಿದ ದೃಶ್ಯ ಲಿಂಗಯ್ಯನಲ್ಲಿ ಕಾಣ್ತದಂತ. ಯಾರಿಗೆ? ಅಂದಾನ ಸ್ವಾಮಿಗಳಿಗೆ. ಅದ್ಯಾಂಗ ಸಾಧ್ರಿ ಅಜ್ಜವ್ರ ಲಿಂಗಯ್ಯದಾಗ ಹೆಂಗೆ ಕಾಣ್ತಾಳ ಅಂತೀರೇನು? ನಿಮ್ಮ ಮೊಬೈಲ್ನಾಗ ಜಗತ್ತು ನೋಡಕತ್ತಿರಲಿಲ್ಲ, ಈಗ ಕಾಣ್ತಿರಲಿಲ್ಲ. ಇಲ್ಲೇ ಕೂತ್ಕೊಂಡು ಅಮೇರಿಕದ ಮಗಳಿಗೆ ಫೋನ್ ಮಾಡ್ತಿರಲಿಲ್ಲ. ಮತ್ತು ಅದ್ಯಾಂಗ ಸಾಧ್ರಿ ಅಂತ ಕೇಳಿದ್ರೆ, ಅದ್ಯಾಂಗ ಸಾಧ್ರಿ ಅಂತಂದ್ರೆ ಅಜ್ಜವ್ರ ಅದ್ರಾಗ ಸಿಲಿಕಾನ್ ಚಿಪ್ ಇರ್ತೈತ್ರಿ, ಕಾಣ್ತೈತಂತ ನೀವು ಅಂತೀರಿ. ಲಿಂಗವನ್ನು ತಯಾರು ಮಾಡ್ಬೇಕಾದ್ರೆ ಸೂರ್ಯ ಚಂದ್ರ ಕಳೆ ಅಂತಕ್ಕಂಥ ಒಂದು ಬಿಂದುವನ್ನು ಹಾಕಿ ಮಾಡಿರ್ತಾರಂತ ಲಿಂಗೈದಲ್ಲಿ. ನೆನಪಿಟ್ಟುಕೊಡ್ರಿ. ಅದಕ್ಕೆ ಲಿಂಗ ಮತ್ತೆ ಜಗತ್ ಸರ್ವಂ ಅಂತ ಯಾಕೆ ಬರೆದ್ರು ಅಂದ್ರೆ, ಲಿಂಗದೊಳಗೆ ಜಗತ್ತನ್ನು ಕಂಡವರಿದ್ರು. ಇವು ಅದಾರ, ಇಲ್ಲ ಅಂತಲ್ಲ, ಇವು ಅದಾರ ಅಜ್ಜವರು. ಲಿಂಗದೊಳಗೆ ಜಗತ್ತು ಹೆಂಗೆ ಕಾಣ್ತೈತಲ್ಲ, ಮೊಬೈಲಲ್ಲಿ ಜಗತ್ತು ಹೆಂಗೆ ಕಾಣಕತ್ತೈತಿ. ನೀವೇನು ಪೂಜೆ ಮಾಡಿರಿ ಜಗತ್ತು ಕಾಣ ಇಲ್ಲ. ಅವರು ಪೂಜೆ ಮಾಡಿಕೊಂಡಿದ್ರು, ಅನುಷ್ಠಾನ ಮೂರ್ತಿಗಳಿದ್ರು, ಶಿವಯೋಗದ ಹಾದಿ ಒಳಗೆ ಹೆಜ್ಜೆ ಇಟ್ಟವರಿದ್ದು, ಶಿವಯೋಗದ ಸಾಧಕರಾಗಿದ್ರು. ಯಾರು? ಅಂದಾನ ಸ್ವಾಮಿಗಳು. ಲಿಂಗೈನಲ್ಲಿ ಪಣಿಯಮ್ಮನ ದೃಶ್ಯ ಕಾಣ್ತದೆ. ಪೂಜೆ ಮುಗಿಸ್ಕೊಂಡು ಹೇಳಿ, ಶಿಷ್ಯ ನಾಳೆಗೆ ಹಾಲಿಕೆರೆಗೆ ಹೋಗ್ಬೇಕಪ್ಪ. ಯಪ್ಪ ಏನಿದು? ಯಾಕ? ಇಲ್ಲಪ್ಪ, ನಮ್ಮವ್ವ ಪಣಿಯಮ್ಮ ಬೇಡಿಕೆ ಇಟ್ಟಾಳಪ್ಪ, ಕೊನೆ ಕಾಲದಲ್ಲಿ ನೀನು ಪಾಲಬೇಕಂತ ಇಟ್ಟಾಳ. ಮಾತು ಕೊಟ್ಟು ಬಂದೇನಿ, ಮಹಾತ್ಮರು ಮಾತು ತಪ್ಪಬಾರತಪ್ಪ. ನಡಿ ನಾಳೆಗೆ ಹಾಲಿಗೆರಿಗೆ ಹೋಗೋಣ. ಯಪ್ಪ 3 ತಿಂಗಳು ನಡ್ಕೊಂತ ಬಂದೆ, ಹೊರಡು ಹೋಗ್ಬೇಕಾದ್ರೆ 3 ತಿಂಗಳು ಆಗ್ತದೆ. ಇಲ್ಲ, ಹಾಗೇನಿಲ್ಲ, ಕಣ್ಣು ಮುಚ್ಕೊಂಡ್ಬಿಡು. ಕಣ್ಣು ಮುಚ್ಚಿ ಕಣ್ಣು ಬಿಟ್ರೆ ಯೋಮ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಎಲ್ಲಿಗೆ ಬಂದರು ಒಂದರ ದಿನದಾಗ ಅಂತಂದ್ರೆ, ಬಾಗಲಕೋಟೆ ಜಿಲ್ಲೆ ಹೊನಗುಂದ ತಾಲೂಕಿನ ಗಂಜಿಹಾಳ ಅಂತ ಒಂದು ಊರು ಬರ್ತದೆ. ಅಲ್ಲಿಗೆ ಬಂದರು. ಯಾರು? ಶಿಷ್ಯ ಗುರು ಹೇಳಿ ಕಳಿಸಿದಂತ ಹಾಲಗೇರಿ ಭಕ್ತರಿಗೆ. ನೋಡಿಪ್ಪ, ಅಜ್ಜವ್ರು ಗಂಜಿಹಾಳಕ್ಕೆ ಬಂದಾರ, ಬಜರಿ ತಗೊಂಡು ಬರ್ರಿ ಅಂದ್ರೆ
ನಮ್ಮ ಅಪ್ಪ 3 ವರ್ಷ ಆಗಿತ್ತು ಊರು ಬಿಟ್ಟು ಹೋಗಿ ಊರು ಬಣ 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 ಅಂತಿತ್ತು. ಮೌನ ಮಲ್ಲಿಕಾರ್ಜವರು 1 ತಾಸು ತೋಟಕ್ಕೆ ಹೋದ್ರೆ ಹೆಂಗೆ ಕಾಣ್ತಿರ್ತೈತೆ ನೋಡ್ರಿ, ಮಠ ಇದು ಹೆಂಗೆ ಕಾಣ್ತಿರ್ತೈತ್ರಿ. ಎಷ್ಟು ಮಂದಿ ಅದೇ ಬಂದರೂ ಕೂಡ ಅವ್ರು ಬಂದ್ರೆ ಜಗತ್ತಿಗೆ ಪೂರ್ಣಚಂದ್ರ ಬಂದಂಗೆ ಹಂಗಾಗತ್ತಲ್ಲ. 3 ವರ್ಷ ಆಗಿತ್ತು ರೀ, ನಮ್ಮ ಕೂಡ ಹಿಮಾಲಯಕ್ಕೆ ಹೋಗ್ಯಾರಂತ ಎಲ್ಲರೂ ಬದನೆ ತಗೊಂಡು ಕರ್ಕೊಂಡು ಬಂದರು. ಮಠಕ್ಕೆ ಕರ್ಕೊಂಡು ಬರಲಿಲ್ಲ, ಸೀದಾ ಹಾಲಗೇರಿಗೆ ಬಂದ ತಕ್ಷಣ ಮಠಕ್ಕೆ ಹೋಗಲಿಲ್ಲ. ಅವರು ಮೊದಲ ಭಕ್ತರ ಮನೆಗೆ ಬಂದರು. ಎಂಥ ಶಿಷ್ಯ ಪ್ರೇಮ ಇತ್ತು ಗುರುಗಳಿಗೆ. ಮಠ ಬಿಟ್ಟು ಹೋಗಿ ಮಠ ಏನಾಗೈತೆ ಅಂತ ನೋಡಲಿಲ್ಲ. ಮಠದ ಭಕ್ತರು ಚಲೋ ಇದ್ದರು, ನಾ ಚಲೋ ಇರ್ತೇನೆ ಅನ್ನುವಂಥ ಭಾವದೊಂದಿಗೆ ಹಾಲಗೇರಿ ಅಂದಾನ ಸ್ವಾಮಿಗಳು ಪಡಿಯಮ್ಮನ ಮನೆಗೆ ಬಂದರು. ಕಟ್ಟಿ ಮೇಲೆ ಮಂದಿ ಕುಂತಿದ್ರು. ಅಜ್ಜವ್ರು ಬಂದರು, ಅಜ್ಜವ್ರು ಎದ್ದು ಎಲ್ಲರೂ ನಿಂತರು. ಒಳಗೆ ಹೋದರು. ಪಣಿಯಮ್ಮ ಮಗ್ಗಲು ಕುಂತರು. ಹೋಗಿ ಯಪ್ಪ ಬಂದ್ಯಾ? ಹೂಣವ ಬರಬೇಕಲ್ವ, ನಿನಗೆ ಮಾತು ಕೊಟ್ಟಿದ್ದೆ ಯಪ್ಪ, ಪಾದ ಇಟ್ಬಿಡಪ್ಪ ಸಾಕು. ಗುರುಸೇವೆ ಮಾಡೈತಿದ್ದು, ಗುರುಸೇವೆ ಮಾಡಿಬಿಟ್ಟೇನೆ, ನಿನ್ನ ಪಾದಕ್ಕೆ ನಾನು ಹೊಂದಿಸ್ಕೊರಪ್ಪ, ಅಪ್ಪಣೆ ಕೊಡಪ್ಪ, ನಿನ್ನ ಸಲುವಾಗಿ ಪ್ರಾಣ ಹಿಡ್ಕೊಂಡೇನೋ ತಂದೆ, ನನಗೆ ಮೋಕ್ಷವನ್ನು ಕೊಡು, ನನಗೆ ಕಳಿಸಿಕೊಡು ಅಂತ ತಿಳ್ಕೊಂಡು ಕಣ್ತುಂಬ ನೀರು ತಂದಾಗ ಗುರುಗಳಂದ್ರಂತೆ, ತಾಯಿ ಇಹದಲ್ಲಿ ಒಳಿತನ್ನು ಮಾಡಿದ ಮನುಷ್ಯನಿಗೆ ಪರದಲ್ಲಿಯೂ ಅದೇ ಕಾದಿರುತ್ತದೆ. ಏನವ ಗುರುವಿನ ಅಂಗಳ ಕಸ ಹೊಡೆದೀವಿ, ಗುರು ಸೇವೆ ಮಾಡಿದಿ, ಗುರುವಿಗೆ ತಾಯಿಯಾಗಿ ಉನ್ನಾಕ ನೀಡಿಯವ, ಈ ಋಣ ನಿನ್ನ ಕಾಯ್ತಿದವ, ಹೋಗಿ ಬರುವ ಪರಿಭ್ರಮಣೆಯನ್ನು ತಪ್ಪಿಸೆಂದು ಶಿವನಲ್ಲಿ ಬೇಡಿಕೊ, ಕೊಟ್ಟು ಸಾವು ಅಂತ ಮತ್ತು ಬಯಸಬೇಡವ. ಗುರುವಿನ ಆಶೀರ್ವಾದ ನಿನಗದ ತಡಿ ಅಂದವರ ಒಳಗೋಗಿ ಸ್ನಾನ ಮಾಡ್ತಾರ. ಅವಳಿಗೆ ಸ್ನಾನ ಮಾಡಿಸಿದ್ರು, ಗುರುಗಳ ಮುಂದೆ ಕುಂದಿರಿಸಿದ್ರು. ನೋಡ್ರಿ ಎಂಥ ಭಾಗ್ಯ, ಎಂಥ ಭಾಗ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ. ಎಲ್ಲರಿಗೂ ಸಿಗ್ತದೇನ್ರಿ ಭಾಗ್ಯ? ಪಣಿಯಮ್ಮನ ಸ್ನಾನ ಮಾಡಿಸಿದ್ರು. ಸ್ವಸ್ತ್ಯಾರು ಹೊಸ ಸೀರೆ ಉಡಿಸಿದ್ರು, ಕಡೆ ಸೀರೆ ಅಂತ ಕತ್ತಿದ್ರು. ಸೀರೆ ಉಡಿಸಿ ಅಂದಾನ ಸ್ವಾಮಿಗಳ ಮುಂದೆ ಕುಂದಿರಿಸಿದ್ರು. ಗುರುಗಳು ಮುಂದೆ ಕುತ್ಕೊಂಡು ಗುರು ಪಾದುವುದಕ್ಕ, ಲಿಂಗ ಪಾದುವುದಕ್ಕ, ಜಂಗಮ ಪಾದುವುದಕ್ಕ, ಕುಂಬಾರನ ಮುಂದೆ ಕುಣಿದ ಪಾದದ ಮುಂದೆ ಕುಂತಾಳ. ದಸರಯ್ಯ ದಾಸಯ್ಯರಿಗೆ ಮೋಕ್ಷವನ್ನು ಕೊಟ್ಟ ಪಾದ ಇವತ್ತು ಪಣಿಯಮ್ಮನ ಮೋಕ್ಷಕ್ಕೆ ಕಾರಣಭೂತ ಆಗ್ತದೆ. ಭಸ್ಮ ಹಚ್ಚಿದರು. ನೀವು ನಮಸ್ಕಾರ ಮಾಡಿದಾಗ ನಿಮಗೂ ಮೌನ ಮಲ್ಲಿಕಾರ್ಜವರು ಪ್ರತಿಯೊಬ್ಬರು ಯಾರು ಭಸ್ಮ ಹಚ್ತಾರಂದ್ರೆ ಹಣೆಯ ಬರದಲ್ಲಿರುವಂಥ ದುರ್ಲಿಪಿಗಳು ದೂರ ಆಗುವುದು ಗುರುಗಳ ಹಸ್ತ ಮುಟ್ಟಿದಾಗ ಮಾತ್ರ ಆಗ್ತದೆ. ಪುಣ್ಯಾತ್ಮ ನೆನಪಿಡಬೇಕು. ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನುವಂಥ ಕರ್ಮ ದೂರ ಆಗಬೇಕಾದ್ರೆ ಗುರುಗಳ ಹಸ್ತ, ಲಿಂಗ ಹಸ್ತ, ಲಿಂಗ ಪೂಜೆ ಮಾಡಿ ಮಾಡಿ ಕೈಗೆ ಪರಿಶುಮಣಿಯಾಗಿರುತ್ತಂತ ಗುರುಗಳು. ಆ ಪರಿಶುಮಣಿಯಿಂದ ನಮ್ಗೆ ಯಾಕೆ ಭಸ್ಮ ಹಸ್ತಾರಂದ್ರೆ ನಮ್ಮಲ್ಲಿರುವ ಹಣೆ ಬರ ದುರ್ಲಿಪಿಯನ್ನು ದೂರ ಮಾಡುವ ಅದ್ಭುತವಾದ ಕಾರುಣ್ಯದ ಶಕ್ತಿ ಗುರುಗಳ ಹಸ್ತಕ್ಕಿರುವುದರಿಂದ ಪ್ರತಿಯೊಬ್ಬರು ನಮಸ್ಕಾರ ಮಾಡಿದಾಗ ಯಾಕೆ ನಾವು ಭಸ್ಮ ಹಸ್ತಾರಂದ್ರೆ ಭಕ್ತ ಚಲೋ ಇರಬೇಕು, ಭಕ್ತ ಸಂಸಾರ ಸ್ಥದಾನ, ಹಡಗ ನಡೆಸೋದಾನ, ಮಣಿ ಮಾಲೀಕ ಚಲೋ ಇದ್ರೆ ಕುಟುಂಬ ಚಲೋ ಇರುತ್ತಂತ ನಮ್ಗೆ ಆಶೀರ್ವಾದ ಮಾಡುತ್ತಾರೆ ಗುರುಗಳು. ಪಣಿಯಮ್ಮನಿಗೆ ಭಸ್ಮ ಹಚ್ಚಿದ್ರು. ಪಣಿಯಮ್ಮನಿಗೆ ಭಸ್ಮ ಹಚ್ಚಿದ್ರು. ತಲೆ ಮೇಲೆ ಕೈ ಇಟ್ಟು ಪಾದೋದಕವನ್ನು ಕೊಟ್ಟಂತೆ. ತಾಯಿ ಪಾದೋದಕಂದ್ರೆ ಏನು ಗೊತ್ತೇನು? ಪಾಪವನ್ನ, ದೋಷವನ್ನ, ದರಿದ್ರತನವನ್ನು ಕಳೆಯುವುದೇ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ. ಹಿಡಿಯುವ ಗುರುವಿನ ಪಾದೋದಕ ತಗೋ, ನೀನೇ ಭಾಗ್ಯವಂತರು ಹಿಡಿ ಅಂತ ತಿಳ್ಕೊಂಡು ಒಂದು ಕೈಯಲ್ಲಿ ಲಿಂಗ ಹಿಡಿದುಕೊಂಡಾರ. ತಮ್ಮ ಲಿಂಗವನ್ನ ಒಂದು ಕೈ ಒಳಗೆ ಪಾದೋದಕವನ್ನ ಬಾಯಿ ಒಳಗೆ ಹಾಕಿ ಹಸ್ತವನ್ನು ಆಶೀರ್ವಾದ ಮಾಡಿ ಹಿಂಗೆ ಭಸ್ಮ ಹಚ್ಚಿ ಪತ್ರಿದಾಳ ಏರಿಸಿ ಬಿಟ್ರೆ ನೋಡಿ ಮಾಂತ ಗುರುಗಳನ್ನು ನೋಡ್ಕೊಂತಾನೆ ಪ್ರಾಣ ಬಿಡುತ್ತಾಳೆ ಪಣಿಯಮ್ಮ. ಎಂಥ ಭಾಗ್ಯ ಪಡ್ಕೊಂಡು ಹೇಳ್ರಿ. ಯಾಕೆ ಸಿಗ್ತಾ ಭಾಗ್ಯ? ಇಹದಲ್ಲಿ ಗುರು ಸೇವೆಯನ್ನು ಮಾಡಬೇಕು, ಪರದಲ್ಲಿ ಜಂಗಮ ಸೇವೆಯನ್ನು ಮಾಡಬೇಕು. ಅದಕ್ಕೆ ಮುಳುಗುಂದದ ಬಾಲ್ಯಲ ಮಹಂತರು ಹೇಳುತ್ತಾರೆ ಏನಂತ? ಹಿಂದಿನ ಪುಣ್ಯವನ್ನು ಇಂದುಂಡುಣಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದುಂಡುಣಬೇಕಾತ್ಮ. ಎಷ್ಟು ಚಂದ ಹೇಳ್ತಾನೆ. ಹಿಂದ ಯಾವುದೋ ಒಂದು ಪುಣ್ಯ ಮಾಡ್ಯಾವಂತ ಇಲ್ಲಿ ಬಂದು ಕುಂತೇವಿ, ದಾಸೋಹ ಮಾಡಕತ್ತೇವಿ. ದಿನಾಲು ತಾಯಿ ಮಗನಿಗೆ ತನ್ನಗೆ ಪ್ರಸಾದ ತಗೊಂಡು ಬರ್ತಾಳ ಅವ್ವ ಗೋಕಾಕದಿಂದ. ಅದ್ಯಾವ ಭಾಗ್ಯ, ಅದ್ಯಾವ ಪುಣ್ಯ. ಪ್ರತಿದಿನವೂ ಸಹಿತ ಆ ತಾಯಿ ಮಾಡಿದ ಪ್ರಸಾದ ಒಬ್ಬ ಶಿವಯೋಗಿಯ ದೇಹವನ್ನು ಪ್ರವೇಶ ಮಾಡುತ್ತದಂದ್ರೆ ಎಂಥ ಭಾಗ್ಯ ಇದು. ಈ ಜನ್ಮದಲ್ಲಿ ಆ ಭಾಗ್ಯ ಪಡ್ಕೊಂಡಾಳಂದ್ರೆ ಮುಂದಿನ ಜನ್ಮದಲ್ಲೂ ಅವರೇ ಶಿಶುವಾಗಿ ಜನಿಸಿ ಬರಲಿ ಆ ತಾಯಿಯ ಗರ್ಭದಲ್ಲಿ. ಯಾಕ? ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ. ಒಬ್ಬ ಗುರುಗಳಿಗೆ, ಒಬ್ಬ ಸರ್ವಸಂಗ ಪರಿತ್ಯಾಗಿಯಾಗಿರ್ತಕ್ಕಂಥ ಗುರು
ಆ ತಾಯಿಯ ಕೈಯಿಂದ ಪ್ರಸಾದ ಮಾಡ್ತಾನ, ನಿಮ್ಮೆಲ್ಲರಿಂದ ಪ್ರಸಾದಕ್ಕೆ ಒಳಗೆ ಹಾಕ್ತಾರಂದ್ರೆ ಈ ಜನ್ಮಗ ಈ ಪುಣ್ಯ ಮಾಡ್ಯಾವಲ್ಲ, ಇದನ್ನ ನಾ ಹೇಳಕತ್ತಿಲ್ಲ, ಮುಳುಗುಂದದ ಬಾಲ್ಯನ ಮಾತ್ರ ಹೇಳ್ತಾರ್ರಿ. ಪುರಾಣದಲ್ಲಿ ಬರ್ತದೆ, ಹಿಂದಿನ ಪುಣ್ಯವನ್ನು ಇಂದುಂಡುಣಬೇಕಾತ್ಮ, ಇಂದಿನ ಪುಣ್ಯವನ್ನ ಮುಂದುಂಡುಣಬೇಕಾತ್ಮ. ಮಾಡಿದ ಪುಣ್ಯ 3 ತಲೆಮಾರಿ ಇರ್ತದಂತೆ, ಮಾಡಿದ ಪಾಪ 6 ತಲೆಮಾರು ಕಾಡತ್ತಂತ. ನೋಡ್ರಿ, ಪುಟ್ಟ ಎದ್ದವ್ರು ಕೇಳಿದ್ರಂತ, ಏನ್ರಿ ಬುದ್ಧಿ ಹಿಂಗಂತಾರ ಅಂಥದ್ದವರು. ಮಾಡಿದ ಪುಣ್ಯ 3 ತಲೆಮಾರಿ ಮಾತ್ರ ಕಾಯ್ತಂತಾರ, ಮತ್ತು 3ನೇ ತಲೆಗೆ 4ನೇ ತಲೆ ಆದ್ಮೇಲೆ ಹೆಂಗ್ರಿ ನಮ್ಮ ಗತಿ ಅಂತ ಗುರುಗಳನ್ನ ಕೇಳಿದ್ರೆ, ಗುರುಗಳು ಅಂದ್ರಂತ, ಪಡಿತಾಗ ಎಣ್ಣೆ ಆಗೋತ್ನ ಏನು ಮಾಡ್ತೀಪ ಅಂತ ಕೇಳಿದ್ರು. ಏನು ಮಾಡ್ತೀರವ? ದೀಪ ಹಚ್ತಿರಲ್ಲ. ಪಡಿತಾಗ ಇನ್ನೇನು ಎಣ್ಣೆ ಆಗಕತ್ತೈತಂದ್ರೆ ಏನು ಮಾಡ್ತೀವಿ? ಏ ತಂಗಿ ಇನ್ನೊಟ್ಟು ಎಣ್ಣೆ ಹಾಕ, ಎಣ್ಣೆ ಆಗಕತ್ತೈತಂದಾಗ ಸೊಸೆಯರು ಬರಲಿ, ಮಗಳರು ಬರಲಿ, ಆ ನಂದು ಹೋಗುವ ಆರಿ ಹೋಗುವ ದೀಪಕ್ಕೆ ಮತ್ತೊಬ್ಬರು ಯಾರೋ ಮನೆಯವರು ಬಂದು ಎಣ್ಣೆ ಹಾಕಿದ್ರೆ ಮತ್ತೆ ಹಂಗೆ 3 ತಾಸು ಬೆಳಗ್ತದಲ್ಲ, ಹಂಗ ಈಗ ಪುಣ್ಯ ಮಾಡಿ ಅಂದ ಒಳಗೆ ಇಲ್ಲಿಗೆ ಬಿಡೋಂಗಿಲ್ಲ. ಮತ್ತೆ ನಿಮ್ಮ ಮಣಿ ಮಗ ಬಂದು ಮತ್ತೆ ದಾಸೋಹ ಮಾಡಿದ ಸೇವಾ ಮಾಡಿದ್ರೆ ಮತ್ತೆ 3 ತಲೆ ಮುಂದೆ ಹೋಗ್ತದೆ. ಬತ್ತುವ ಆರುವ ಪಣತಿಯಲ್ಲಿ ಮತ್ತೆ ಎಣ್ಣೆ ಹಾಕಿದ್ರೆ ಹೆಂಗದ ಮುಂದೆ ಬೆಳಗ್ತದಲ್ಲ, ಹಂಗ ನಿರಂತರವಾಗಿ ಶ್ರೀಮಠದ ಭಕ್ತರಾಗಿ ಮುಕ್ತಿಯನ್ನು ಪಡಿಬೇಕಾದ್ರೆ ಗುರುಗಳನ್ನು ಬಿಡಬಾರ್ದು, ಗುರು ಸೇವೆಯನ್ನು ಬಿಡಬಾರ್ದು. ಇದು ನಿಮ್ಮ ಸಂಸಾರದ ಸರದಿಯನ್ನು ಪ್ರಾರಂಭ ಮಾಡಿ ಮಂಗಲ ಮಾಡ್ತಕ್ಕಂಥ ಅದ್ಭುತವಾದ ಕ್ಷೇತ್ರ ಅದು ಮೌನ ಮಲ್ಲಿಕಾರ್ಜುನ ಪಂಗಳ ಗುರು. ಇನ್ನು ಮಾಡಿದ ಪಾಪ ಅದು 6 ತಲೆವರೆಗೂ ಮನೆ ಕಾಡ್ತಂತ. ಅದಕ್ಕೆ ಅಧಿಕ ಮಾಸದಲ್ಲಿ ಒಂದೇ ದಿನ ಮಂಜುನಾಥ್ ಚಂದ್ರ ಹೇಳಿದರು, ನಿಮ್ಗೆ ಲಕ್ಷ್ಯ ಐತೋ ಇಲ್ಲೋ, ಅಧಿಕ ಮಾಸದೊಳಗೆ ಪುಣ್ಯ ಮಾಡಿದ್ರೆ ಪುಣ್ಯ ಬರ್ತದಂತ, ಪಾಪ ಮಾಡಿದ್ರೆ ಮತ್ತೆ ಯಾರು ವೃದ್ಧಿ ಆಗಬೇಕಲ್ಲ. ಯಾಕೆ ಅಧಿಕ ಮಾಸದಾಗ ಏನು ಹೆಚ್ಚಿಗೆ ಮಾಡ್ತೀವಿ, ಎಲ್ಲವೂ ಅಧಿಕ ಆಗೋದ ಹೆಚ್ಚಿಗೆ ಆಗೋದ. ಅದಕ್ಕೆ ಅಧಿಕ ಮಾಸದಲ್ಲಿ ಪುರಾಣ ಕೇಳಿದ್ವಿ ಅಂದ್ರೆ ಮುಂದಿನ 3 ವರ್ಷ ಬರುವವರೆಗೂ ಈ ಪುರಾಣದ ನುಡಿ ನಮ್ಮ ನುಡಿಯನ್ನು, ನಮ್ಮ ನಡೆಯನ್ನು ರಕ್ಷಣೆ ಮಾಡುತ್ತದೆ. ಆದ್ದರಿಂದ ಪುಣ್ಯಾತ್ಮರೇ, ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ ಅಂತಾರೆ ಹುಟ್ಟ ಎದ್ದು. ಪಾಪವ ಮಾಡಿ ಹೊಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವ ಮಾಡಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೀಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ ಅಂತ ಬರೀತಾರೆ. ಇದೊಂದು ಅವಕಾಶ ಕೊಟ್ಟಾರ, ನಮ್ಗೆ ನೀಡಕ್ಕೆ ಅವಕಾಶ ಕೊಟ್ಟಾರ, ದಾಸೋಹ ಮಾಡಕ್ಕೆ ಅವಕಾಶ ಕೊಟ್ಟಾರ, ಲಿಂಗ ಪೂಜೆಯನ್ನು ನೋಡುವಂಥ ಭಾಗ್ಯ ಸಿಕ್ಕದ. ಪ್ರತಿನಿತ್ಯದಲ್ಲೂ ಪಾದೋದಕ ಕೊಡ್ತಾರೆ. ಯಾರ್ದು? ಗುರುಗಳು ಮೌನ ಮಲ್ಲಿಕಾರ್ಜುನವರು ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದೋದಕನ ಯಾಕೆ ತಗೊಂತಾರ ಅಂತಂದ್ರೆ, ನೆನಪಿರಲಿ, ಪಾದೋದಕದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತದೆ ಪುಣ್ಯಾತ್ಮರೇ. ಎಷ್ಟು ಅದ್ಭುತವಾದ ಶಕ್ತಿ ಇರುತ್ತದೆ ಅಂತಂದ್ರೆ, ವೇಮನ ರಾಜ್ಯ ಅನ್ನುವಂಥ ಒಬ್ಬ ಗುರುಗಳು ಅವು ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಿದ್ರಂತೆ. 3 ಹೊತ್ತು ಪೂಜೆ ಮಾಡ್ತಿದ್ರು. ಪತ್ರಿ ದಳವನ್ನು ಹರ್ಕೊಂಬರಕ್ಕೆ ಹೋಗಿದ್ರು. ಪತ್ರಿ ದಳವನ್ನು ಹೆಂಗೆ ಹರ್ಕೊಂಬರ್ತಿದ್ರು ಅಂದ್ರೆ, ನೆನಪಿರಲಿ, ಈ ಮಠದ ಮುಂದೆ ಪತ್ರಿ ಗಿಡ ಅದಾವ. ಪತ್ರಿ ಗಿಡದ ಬುಡಕ ಹಾಲು ಬಂದ್ರೆ ಪಾಪ ಪರಿಹಾರ ಆಗತ್ತಂತೆ. ನೆನಪಿರಲಿ, ಸಿದ್ಧಾಂತ ಹೇಳುತ್ತದೆ. ಪತ್ರಿ ಗಿಡದ ಬುಡಕ ಸತ್ತಿರುವಂಥ ಶವ ತಗೊಂಡು ಹೋದ್ರೆ ಶವಕ್ಕೆ ಮೋಕ್ಷ ಆಗತ್ತಂತ್ರಿ. ಅಷ್ಟು ಅದ್ಭುತವಾದ ಶಕ್ತಿ ಇರ್ತದೆ ಎಲ್ಲಿ? ಪತ್ರಿ ಗಿಡದ ಬುಡಗ. ಪತ್ರಿ ಗಿಡದ ಬುಡಗ ಕುಳಿತುಕೊಂಡು ವಿದ್ಯಾರ್ಥಿಗಳು ಓದಿದ್ರಂದ್ರೆ ಅವರಿಗೆ ನೆನಪಿನ ಶಕ್ತಿ, ಶ್ರವಣ ಶಕ್ತಿ ಹೆಚ್ಚಿಗೆ ಆಗತ್ತಂತೆ. ಯಾಕ? ಪತ್ರಿ ಗಿಡದಲ್ಲಿ ಪರಮಾತ್ಮ ವಾಸ ಮಾಡಿಕೊಂಡಿದ್ದರಿಂದ ಪತ್ರಿ ಗಿಡಕ್ಕೆ ಅಂತ ಅದ್ಭುತವಾದ ಶಕ್ತಿ ಇರುತ್ತದೆ. ವೇಮನರಾಧ್ಯ ಗುರುಗಳು ಪ್ರತಿನಿತ್ಯದಲ್ಲೂ ಪತ್ರಿ ತರಕ್ಕೆ ಹೋಗಿದ್ರು. ಹೋಗ್ಬೇಕಾದ್ರೆ ಏನು ಮಾಡ್ತಿದ್ರು ಅಂದ್ರೆ, ಗೋಮೂತ್ರ ಮತ್ತು ಗೋಮಯ ಸಗಣಿ ತಗೊಂಡು ಹೋಗಿ ಪತ್ರಿ ಗಿಡದ ಬುಡಕ್ಕೆ ಸಾರಿಸ್ತಿದ್ರಂತ. ನೋಡ್ರಿ, ನಾವು ಪತ್ರಿ ತೊಗೊಂಬರಿ ಏನು ಮಾಡ್ತೀರಿ? ಕೊಡಗೋಲು ತಗೊಂಡ ಅಥವಾ ಪಾಡ್ಲಿ ತಗೊಂಡ ಆಡಿಗೆ ತಪ್ಪಳ ತಿರ್ತೇವ. ಎಷ್ಟು ಸೂಕ್ಷ್ಮದ ಬಿಲ್ಪತ್ರಿ ನೇರ್ಸು ನೇಮ್ ಅಂತಂದ್ರೆ, ವೇಮನ ರಾಧ್ಯರು ಪ್ರತಿನಿತ್ಯದಲ್ಲೂ ಕೂಡ ಪತ್ರಿ ಗಿಡಕ್ಕೆ ಹೋಗಿದ್ರಲ್ಲ, ಸಗಣಿ ತಗೊಂಡು ತಾವ ಸಾರಿಸಿ ಮರಿಯಲ್ಲಿ ಕುತ್ಕೊಂತಿದ್ರಂತ. ಯಾಕ? ಹಣ್ಣಾಗಿರುವ ಪತ್ರಿದಳ ಗಾಳಿಗೆ ಉದುರಿ ಬಿದ್ದರೆ ಅವು ಏಸರ ಬೀಳಿ, 1 ಬೀಳಿ, 10 ಬೀಳಿ, 11 ಬೀಳಿ, ಅವಾಗಲೇ ಉದುರಿ ಕೆಳಗೆ ಬಿದ್ದಿರುವ ಹಣ್ಣೆಲೆಯಾದ ದಳಗಳು ಬಿದ್ದ ಮೇಲೆ, ಸಾರಿಸಿದ ಅಂಗಳದಲ್ಲಿ ಬಿದ್ದ ಮೇಲೆ ಅವನು ತಗೊಂಡು ಬಂದು ತಮ್ಮ ಲಿಂಗಯ್ಯನಿಗೆ ಪೂಜೆಗೆ ಏರಿಸ್ತಕ್ಕಂಥ ಯಾರು? ವೇಮನರಾಧ್ಯರು. ಒಂದು ಪತ್ರಿ ದಳವನ್ನು ಲಿಂಗಯ್ಯನ ಮೇಲೆ ಏರಿಸಿದ ಏನಾಗುತ್ತಂದ್ರೆ, ವೇದ ಹೇಳುತ್ತದೆ, ತ್ರಿದಳಂ ತ್ರಿಗುಣಾಕಾರಂ ತ್ರಿಣೀತಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಏನೀ ಮಂತ್ರರಕ್ತ? ಒಂದು ಬಿಲ್ಲು ಪತ್ರಿಯನ್ನು ಲಿಂಗದ ಮೇಲೆ ಏರಿಸಿದ್ರೆ 3 ಜನ್ಮದ ಪಾಪ ಹೋಗುತ್ತಂತ. ಒಂದು ಪತ್ರಿ ಏರಿಸಿದ್ರು
ಹಾಂ, ಅದಕ್ಕೆ ಅಜ್ಜವರು ದಿನಾಲು ಯಾಕೆ ಪತ್ರಿ ತಂದು ತಮ್ಮ ಲಿಂಗೈಗೆ ಇರಿಸ್ತಾರಂದ್ರೆ, ಲಿಂಗೈಗೆ ಪತ್ರಿ ಇರಿಸೋ ಮುಂದೆ ಒಂದು ಮಂತ್ರ ಅಂತಾರೆ. ಏನಂತಾರೆ? ಒಂದು ಪತ್ರಿ ಹೆಚ್ಚಿಗೆ ಇರಿಸ್ತಾರೆ. ಏನಂತ ಇರಿಸ್ತಾರಂದ್ರೆ, ನನ್ನನ್ನು ನಂಬಿದ ಭಕ್ತರ ಕಷ್ಟವನ್ನು ಕಳೆಯಯ್ಯ ಬಸವಯ್ಯ ಅಂತ ತಿಳ್ಕೊಂಡು ಬಸವಣ್ಣನನ್ನು ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಪತ್ರಿದಳ ಹೆಚ್ಚಿಗೆ ಯಾಕೆ ಇರಿಸ್ತಾರೆ ದಿನ ಪೂಜೆ ಮಾಡುವಾಗ ಅಂದ್ರೆ, ಭಕ್ತರು ಕೊಡೋದು ನಾನು ಭಕ್ತರು. ನಾವು ಯಾರಾದರೂ ಅಂದೇವೆ ಶುಕ್ರಗೌರಿ ಪೂಜೆ ಮಾಡ್ತಿರ್ಲಿಲ್ಲವ? ನಾಳೆ ಶ್ರಾವಣದಾಗ ಮಾಡ್ತಿರ್ಲಿಲ್ಲ. ನಮ್ಮ ಮತ್ತೆ ಚಲೋ ಇಲ್ಲ ಯಾರು ಬೇಡ್ಕೊಂಡು ಮಾಡಿರಿ ಹೇಳ್ರಿ ಅಂದಿರಿ? ಇಲ್ಲ. ಗುರುಗಳು ಸಮಾಜಕ್ಕಾಗಿ ದಿನಾಲೂ ನಾನು ಬೆಳಗ್ಗೆ 7 ಗಂಟೆಗೆ ಹೋಗ್ತೀನಿ ಅಜ್ಜವ್ರ ಹತ್ರ ಸ್ನಾನ ಮಾಡಿ. ಆ ಸ್ನಾನ ಮಾಡಬೇಕಾದ್ರೆ ಒಂದು ಪತ್ರಿದಳ ಏರಿಸುವಾಗ ಏನಂತಾರೆ? ಸರ್ವಧರ್ಮದ ಭಕ್ತರು ಸುಭಿಕ್ಷವಾಗಲಿ ಅಂತ ನಿಮ್ಮ ಪರವಾಗಿ ನಮ್ಮ ಪರವಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಇಷ್ಟಲಿಂಗದ ಮೇಲೆ ಪತ್ರಿದಳವನ್ನು ಏರಿಸೋ ಮುಂದೆ ಈ ಮಂತ್ರ ಅಂತಾರೆ. ಲೋಕ ಬೆಳಗಬೇಕು, ಲೋಕ ಚೆನ್ನಾಗಿರ್ಬೇಕಂತ. ಯಾಕೆ? ಲೋಕಕ್ಕಾಗಿ ಬಂದವರು ನಾವು. ಮಣಿದೀಪ ಅಂತ ನಾವು ಮಣಿ ಅಷ್ಟೇ ಬೆಳಗಾಕಿ ಬಂದವರು. ಮೌಢ ಮಲ್ಲಿಕಾರ್ಜುನ ಅಪ್ಪಂಗಳಂತಕ್ಕದ್ದು ದಾರಿದೀಪವರು. ಯಾರ್ಯಾರು ದಾರಿ ಇರ್ತಾರೋ ಅವರೆಲ್ಲರೂ ಬೆಳಗ್ತಕ್ಕಂಥ ದಾರಿದೀಪ. ವೇಮನರಾದರು ಪತ್ರಿ ತೋಣಿಗೆ ಬರಾಕತ್ತಿದ್ರು. ರಾಜ ದಂಪತಿಗಳು ಮೆರವಣಿಗೆ ಬಂತಂತೆ ಎದುರುಗಡೆ. ಹೊಸದಾಗಿ ಮದುವೆ ಹೇಗಿದ್ರು ಅವರು. ಹೊಸದಾಗಿ ಮದುವೆ ಆಗಿ ಎದುರುಗಡೆ ಬರುವ ಸಂದರ್ಭದಲ್ಲಿ ಹೇಳ್ತಿರ್ಲಂತ ರಾಜನಿಗೆ, ಪ್ರಭು ವೇಮನರಾದರು ಬರಾಕತ್ಯಾರ. ಅವರು ಹಗಲೆಲ್ಲ ಕಾಣಿಸಿಕೊಳ್ಳುವುದಿಲ್ಲ. ನಮ್ಮ ಭಾಗ್ಯ ಚಲೋದ. ಇವತ್ತು ನಮಗೆ ಮದುವೆ ಆದ ದಿನ ಇವತ್ತು ಅಕ್ಷತೆ ಹಾಕ್ಯಾರ ನಮ್ಮ ತಲೆ ಮೇಲೆ. ಒಂದಿಷ್ಟು ಆಣಿಯಿಂದ ಕೆಳಗಿಳಿಯೋಣ, ಪಲ್ಲಕ್ಕಿಯಿಂದ ಕೆಳಗಿಳಿದು ಗುರುಗಳಿಗೆ ನಮಸ್ಕಾರ ಮಾಡೋಣ ನಡಿ ಅಂತ ಹೊಸದಾಗಿ ಮದುವೆ ಆದ ರಾಜ ದಂಪತಿಗಳು ವೇಮನರಾದರು ಬರಾಕತ್ತಿದ್ರು. ಪತ್ರಿತು ಬರಾಕತ್ತಿದ್ರು. ಅವರು ಕೆಳಗಿಳಿದು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಗಂಡ ಹೆಂಡತಿ ನಮಸ್ಕಾರ ಮಾಡಿ ಏನು ಮಾಡ್ಬೇಕು ಹೇಳ್ರಿ? ಆಶೀರ್ವಾದ ಮಾಡಬೇಕಾ? ಏನಂತ? ಅಷ್ಟಪುತ್ರಿ ಭವರಂತ ಮಾಡಬೇಕು, ಆರೋಗ್ಯ ಪ್ರಾಪ್ತಿರುತ್ತಂದ್ರೆ ಮಾಡಬೇಕು, ಸಂತಾನ ಅಭಿವೃದ್ಧಿ ಅಂತಾರೆ ಮಾಡಬೇಕು, ಏನಾದರೂ ಆಶೀರ್ವಾದ ಮಾಡಬೇಕಲ್ಲ. ರಾಜ ದಂಪತಿಗಳು ನಮಸ್ಕಾರ ಮಾಡಿ ವೇಮನರಾದ ಸುಮ್ಮನೆ ಇಟ್ಟರು. ಜನ ನೋಡಕತ್ತಾರ. ಯಾಕ ಅಜ್ಜವರು ಸುಮ್ಮನಾದರು, ಇನ್ನೇನು ಮಾಡ್ರಿ ಅಂತ ಮತ್ತೆ ನಮಸ್ಕಾರ ಮಾಡಿದರು ಮತ್ತು ಸುಮ್ಮನೆ ಇದ್ರು. ಮತ್ತೊಮ್ಮೆ 3ನೇ ಸಾರಿ ನಮಸ್ಕಾರ ಮಾಡಿ ಅಂದರೆ ಸುಮ್ಮನೆ ನಿಂತ್ಕೊಂಡಿದ್ರು. ರಾಣಿ ಕೇಳ್ತಿದ್ಲಂತೆಪ್ಪ, ರಾಜ ದಂಪತಿ ಹೊಸದಾಗಿ ಮದುವೆ ಆಗೇವಿ, ನಮಸ್ಕಾರ ಮಾಡಿದ್ರೆ ಏನಾರ ಅಂದು ತಲೆ ಮೇಲೆ ಹಸ್ತ ಇಟ್ಟು ಆಶೀರ್ವಾದ ಮಾಡಬಾರ್ದೇನ ತಂದೆ, ಸುಮ್ಮನೆ ನಿಂತಿರಲ್ಲ ಅಂತ ಕೇಳಿದಾಗ ವೇಮನರಾದ್ರಂತ ಏನಂತ ಮಾಡಲಿವ? ಇವತ್ತು ಮಧ್ಯರಾತ್ರಿ 2 ಗಂಟೆಗೆ ನಿನ್ನ ಕುಂಕುಮ ಅಳುತ್ತದೆ, ಏನಂತ ಆಶೀರ್ವಾದ ಮಾಡಿ ಅಂತ. ಎಷ್ಟು ನೋವಾಯ್ತು ಅವಳಿಗೆ ಅಲ್ರಿ. ಸಂಸಾರದ ಸುಖವನ್ನು ಅನುಭವಿಸಲಿಕ್ಕೆ ಸಂತಾನ ಅಭಿವೃದ್ಧಿಗಾಗಿ ಧರ್ಮ ಕಟ್ಟಳೆಯಾಗಿ ಹಿರಿಯರು ಮದುವೆ ಮಾಡ್ತಾರೆ. ಮದುವೆ ಮಾಡಿಕೊಂಡು ಹೋಗುವಂಥ ಮದುಮಗನಿಗೆ ಇಂಥ ಶಬ್ದ ಕೇಳಿದ್ರೆ ಏನಾಗಿರಬಾರ್ದು? ಬಹಳ ನೋವಾತಕ್ಕಿಗೆ. ರಾಜಾಗ ಸಿಟ್ಟು ಬಂದರು. ಮೊದಲ ರಾಜ ಅವರು, ನೀನು ಹಿಮಾಲಯದಲ್ಲಿ ಕುಳಿತ ಶಿವನೇನು ಅಂದ ಗುರುಗಳಿಗೆ. ನೀ ಹೇಳ್ದಂಗಾಗತ್ತ? ನಡಿ ನಡಿ, ಒಳ್ಳೆಯವರ ಹತ್ರ ಬಂದು ನಡಿ ಅಂತ ಹಿಂಗೆ ಕೈ ಜಗ್ಗಳು ಹೊತ್ನ್ಯಾಗ, ಪ್ರಭು ಶಾಂತರಾಗ್ರಿ. ಮಹಾತ್ಮರು ಸಾಮಾನ್ಯವಾಗಿರ್ತಕ್ಕಂಥವರೆಲ್ಲ, ಋಷಿ ಮೂಲ ನದಿ ಮೂಲವನ್ನು ತಿಳಿದವರು ಮಹಾತ್ಮರು. ಅವರೊಂದಿಗೆ ಬಿರುಸು ಮಾತಾಡಬೇಡ್ರಿ, ಕ್ಷಮೆ ಕೇಳ್ರಿ. ಇಲ್ಲ ಇವೇನು ಶಿವಾದಾನೆ ನೀವು ಹೇಳ್ದಂಗಾಗತ್ತೆ? ಅವಾಗ ಗುರುಗಳಂದ್ರಂತೆ, ನಿಜ ಮಹಾರಾಜ್ ನಿಜ, ನಾನು ಶಿವನೂ ಅಲ್ಲ, ತಪಸ್ಸಿಗೆ ಕುಳಿತಕ್ಕಂಥ ಹರಣೂ ಅಲ್ಲ. ಆದರೆ ಒಂದು ಮಾತು ಸತ್ಯ, ಇಂದು ಮಧ್ಯರಾತ್ರಿಗೆ ನಿನ್ನ ಭೂಮಿನ ಮುಗಿದ ಇದನ್ನು ಮಾತ್ರ ಹೇಳಬಲ್ಲೆ ಅಂತಂದಾಗ ಸಿಟ್ಟಿಗೆದ್ದು ಹೆಂಡತಿ ಕರ್ಕೊಂಡು ಹೋದ. ಹೆಣ್ಣಿನ ಮನಸ್ಸಿನ ಮೂಲಿ ಒಳಗೆ ಇದು ಕಾಣಕತ್ತಿತ್ತು. ಪರಮಾತ್ಮ ಎಂಥ ಆಶೀರ್ವಾದ, ನನ್ನ ಮಗಳನ್ನ ನನ್ನ ಗಂಡನ ಬಿಟ್ಟು ಕೊಡಬಾರ್ದು ಅಂತ ತಿಳ್ಕೊಂಡು ರಾತ್ರಿ 2 ಗಂಟೆಗೆ ತೂಗು ಮಂಚದ ಮೇಲೆ ಗಂಡನ ತೊಡಿ ಮೇಲೆ ಮಲಗಿಸಿಕೊಂಡು 4 ದಿಕ್ಕನ್ನು ಬಂದ್ ಮಾಡಿ ಸೇವಕರನ್ನು ಕಾಯಕ್ಕಿಟ್ಟು ಕಣ್ಣು ತೆರೆದಿದ್ದ ಮುಚ್ಚಲಿಲ್ಲ. ಯಾವಾಗ ಬರ್ತದೋ ಸಾವು ನನ್ನ ಗಂಡಕ್ಕೆ ಗೊತ್ತಿಲ್ಲ. ಯಾಕೆ? ಮಹಾತ್ಮರ ವಾಣಿ ಸುಳ್ಳಾಗುವುದಿಲ್ಲ. ಅವರು ವೇಮನರಾದ್ಯರು, ತಪಸ್ವಿಗಳವರು. 2 ಗಂಟೆ ಮಟನು ಕಣ್ಣು ಪಿಳುಕಿಸಲಾರದ 4 ದಿಕ್ಕುಗಳಿಂದ ರಕ್ಷಣೆ ಮಾಡಕತ್ತಿದ್ಲು. ಮಾಯೆ ಆವರಿಸಿತ್ತು. ಕಣ್ಣು ಮುಚ್ಚಿಬಿಟ್ಟು ನೋಡಿ, ನಿದ್ದಿಗೆಟ್ಟು ಒಂದು ಕ್ಷಣ ಮಾಯೆ ಯಾವಾಗ ಆವರಿಸಿತು ಗೊತ್ತಿಲ್ಲ. ಒಂದು ಕ್ಷಣ ಕಣ್ಣು ಮುಚ್ಚಿದ್ಲು. ಏನು ತೂಗು ಮಂಚದ ಮೇಲೆ ಗಂಡನನ್ನ ತೊಡೆ ಮೇಲೆ ಮಲಗಿಸಿಕೊಂಡು
ಕುಂಕುಮವನ್ನು ಕಾಪಾಡಿಕೊಳ್ಳಬೇಕು, ಕೈಮಣಿಗಳನ್ನು ಹಲವಾರು ವರ್ಷ ಕಟ್ಟಿಕೊಳ್ಳಬೇಕು ಅನ್ನುವ ಅಂತ ಭಕ್ತಿಯಿಂದ ಕುಳಿತುಕೊಂಡ ಹೆಂಡತಿ ಕಣ್ಣು ಮುಚ್ಚಿಬಿಟ್ಟು, ಕಣ್ಣು ಮುಚ್ಚಿದ್ದೇ ತಡ ಆ ತೂಗು ಮಂಚದ ಸರಪಳಿ ಹಿಡ್ಕೊಂಡು ಒಂದು ಕೃಷ್ಣ ಹಾವು ಅಂದ್ರೆ ಕರಿನಾಗರ ಹಾವು ಕೆಳಗಿಳಿದು ಬಂದುಬಿಡುತ್ತದೆ. ಕೆಳಗಿಳಿದು ಬಂದಿದ್ದ ಗಂಡನ ಪಾದಕ್ಕೆ ಕಚ್ಚಿ ಹೋಗಿಬಿಡುತ್ತದೆ. ಕಣ್ಣು ಬಿಟ್ಟು ನೋಡ್ತಾಳ, ಗಂಡನ ಬಾಯಿ ಒಳಗ ನೊರೆ ಬಂದು ಕೆಳಗೆ ಬಿದ್ದು ಉಳ್ಯಾಡಿ ಪ್ರಾಣ ಪಕ್ಷಿ ಹಾರಿ ಹೋಗಿಬಿಟ್ಟಿರ್ತವೆ. ರಾಜನನ್ನ ಕೂಗ್ತಾಳ, ಗಂಡನನ್ನ ಕೂಗ್ತಾಳ. ಮಂತ್ರಿ ಮಹೋದಯರು, ಬಂಡರು, ಸೇವಕರು ಓಡಿ ಬಂದರು. ಅಷ್ಟೊತ್ತಿಗಾಗಲೇ ಗಂಡನ ಪ್ರಾಣ ಹೋಗಿಬಿಟ್ಟಿತ್ತು. ಅವಾಗ ಏನು ಮಾಡ್ತಾಳ ಅಂದ್ರೆ, ಯಾರು ಹೇಳಿದ್ರಲ್ಲ 2 ಗಂಟೆಗೆ ನಿನ್ನ ಗಂಡ ಸಾಯ್ತಾನಂತ ಏನು ಹೇಳಿದ್ರಲ್ಲ, ಸಾವು ಬರ್ತೈತಂತ ಹೇಳಿದಂಥ ಮಹಾತ್ಮನಿಗೆ ಆ ಸಾವನ್ನು ಬದುಕಿಸುವ ತಾಕತ್ ಐತಂತ ಹೇಳ್ಯಾರ ನಡ್ರಿ ಅಂತ ಗಂಡನ ಶವ ತಗೊಂಡು ವೇಮಳಾರಾತ್ರ ಹತ್ರ ಹೊಕ್ಕಾಳ. ಪೂಜೆ ಕೂತ್ಕೊಂಡಿದ್ರು. ಪೂಜೆಯ ಕೂತ್ಕೊಂಡ ಸಂದರ್ಭದಲ್ಲಿ ಗಂಡನ ಶವ ಮುಂದಿಟ್ಟು ಬೇಡಿಕೊಂತಾಳ, ಯಪ್ಪ ನಿಮ್ಮ ತಪಶಕ್ತಿಗೂ ನನ್ನ ಪತಿಭಕ್ತಿಗೂ ಪರೀಕ್ಷೆ ನಡಿಬೇಕು ಇವತ್ತಂದು. ನೋಡಿ ಎಷ್ಟು ತಾಕತ್ತಿರ್ಬೇಕು ನನ್ನ ತಾಯಂದರಿಗೆ. ನಿಮ್ಮ ತಪಶಕ್ತಿ ದೊಡ್ಡದು, ನನ್ನ ಪತಿಭಕ್ತಿ ದೊಡ್ಡದು. ನೋಡೋರು ಇವತ್ತ ನನ್ನ ಗಂಡನನ್ನು ಮರಳಿ ಪ್ರಾಣ ಬದುಕಿಸಬೇಕಂತ ತಿಳ್ಕೊಂಡು ಹಠ ಮಾಡಿದಾಗ, ತಾಯಿ ಪಾದೋದಕವನ್ನು ತೆಗೆದುಕೊಂಡು ನಿನ್ನ ಗಂಡನ ಬಾಯಿ ಒಳಗೆ ಹಾಕು ಬಾ ಅಂತ ಕರೆದು ಗಂಡನ ಪಾದೋದಕವನ್ನು ಅಂದರೆ ಗುರುವಿನ ಪಾದೋದಕ ತಗೊಂಡು ಸತ್ತಿರುವ ತನ್ನ ಗಂಡನ ಬಾಯಿ ಒಳಗೆ ಹಾಕಿದ ಕ್ಷಣ ಮಕ್ಕೊಂಡಾರ ಯಕ್ಷರು ಹೆಂಗೆ ಎದ್ದು ಬಂದು ಮಾತಾಡ್ತಾರಲ್ಲ ನೋಡ್ರಿ, ವೇಮಳಾರಾಧ್ರ ಪಾದೋದಕವನ್ನು ತೆಗೆದುಕೊಂಡು ಹಾಕಿದಾಗ ಸತ್ತಿರುವಂಥ ಶವ ಬದುಕಿ ಬಂದು ಗುರುಗಳ ಪಾಲಕ ನಮಸ್ಕಾರ ಮಾಡಿ ಕೇಳ್ಕೊಂತಾನೆಪ್ಪ, ನಮ್ದು ತಪ್ಪು ಮಾಡ್ತೀವಿ, ರಾಜನಾಗಿರ್ತಕ್ಕಂಥ ನಾನು ತಪ್ಪು ಮಾಡ್ತೀವಿ, ಕ್ಷಮಾ ಮಾಡಂದಾಗ ಗುರುಗಳ ಮೆರವಣಿಗೆ ಮಾಡಿದ್ನಂತ ನನ್ನ ತಪ್ಪಾಗೈತಿ. ಈ ಪಾದೋದಕದ ಮಹಿಮೆ ಜಗತ್ತಿಗೆ ಗೊತ್ತಾಗಬೇಕಂತ ತಿಳ್ಕೊಂಡು ವೇಮಳಾರಾಧ್ರ ಪಲ್ಲಕ್ಕಿಯನ್ನು ಊರ ರಾಜಬೀದಿಯಲ್ಲಿ ಕರ್ಕೊಂಡು ಬಂದರು. ನೆನಪಿರಲಿ, ಗುರುಗಳು ಮೌನ ಮಲ್ಲಿಕಾರ್ಜುನ ಅಜ್ಜವರು 17ನೇ ತಾರೀಕಿಗೆ ಅಮಾವಾಸ್ಯೆ ಪಾಡ್ಯಕ್ಕೆ ಗೌರಿಶಂಕರ ಶಿವಾಚಾರ್ಯರನ್ನ, ಒಬ್ಬ ಜಂಗಮಣ್ಣನ ಪುರಾಣ ಇಟ್ಟು ಯಾಕೆ ಮೆರವಣಿಗೆ ಮಾಡಿದ್ರಿ? ಯಾಕೆ ಮಾಡಿದ್ರು? ಕುಂಕುಮ ಉಳಿಲಿ, ನನ್ನ ಗ್ರಾಮದ ತಾಯಿಯಂದರ ಕುಂಕುಮ ಶಾಶ್ವತವಾಗಿ ಉಳಿಲಿ, ನನ್ನ ಶ್ರೀಮಠದ ಭಕ್ತರ ಮುತ್ತೈದರ ಗಟ್ಟಿಯಾಗಲಿ. ಅದು ಯಾವಾಗ ಗಟ್ಟಿ ಆಗುತ್ತೆ ಅಂದ್ರೆ, ಅಷ್ಟಾಂಗ ಯೋಗ ನಿಷ್ಠರಾದ ವಿಭೂತಿ ಪುರುಷರನ್ನ ರಾಜ ಬೀದಿ ಒಳಗ ಸಂಚಾರ ಮಾಡುವುದರಿಂದ, ನಿಮ್ಮ ಮಣಿಯಂಗಳಕ್ಕೆ ಗುರುಗಳ ಪಾದ ಬರುವುದರಿಂದ ಆ ಮುತ್ತೈದಿತರ ಭಾಗ್ಯ ಗಟ್ಟಿಯಾಗಲಿ ಅಂತ ತಿಳ್ಕೊಂಡು ಈ ಪುರಾಣ ಪ್ರಾರಂಭ ಆಗಬೇಕಾದ್ರೆ ಏನ್ ಮಾಡ್ತೀವಿ ಹೇಳ್ರಿ? ತುಂಬಾ ತಗೊಂಡಿದ್ರಲ್ಲ ತಾಯಂದರು, ಮಳೆಯ ಮಧ್ಯದಲ್ಲೂ ಸಹಿತ ನಿಯಮವನ್ನು ಬಿಡಲಿಲ್ಲ. ಅಪ್ಪೋರು ಊರಿನ ರಾಜಬೀದಿಯಲ್ಲಿ ಗುರುಗಳ ಮೆರವಣಿಗೆ ಯಾಕೆ ಮಾಡ್ತಾರಂದ್ರೆ, ನಂಬಿದ ಭಕ್ತರ ಕಷ್ಟ ಕಳಿತಕ್ಕಂಥ ಪಾದ ಯಾವುದಂದ್ರೆ ಗುರುಗಳ ಪಾದ, ಜಂಗಮನ ಪಾದ, ಶ್ರೇಷ್ಠ ಪಾದ, ಕುಂಬಾರನ ಮುಂದೆ ಕುಣಿದ ಪಾದ ಅಂತ ಅನ್ನೋದಿಲ್ಲ ದಿನ ಅಜ್ಜವರು. ಅಂಥ ಗುರುಗಳ ಮೆರವಣಿಗೆ, ವೇಮಳಾರಾಧ್ಯರ ಮೆರವಣಿಗೆಯನ್ನು ಮಹಾರಾಜ ಯಾಕೆ ಮಾಡಿದಂದ್ರೆ, ನನ್ನ ಹೆಂಡತಿಗೆ ಮರಳಿ ಮುತ್ತೈದತನ ತಂದು ಕೊಟ್ಟ ಪಾದ, ನನಗೆ ಮರಳಿ ಪ್ರಾಣವನ್ನು ತಂದು ಕೊಟ್ಟ ಈ ಪಾದವನ್ನು ನಾನು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೇನೆ, ಊರ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ಕೃತಾರ್ಥನಾಗ್ತೇನೆ ಅಂತ ತಿಳ್ಕೊಂಡು ಇವತ್ತಿಗೂ ಸಹಿತ ಆ ಭಾಗದಲ್ಲಿ ವರ್ಷಕ್ಕೊಮ್ಮೆ ಜಗದ್ಗುರುಗಳ, ಜಂಗಮರ, ಗುರುಗಳ, ಶಿವಯೋಗಿಗಳವರ ಯಾಕೆ ಪಾಲಕಿ ಮಾಡಿಸ್ತಾರೆ, ಅಜ್ಜವರು ಮೆರವಣಿಗೆ ಮಾಡಿಸ್ತಾರೆ ಇಲ್ಲಿ ಊರಾಗ ಅಂತಂದ್ರೆ ನಮ್ಗೆ ಅರ್ಥನ ಆಗ್ತಾ ಇಲ್ಲ ಗುರುಗಳ ಬಗ್ಗೆ. ಪಣತಿ ಬುಡಕ್ಕೆ ಕತ್ಲಿರುವಂಗೆ ಆ ಪಣತಿ ಜಗತ್ತಿಗೆ ಬೆಳೆದು ಕೊಟ್ಟೈತಿ, ಆದ್ರೆ ಪಂತಿ ಬುಡಕ್ಕೆ ಕತ್ಲು ಉಳಿದದ. ಯಾಕೆ? ಅಜ್ಞಾನ ಇನ್ನೂ ಹೋಗಿಲ್ಲ ಅಂತ. ಆ ಅಜ್ಞಾನದ ಹೊರೆ ಯಾವಾಗ ಕಳೀತದೋ ಗೊತ್ತಿಲ್ಲ. ಶ್ರೇಷ್ಠ ಗುರುಗಳ ಸಂಘದಲ್ಲಿ ಇರ್ತಕ್ಕಂಥ ಮಹಂತ ಶಿವಯೋಗಿ ಇವತ್ತ ಲಿಂಗನಾಯಕನ ಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳವರ ಶಿಷ್ಯ ಪ್ರೇಮವನ್ನು ಪಡೆದುಕೊಳ್ತಾನೆ. ಶಿಷ್ಯ ಪ್ರೇಮವಾಗಿರ್ತಕ್ಕಂಥ ಗುರುರಕ್ಷೆ ಅವರನ್ನ ದೊಡ್ಡ ಯೋಗಿಯನ್ನಾಗಿ ಮಾಡ್ತಕ್ಕಂಥ ಕ್ಷೇತ್ರ ಯಾವುದಂದ್ರೆ ಗುರುಗಳು ಲಿಂಗನಾಯಕನ ಹಳ್ಳಿಯ ಚನ್ನವೀರ ಮಹಾಸ್ವಾಮಿಗಳ ಶಿಷ್ಯ ಮುಳುಗುಂದದ ಮಹಂತ ದೇಶಿಕರು ಅಂತ ಚನ್ನ ಕವಿಗಳು ಇಂದಿನ ಪುಣ್ಯ ಪುರಾಣದಲ್ಲಿ ಶಿರದೋಳು ಕರವಿಟ್ಟು ಜನ್ಮ ಪಾವನ ಗುರು ಬೇಕ ತಂಗಿ ಗುರು ಬೇಕ ಶಿರದೋಳು ಕರವಿಟ್ಟು ಶಿರದೋಳು ಕರವಿಟ್ಟು ಜನ್ಮ ಪಾವನ ಮಾಡುವ ಗುರು ಬೇಕವ್ವ ತಂಗಿ
ಶಿವ ಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ತ್ವರೆಯೊಳಗೆ ಮುಳುಗಿ ಪೋದಿಷ್ಟಲಿಂಗವಂ ಮಣ್ಣಿರಿಸಿ ಮಹಿಷಯಂ ಗೋವಂ ಮಾಡಿ ಮುನಿದ ಗುರುವರನ ಕೃಪೆಯಂ ಭಗಯನು ಶರಣವಿಗೊಲಗಿ ಮಹಾಂತಲಿಂಗನಂ ಮೆರೆದನು ಪುರವಲಿ ಮಹಾಂತಲಿಂಗನಂ ಮೆರೆದನು ಪುರದಲ್ಲಿ ಪರಮಚರಿತ ಮಹಾಂತಲಿಂಗನು ದೇಶಿಕನವನವ ಕರಿಸಿ ಮೆರೆವ ಗುರುಕುಲ ವಾಸದೊಳಗೆ ಗುರುವ ಸಮಯದನು ಪರಮಚರಿತ ಮಹಾಂತಲಿಂಗನು ದೇಶಿಕನ ಅವನಿಗನು ಮೆರೆವ ಗುರುಕುಲ ವಾಸದೊಳಗೆ ಗುರುವ ಸಮಯದನು ತೊರೆಯು ಬಂದಿತು ಲಿಂಗ ಕಳೆಯಿತು ಬಿಡದೆ ಹಠವನ್ನು ಮಾಡಿದ ದಿನದಿ ಬಿರುಟ ಮಾಡಿ ಗುರುವನಂ ಕರೆಸಿದ ಹರುಷದಿಂದಲೂ ಚರುಸಿದ ಹರನ ಲೀಲೆಯ ತೋರಿದ ಹರುಷದಿಂದಲೂ ಚರಿಸಿದ ಹರನ ಲೀಲೆಯ ತೋರಿದ ಹರನ ಲೀಲೆಯ ತೋರಿದ ಹರನ ಲೀಲೆಯ ತೋರಿದ ಪರಮಚರಿತ ಮಹಾಂತಲಿಂಗನು ದೇಶಿಕನವನುಳಿದ ಮೆರೆವ ಗುರುಕುಲ ವಾಸದೊಳಗೆ ಹರನ ಸಮಯವು ಮೆರೆದ ಹರ ಸಮಯವು ಮೆರೆದ. ಶಿವ ಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ದ್ಯಾಂಪುರದ ಚನ್ನಕವಿಗಳು 5ನೆಯ ಸಂಧಿಯೊಳಗೆ ಗುರುಗಳು ಲಿಂಗವನ್ನು ಮರಳಿ ನೀಡಿದ್ದು ಮಹಿಷಿ ಅಂದರೆ ಎಮ್ಮೆಯನ್ನು ಹಸುವನ್ನಾಗಿ ಮಾಡಿದ ಲೀಲೆಯನ್ನು ಚನ್ನಕವಿಗಳು ಗುರುಪಾದಕ್ಕೆ ತಮ್ಮ ನುಡಿ ನೈವೇದ್ಯವನ್ನು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಮತ್ತು ನಾವು ನೀವೆಲ್ಲ ನಾಡಿನ ಪುಣ್ಯ ಪುರಾಣದಲ್ಲಿ ಗುರುವಿನ ಈ ಅನುಭವದ ಅಂಗಳದಲ್ಲಿ ಮತ್ತೆ ಸೇರೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಇಲ್ಲಿವರೆಗೆ ಶಾಂತಚಿತ್ತರಾಗಿ ತಾವು ಪುರಾಣವನ್ನು ಕೇಳಿದ್ದಕ್ಕೆ ಇಂದಿನ ದಾಸೋಹದ ಸೇವೆಯನ್ನು ಮಾಡಿದಂಥ ಕುಟುಂಬ ವರ್ಗದವರಿಗೆ ದಯಾನಿಧಿಯಾಗಿರುವ ಬಸವಾದಿ ಶರಣರು, ಯಡಿಯೂರ ಶುದ್ಧಲಿಂಗರು, ಗುರುಕುಮಾರ ಪಂಚಾಕ್ಷರ ಗುರುಗಳವರು, ಮೌನ ಮಲ್ಲಿಕಾರ್ಜುನ ಅಪ್ಪಂಗಡವರ ಕೃಪಾ ಆಶೀರ್ವಾದ ಆ ಕುಟುಂಬಕ್ಕೆ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಗುರುಪಾದಲ್ಲಿ ಅರಿಕೆಯನ್ನು ಮಾಡುತ್ತಾ ಇನ್ನು ಮುಂದಿನ ಕಾರ್ಯವನ್ನು ನಮ್ಮ ಮಂಜುನಾಥ ಶರಣರು ನಡೆಸಿಕೊಡ್ತಾರೆ. ಎಲ್ಲರಿಗೂ ಶುಭವಾಗಲಿ. ಆಜ್ಞಾಧಾರಕರಾದ ಮುತ್ತಲಿಯವರು ಗುರು ಬೇಕವ್ವ ಗುರು ತಂಗಿ ಗುರು ಬೇಕು ಅಂತಕ್ಕಂಥ ಹಾಡನ್ನು ಕೇಳಿದ 100 ರೂಪಾಯಿ ಆಯ ಕೊಟ್ಟಿರ್ತಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ಧನ್ಯವಾದಗಳನ್ನು. ನಮ್ಮೆಲ್ಲರಿಗೂ ಪುರಾಣ ಪ್ರವಚನದ ಸುದೆಯನ್ನು ನೀಡಿರತಕ್ಕಂತಹ ಪರಮ ಪೂಜ್ಯ ವಿಜಯ ಶಾಸ್ತ್ರಿಜಿಯವರಲ್ಲಿ ಅನಂತ ಕೃತಜ್ಞತಾಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಮಹಾಂತ ಶಿವಯೋಗಿಗಳು ಅವರು ಆಕಳ ಹಾಲನ್ನು ಕರ್ಕೊಂಡು ಎಮ್ಮೆ ಹಾಲು ಕರ್ಕೊಂಡು ಬಂದಿದ್ದಾರೆ ಅಂತಂದು ಅವ್ರ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ. ಆದ್ರೆ ಅವ್ರು ಇದ್ದವ್ರು ಏನು ಅಂತಾರಂತಂದ್ರೆ ಆ ಮಠದ ಅಂಗಳದೊಳಗೆ ಆಕಳನ ಐತಿ, ನಾ ಆಕಳ ಹಾಲನ್ನು ಹಿಂಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಹೊರಗೆ ಬಂದು ನೋಡ್ಬಿಡ್ದಂದ್ರೆ ಅದು ಎಮ್ಮೆ ಇದ್ದದ್ದು ಆಕಳ ಆಗೈತೆ ಅಂತಂದು ಎಲ್ಲರೂ ಇದು ಮಾಡ್ತಾರೆ.
ನೀವು ಕೇಳಿದ್ರಲ್ಲ ಅಂತ ನೋಡಕ್ಕೆ ಅದಾರಂಗಿಲ್ಲ ನಿಮ್ಗೆ ಇಷ್ಟ ಎಲ್ಲರೂ ಲಕ್ಷ ಕೊಟ್ಟು ಕೇಳಿದ್ರಿ ಎಂದದ್ರ ಅರ್ಥ ಏನಂತಂದ್ರೆ ಈ ಪುರಾಣ ಪುಣ್ಯಕತೆ ಕೇಳೋದು ನ್ಯಾಯ ನಿದ್ದೆ ಬರೋದು ಭಾಳ ಸಹಜ. ಅದು ಎಲ್ಲರಿಗಿಂತ ಮೊದಲು ಬಂದು ನಿಂದಿರ್ತೈತ್ರಿ. ನಿನಗೆ ಬಂದಿಲ್ಲಪ್ಪ ಅದಕ್ಕೆ ಈ ಜಾಗ ಮಹಿಮಾ ಹಂಗಂತ ಅಜ್ಜನ ಜಾಗ ಮಹಿಮಾ ಅದು ಅದಕ್ಕೆ ಬರೋದಿಲ್ಲ. ಶಿವರುದ್ರ ಸಾಹೇಬರು ಹೇಳ್ತಿದ್ರು, ಅವರು ಸಾವಿರ ಲಕ್ಷ ಗಟ್ಟಲೆ ಜನ ಇದ್ದು ಸಭಾದಾಗ ಹೋಗಿ ಹೇಳ್ತಿನ್ಕರೆ ಹಿಂಗೆ ಹೇಳುವಂಗೆ ಒಳಗೆ ಮನಸ್ಸು ಉಕ್ಕಿ ಬರ್ತಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಹೆಂಗೆ ಜನ ಕೂತು ಲಕ್ಷ ಕೊಟ್ಟು ಕೇಳ್ತಾರೋ ಹಂಗೆ ಅಲ್ಲಿ ಎಲ್ಲೂ ಕೇಳಂಗಿಲ್ಲ ಅಂತಂತಿದ್ರು ಅವರು. ಆ ರೀತಿ ಒಳಗೆ ಮನುಷ್ಯನ ಒಂದು ಏಕಾಗ್ರತೆ ಬರಬೇಕಂದ್ರೆ ಅದು ಸ್ಥಾನ ಮಹಿಮೆ, ಗುರುವಿನ ಸ್ಥಾನದ ಮಹಿಮೆ ಅದು. ಅದಕ್ಕಾಗಿ ನಮಗೆಲ್ಲ ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂತಹ ವಿಷಯಗಳನ್ನು ತಿಳಿಪಡಿಸಿದ್ದಾರೆ. ಅದಕ್ಕೆ ಗುರುಗಳು ಅಂದರೆ ಹೆಂಗಂದ್ರೆ ಶಿಷ್ಯರನ್ನು ಪರೀಕ್ಷೆ ಮಾಡೋದು ಅವ್ರ ಕೆಲಸ. ಅದಕ್ಕೇನು ಅಂದ್ರೆ ಹೇಗೆ ಹೇಳಿದರು, ಏನಂದ್ರೆ ಶಿಷ್ಯರಲ್ಲಿ ಅವ್ರು ಹೇಳ್ದಂಗೆ ಅದಾರು ಅಂದರೆ ಸತಿ ಇದು ಶಿಷ್ಯ. ಅವ್ರು ಏನಂತಾರೆ ಅದಕ್ಕೆ ವಿರುದ್ಧ ಮಾತಾಡಲಾರ್ದ ಇರೋದಕ್ಕೆ ಶಿಷ್ಯ ಅಂತ ಕರೀತಾರೆ. ಅದು ಸಾಧ್ಯ ಇಲ್ಲದ ಮಾತು ಅಂತ. ಯಾಕಂತಂದ್ರೆ ಶಿಷ್ಯನಾಗಬೇಕು ಅಂತಂದ್ರೆ ಅವ್ರು ಒಂದು ಟೊಂಗಿ ಮೇಲೆ ನಿಂತು ಯಾವ ಟೊಂಗಿ ನಿಂತಿರೋ ಅದನ್ನೇ ಕಡಿ ಅಂದ್ರೂ ಹೊಳ್ಳಿ ಮಾತಾಡೋಂಗಿಲ್ಲ. ಅದನ್ನ ಕಡಿ ಅಂದರೆ ಕಡಿಬೇಕು. ಹಾಗಿದ್ರೆ ಶಿಷ್ಯರು, ಇಲ್ಲಾಂದ್ರೆ ಅವ್ರಿಗೆ ಶಿಷ್ಯರಂತ ಕರೆಯಂಗಿಲ್ಲ. ನಾವೆಲ್ಲ ಸುಮ್ಮನೆ ಡ್ರೆಸ್ ಹಾಕೊಂಡು ಅಡ್ಡಾಡ್ತೀವಲ್ಲ, ಹೆಸರಿಗೆ ತೋರಗಾರಿಕೆ ಶಿಷ್ಯರು, ಹಂಗಾಗಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಅದಕ್ಕೆ ಏನು ಹೇಳ್ತಾರಂದ್ರೆ ಗುರು ಮಿಲೇಲಾಕ ಶಿಷ್ಯ ಮಿಲೇನ ಏಕ. ಶಿಷ್ಯ ಆಗಿರೋ ಒಬ್ಬರು ಸಿಗಂಗಿಲ್ಲ ಅಂತ. ಯಾಕಂದ್ರೆ ಅದು ಅಷ್ಟು ಕಠಿಣ ಐತಿ ಅಂತ. ಸುಮ್ಮನೆ ಅವಾಗ ಬಂದು ಭಕ್ತರಾಗಿ ಬಂದು ನಮಸ್ಕಾರ ಮಾಡಿ ಹೋಗೋದು ಚಲೋ ಅಂತ ಹೋಗ್ತಾರೆ, ಮಜಾ ಅನ್ನಿಸ್ತದ. 24 ತಾಸು ಅಲ್ಲೇ ಇರಬೇಕು ಅಂದ್ರೆ ಹೆಂಗೆ ಹೇಳ್ತಾರೆ ಹಂಗೆ ಇರಬೇಕು. ಅದಕ್ಕೆ ಅವ್ರು ಅಜ್ಜಾರು ಹೆಂಗ್ರಿ ಹಣ್ಣು ಮಾರಂಗಿಲ್ಲಪ್ಪ, ಅವರೊಂದು ಉದ್ದೇಶ. ತೋಟದಾಗ ಬಂದಿದ್ದು ಹಣ್ಣು ಮಾರಂಗಿಲ್ಲ. ಆದ್ರೆ ನಾವು ಶಿಷ್ಯರು ಯಪ್ಪ ಎಲ್ಲ ಮಾರಿ ಹೆಂಗ್ರಿ ಒಂದು 4 ಮಾರೋಲ್ಲ ನಾವು ಮತ್ತು ಶಿಷ್ಯರು ಅಂತ ನಮ್ಗೆ ಇಲ್ಲ. ಅದಕ್ಕೆ ಅವ್ರು ಏನು ಯುಕ್ತಿ ಹುಡುಗೋದಂದ್ರೆ ಮಕ್ಕಳ್ರೆ ಮಾರೋದ್ರೆ ನೀವು 19 ಊರ ಮಾರಿ ಅಂದರು. ನಮಗೆ ಸಾಧ್ಯ ಐತೆ ಇಲ್ಲಪ್ಪ ಇದೆ ನಾವು ಊರಾಗ ಹೋಗಿ ನೀವು 19 ಮಾರ್ಬೇಕು. ಅದೊಂದು ಹಳಿ ಗಾಡಿ ತಂದಿರ್ತಾರಲ್ಲಿ, ಒತ್ತು ಗಾಡಿ, ಅದನ್ನು 19 ಮಾರ್ಬೇಕು. ಹಂಗೆ ಇಲ್ಲ ಅಂದರು ಅವರು. ನಾವು ಸಾಧ್ಯ ಇಲ್ಲ ಮಾರ ಅಂದೆವು, ನಮ್ಮ ಶಿಷ್ಯರು ಅಂತಾರೆ. ಅದಕ್ಕೇನು ಅಂದ್ರೆ ನಿಜವಾದ ಶಿವಗಳಿಗೆ ಅವ್ರು ಎಲ್ಲಿಂದ ರಾಜ್ಯ ಬಿಟ್ಟು ಗುರುವಿನ ಹುಡ್ಕೊಂತ ಹೋಗಿದ್ರು. 3-4 ದಿನ ಅವ್ನು ಬೆನ್ನು ಹತ್ತಿ ಹೋಗಿ ಕಾಲಾಗೆಲ್ಲ ರಕ್ತ ಸೋರಿ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದ್ರೆ ಬರ್ತಾನ ಒಬ್ಬ ನಿಂದ್ರೆ ನಾವು ಎಂದಿದ್ರು. ನಿಜವಾದ ಶಿವಗಳು ಹೋದರು. ಹೇಳಕ್ಕೆ ನಿಂತ್ರೆ ದೊಡ್ಡದೈತಿ, ಟೈಮ್ ಒಳಗದ. ಅವ್ರು ದಾಡಿ ಮಾಡಿಸ್ಕೊತಿದ್ರು. ಅರ್ಧ ದಾಡಿ ಬಳಸೋದಕ್ಕೆ ಹೆಂತಿಗೆ ಹೇಳಿ ಆ ಭಿಕ್ಷಾ ಬೇಡಕ್ಕೆ ಬಂದಿರ್ತಾರೆ ಗುರುಗಳು. ಆ ಸಂದರ್ಭದೊಳಗೆ ಅವ್ರು ಭಿಕ್ಷಾಂದೇಹಿ ಅಂತಾರೆ, ಒಳಗದಾರ ನೀಡ್ತಾರೆ ಹೋಗ್ರಿ ಅಂದರು. ಅವ್ರು ಇನ್ನೂ ಅರ್ಧ ದಾರಿ ಮುಗಿದ್ರಿಲ್ಲ, ಲಘು ದಾಟಿ ಹೋದರು. ಒಳಗೆ ಹೋಗಿ ಕೇಳಿದ್ರು, ಹಂಗೆ ದಾಡಿ ಬಿಟ್ಟನೆ. ಯಾಕೆ ಲಘು ಹೋದ್ರು? ಇಲ್ರಿ ಅವಸರ ಮಾಡಿದ್ರು, ನಿನ್ನಿದಿತ್ರಿ ನೀಡಿ ಕಳಿಸಿನಿ ಅಂದರು. ಅದಕ್ಕಂದ್ರು ನಿನ್ನ ಗಂಡಗಾದ್ರೆ ಬಿಸಿದು ಮಾಡಿ ನೀಡಕ್ಕೆ, ನನ್ನ ಗಂಡಗಾದ್ರೆ ಹಸಿದು ನೀಡಕ್ಕೆ ನಡೆದ್ನೇ ಈಗ ಅಂದರು. ರಾಜ್ಯ ಬಿಟ್ಟು ಹೋಗೇ ಬಿಟ್ಟರು. ಹೋಗಿ 3 ದಿನ ಗಂಟಲೆ ಹುಡುಕಾಡಿ ಆಮೇಲೆ ಹೋಗಿ ಗುರು ಸಿಕ್ಕ. ಏನು ಹೇಳಾರು ನಿಂದ್ರು ಅಂದಾರಂದ್ರೆ 3 ದಿನ ನಿಂತರು, ಮತ್ತೆ ಕುಂಡ್ರಲಿಲ್ಲ. ಆಮೇಲೆ ಬಂದ ನಂತರ ಅವ್ರಿಗೆ ಕರಾರು ಹಾಕಿದ್ರು. ಅದ್ರಾಗಿಂದ ಒಂದು ಕರಾರು ಹೇಳ್ತನು, ಕಟ್ಗೆ ಕಡ್ಕೊಂಬಂದು ಮಾರಬೇಕು, ಮಾರಿದ ರೊಕ್ಕ ತಂದು ದಾಸಿಗೆ ಕೊಡಬೇಕು. ಆದರೆ ಕಡ್ಕೊಂಬಂದು ಎಲ್ಲಿ ಮಾರಬೇಕು ಅಂದ್ರೆ ನಿನ್ನ ರಾಜಧಾನಿಯೊಳಗೆ ಮಾರಬೇಕು. ಮತ್ತೆಲ್ಲ ಹೊರಗೆ ಮಾರಕ್ಕೆ ನಡೀತೈತ್ರಿ. ನಾವು ಇದ್ದೂರಾಗ ನಾವು ಹೊತ್ತು ಹೋಗಿ ಮಾರೋದಂದ್ರೆ ಅಷ್ಟು ಸರಳ ಇಲ್ಲ. ಆ ರೀತಿ ಒಳಗೆ ನಿಜಗಳು ಹೊತ್ಕೊಂಡ್ಬಂದು ಕಟ್ಟಿಗೆನ ಊರೆಲ್ಲ ಮಾರ್ಕೊಂಡ್ಬಂದು ದಾಸೋಹ ಕೊಟ್ಟರು ಅವರಿಗೆ. ಅನಂತರದೊಳಗೆ ಮತ್ತೆ ನನಗೆ ಕಾಶಿ ಯಾತ್ರೆ ಹೋಗೋಣ ಅಂತ ಹೇಳಿ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗಿ ಕಾಶಿ ಯಾತ್ರೆಗೆ ದುಡ್ಡು ಕಡಿಮೆ ಅಂತ ವೇಶ್ಯಾರ ಮನೆಯೊಳಗೆ ಜೀತಕ್ಕಿಟ್ರು, ಅಲ್ಲಿ ಉಳಿದು. ಇದಕ್ಕೆ ಶಿಷ್ಯರಂತಾರ. ಹಂಗೆ ನಾವು ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಹೇಳಿದ್ರು ಅಂದ್ರೆ ಒಂದು ಕಟ್ಟಿಗೆಲ್ಲ ನಾವ ಬೆಳೆದದ್ದು ತುಡುಗು ಮಾಡ್ಕೊಂಡಿರಲ್ಲ, ನಾವ ಬೆಳೆದದ್ದು ಹಣ್ಣು ಮಾರು ಅಂದ್ರೆ ನಮ್ಗೆ ಯಾವಲ್ಲಪ್ಪ ಇದ್ದೀವಿ ನಾವು ಯಾವ ಶಿಷ್ಯರ ಹತ್ರನ್ರಿ. ಅದಕ್ಕೆ ಏನು ಅಂತಂದ್ರೆ ಅವ್ರದ್ದೇನು ರೊಕ್ಕ ಮಾಡ್ಬೇಕಂತಲ್ಲ, ಶಿಷ್ಯನಲ್ಲಿರ್ತಕ್ಕಂಥ ಅಭಿಮಾನವನ್ನು ಕಳಿಬೇಕು. ಅಭಿಮಾನ ಚೋಡೋ ಮುಕ್ತಿ ಲೋಕಡಿ ಅಂತಾರೆ. ಅಭಿಮಾನ ಕಳ್ಕೊಂಡ್ರೆ ಮುಕ್ತಿ ಸಿಗ್ತದೆ. ಅದಕ್ಕೆ ಅಭಿಮಾನ ಕಳ್ಕೊಳಕ್ಕಾಗಿ ಹೋಗ್ಬೇಕು ಸಾಧ್ಯ ಇಲ್ಲಪ್ಪ. ನೀವು ಸುಮ್ಮನೆ ಗಡ ಹೋಗಿ ಮಾರಿ ಬರ್ತಕ್ಕರೆ ಗೊತ್ತ ಗಡ ನಮ್ಗೆ ಆಗೋಳಿದ್ದೆ ನಾವು. ಆ ರೀತಿ ಒಳಗೆ ವಿಚಿತ್ರ ಇರ್ತದೆ ಆತ್ಮರ ವರ್ತನೆ ಅಂದ್ರೆ. ಟೈಮ್ ಒಳಗದ
ಒಂದ್ಸಲ ಶ್ರೀಶೈಲ ಜಗದ್ಗುರುಗಳು ಅಂದ್ರೆ ಈಗ ಅದಾರಲ್ಲ, ಅವ್ರ ಪೂರ್ವಾಶ್ರಮದೊಳಗೆ ಹಿಪ್ಪುರಿಗೆ ಮಠದ ಪಟ್ಟಾಧಿಕಾರಿ ಇತ್ತು ಅವರಿಗೆ. ಆ ಸಂದರ್ಭದೊಳಗೆ ಅವ್ರು ಫೋನ್ ಮಾಡಿದ್ರು, ತಾವು ಬರ್ಬೇಕ್ರಿ ಬಂದು ಹೇಳಿದ್ರು. ಅಲ್ರಿ ನಾವು ಮಾತಾಡೋರಲ್ಲ ಬಿಡೋರಲ್ಲ, ಎಷ್ಟೋ ಜನ ಮಾತಾಡ್ತಾರೆ, ನಾವು ಬಂದು ಏನು ಮಾಡೋ ನಾ ಬರೋಂಗಿಲ್ಲ ಅಂದ್ರೆ ಅವ್ರಿಗೆ ಅವರು ಫೋನ್ನಾಗಿ ಒಂದು ಮಾತಂದರು, ಮಾತಾಡೋರು ಭಾಳ ಜನ ಅದಾರಪ್ಪ, ತಪಸ್ಸು ಮಾಡೋರು ಭಾಳ ಜನ ಇಲ್ಲ, ಅದಕ್ಕೆ ತಪಸ್ಸುಗಳದ್ದು ಆಶೀರ್ವಾದ ಬೇಕು ಅಂದ್ರೆ. ಇನ್ನೂ ನಾವು ಯಾವ ಪಟ್ಟಾಧಿಕಾರ ಎಲ್ಲಿ ಅಂದರೆ ಹಿಪ್ಪುರಿಗೆ ಮಠದ ದೇವರಾಗಿದ್ರು ಆವಾಗ. ಹಾಗೆ ಅಂದದ್ದಕ್ಕೆ ಅಜ್ಜವ್ರು ಹೊಂಟ್ರು. ಹೋಗ್ಬೇಕಾದ್ರೆ ಯಾರನ್ನ ಪಟ್ಟಾಧಿಕಾರಿ ಇತ್ತಂದ್ರೆ ಏನು ಮಾಡ್ತಾರಂದ್ರೆ ಅಜ್ಜವರು ಬೆಳ್ಳಿ ವಾಟೇನೋ ಬೆಳ್ಳಿದೊಂದೇನೋ ಸಾಮಾನು ತೊಗೊಂಡು ಹೋಗಿ ಶಾಲ ಇವನ್ನೆಲ್ಲ ಹೋಗಿ ಅವ್ರಿಗೆ ಸನ್ಮಾನ ಮಾಡ್ತಾರೆ. ನಾವೊಂದು ಇಷ್ಟೆಲ್ಲ ಬಾಯಿ ತುಂಬ ಬಂದು ಆಶೀರ್ವಾದ ಮಾಡಬೇಕು, ತಪಸ್ಸುಗಳು ಅಂದಾರ ಏನು ಒಯ್ತಾರ ನಾವು ನೋಡ್ತೀವಿ. ಅವ್ರು ಏನು ತೊಗೋದ್ರಿ, ಬೆಳ್ಳಿ ವಾಟೆ ತೊಗೋದ್ರು, ಚರಿಗೆ ತೊಗೋದ್ರಿ, ಏನು ತೊಗೊಳಂಗಿಲ್ಲ. ಮತ್ತು ಶಾಲ ಅಂತ ತೊಗೊಂಡ್ರಿ, ರೇಷ್ಮೆ ತೊಗೊಂಡು ಯಾವ ತೊಗೊಂಡು ಅದನ್ನೂ ತೊಗೊಳಂಗಿಲ್ಲ ಅಂದ್ರೆ. ನಾವೊಂದು ಇಲ್ಲಿಂದ ಹೋಗ್ಬೇಕಂದ್ರೆ ಹೆಂಗೆ ರೀ, ಏನು ಕತೆ ಅಂದ್ರೆ ಏನಿಲ್ಲ, ಅಲ್ಲೇ ಏನು ಸನ್ಮಾನ ಮಾಡಿರ್ತಾರಲ್ಲ ಅಲ್ಲಿದವ್ರು ಉಸ್ಬೋದು ಅಂದ್ರೆ ಅವರು. ಹೆಂಗೆ ಲೋಪ ಕತೆ ದಾವನ ಹೋಗಿ ಬೇಡೋದು ಹೆಂಗೆ ಕೇಳೋದು ಹೆಂಗೆ ಏನು ಕತೆ ಇದಂದು ನಾವು ತೊಗೊಂಡ್ರೆ ನೋಡಿ ನಿಮ್ಮದಂದ್ರೆ ಅವರು. ನಾವೇನು ಸುಮ್ಮನೆ ಗಾಡ್ಯಾಗ ಕುಂತೀವಿ ಬಂದೀವಿ, ಅಲ್ಲಿ ಹೋದಿವ್ರಿಪ್ಪ. ಆದ್ಮೇಲೆ ಹೆಂಗಾಯ್ತು ಅಂದ್ರೆ ಏನು ತಗೋದು ಅಂದ್ರೆ ಒಂದು ಬುಕ್ ಇತ್ತು ರೀ ದೊಡ್ಡದು, ಸಿದ್ದರಾಮೇಶ್ವರ ಸಂಪುಟ ವಚನ ಸಂಪುಟ ಬುಕ್, ಅದರೊಂದು ತಗೋದು. ಇಷ್ಟು ದೊಡ್ಡದೈತೆ ಅದು, ಕರ್ನಾಟಕ ಹಳಿದ್ರಿ ಈಗಿಂದಲ್ಲ, ಈಗೆಲ್ಲ ಕೂಡ ಒಂದೇ ಮಾಡ್ಯಾರ. ಅದರ ಸಿದ್ದರಾಮೇಶ್ವರ ವಚನ ಸಂಪುಟ ದೊಡ್ಡದು ಒಂದೈತೆ, ಅದನ್ನೊಂದು ತಗೋ ಅಂದರು. ಅದನ್ನೊಂದು ತೊಗೊಂಡು ಹೋದಿವ್ರಿ. ಅಲ್ಲಿ ಆದ್ಮೇಲೆ ಅಲ್ಲಿ ಶಿವರುದ್ರೇಶ್ವರ ಅಂತಿದ್ರು ಅದ್ರೊಳಗೆ. ಹೋಗಿ ಅವ್ರ ಕಡೆ ಶಾಲೆ ಸುಂಬಾಣ ಮ್ಯಾಲೆ ಕೊಂಡ್ರದ್ನಂತೆ ಸ್ಟೇಜ್ ಮೇಲೆ ಹೋದ್ರು. ಈಗ ಹೆಂಗೆ ಕುಂದು ಜಪ ಮಾಡ್ತಾರೆ, ಜಪ ಮಾಡಕತ್ತು ನಾವು ಹೋಗಿ ಬರ್ಬೇಕಲ್ರಿ. ಅದು ಎಂಥ ಶಾಲೆ ಅಂದ್ರೆ ಅವ್ರಿಗೆ ಹೊಚ್ಚಿ ಬಿಟ್ಟಿದ್ದು ಶಾಲೆ ತೊಗೊಂಡ್ಬರ್ಬೇಕು, ಹೊಸಾದಿ ಸುಂಬರಂಗಿಲ್ಲ. ನಾವೊಂದು ಹೆಂಗೆ ಹೋದ್ವಿ ಶಿವರುದ್ರೇಶ್ವರ ಹತ್ರ, ನಾವೊಂದು ಶಾಲೆ ಕೊಡ್ರಿ ಅಂದ್ರಿ. ಬೇಕತ್ರ ಅವರು ಅಲ್ರಲ್ಲಿ ಹಿಂಬಾಗಿ ಬಂದಿರಿ 3-4 ಮಂದಿ ಒಂದು ಶಾಲೆ ತರಕ್ಕೆ ಬರ್ಲಿಲ್ರಿ ಅಪ್ಪ ಅಜ್ಜಾರು ಹಿಂಗೆ ಅವ್ರು ಹಂಗೆ ಹೇಳ್ತಾರಪ್ಪ, ನೀವು ಒಂದು ತೊಗೊಂಬರ್ಬೇಕು ಹಿಂಬಾಲಿ, ಅವ್ರ ಕಡೆ ಹೆಸರು ಅಂತ ಹೇಳಿ ಕೊಡ್ಬೇಕು. ಸುಮ್ಮನೆ ಅದನ್ನು ಕೊಡ್ತನು. ಮತ್ತಾರ ಫಂಕ್ಷನ್ದಾಗ ಹಿಂಗೆ ಮಾಡಿಗಿಡಿರಿ ಅಂದ್ರೆ ಅವರು. ಮತ್ತಾರ ಫಂಕ್ಷನ್ದಾಗ ಹಿಂಗೆ ಮಾಡಿರಿ ಮನೆಗೆ ಹಾಕೋತೀರಿ ಅಂದರು ಅವರು. ಅದೇನು ಗೊತ್ತಿಲ್ರಿ, ಹೊಸಾದು ಕೊಡಂಗಿಲ್ಲ, ಹೊಸಾದು ನಮ್ಮ ಮನ್ಯಾಗ ಹೋಗಿ ಬರೋದು ಅದು ಆಗೋದಿಲ್ಲ ರೀ ಹಿಂದೆ ನಾವು. ಅವ್ರು ಇಲ್ಲಿದೆ ಹೆಸರು ಬಂದಾಗ ನೀವು ಇಲ್ಲಿದೆ ಕೊಡ್ರಿ ಅಂತ. ಚಲೋಪ್ಪ ನೀವು ಚಲೋ ಗುರು ಶಿಷ್ಯಪ್ಪ ಅನ್ಕೋತ ಎದ್ದು ಹೋಗಿ ಎಲ್ಲಿ ಸನ್ಮಾನ ಮಾಡಿದ್ರಲ್ಲ ಅದನ್ನ ಒಳಗೆ ತಂದು ಕೊಟ್ಟರು ಅವರು. ಅದನ್ನು ಹಿಂಗೆ ಆರಿಸಿ ತೊಗೊಂಡು ಹೋಗಿ ಕೊಟ್ಟಿವಿ ನಾವು. ಅವ್ರ ಅಜ್ಜವರು ಅದನ್ನು ಅವ್ರಿಗೆ ಹಚ್ಚಬೇಕಾದ್ರೆ ಮತ್ತೆ ಜರ ಕೆಳಗೆ ಬಿತ್ತದು, ಮತ್ತೊಂದು ಎಬಿಸಿ ಹೊಚ್ಚಿರೋದು. ಹೊಚ್ಚಿ ಅವ್ರ ಕೈಯಾಗ ಸಿದ್ದರಾಮೇಶ್ವರ ವಚನ ಸಂಪುಟ ಬುಕ್ ಒಂದು ಕೊಟ್ಟು ಬಂದರು. ನಾವು ಆತ ಮುಗಿತು ಕಾರಾದು ಬಂದೆವು. ಆದರೆ ಇವತ್ತು ಅದನ್ನು ವಿಚಾರ ಮಾಡಲಿಕ್ಕಾಗಲಿ ಅದರ ಸಂಕೇತ ಏನು, ಅವ್ರು ಯಾವ ಥರ ಆಶೀರ್ವಾದ ಮಾಡಿದರು ಅಂದ್ರೆ ಒಂದೇ ಶಾಲನ್ನು 3 ಸಾರಿ ಉಪಯೋಗ ಮಾಡಿದರು ಅದನ್ನು. ಅದಕ್ಕೆ ಅವರು ಒಬ್ಬ ಗುರುಗಳು ಯಾವುದು ಸಿದ್ದರಾಮೇಶ್ವರ ವಚನ ಸಂಪುಟ ಒಂದನ್ನು ಕೊಟ್ಟಿದ್ದರು. ಅದ ಒಂದ ಹೆಸರಿನ ಮೇಲೆ 3 ಸಲ ಪಟ್ಟಾಧಿಕಾರ ಆತವ್ರದ್ದು ಗುರುಗಳದ್ದು. ಏನಾಯ್ತು, ಒಮ್ಮೆ ಹಿಪ್ಪುರಿಗೆ ಮಠದ ಪಟ್ಟಾಧಿಕಾರ, ಅನಂತರ ಯಡೂರು ಮಠದ ಪಟ್ಟಾಧಿಕಾರ, ಕೊನೆಗೆ ಶ್ರೀಶೈಲ ಸಿಂಹಾಸನದ ಜಗದ್ಗುರು ಪಟ್ಟಾಧಿಕಾರ. ಒಂದೇ ಶಾಲೆ 3 ಸಲ ಹೆಂಗಾತವು ಹಂಗೆ ಚನ್ನಸಿದ್ದರಾಮ ಪಂಡಿತಾರಾದ್ರು 3 ಸಾರಿ ಏನಾದ್ರು ಅಂದ್ರೆ ಪಟ್ಟಾಧಿಕಾರ ಹೊಂದಿದ್ರು ಅಂದ್ರೆ ಆಶೀರ್ವಾದ ಬಲ ಹಂಗಿರ್ತದೆ. ಅವ್ರು ಏನೋ ಹೇಳ್ತಾರಂತ ಅವ್ರ ಹಂಗೆ ಹೇಳ್ತಾರೆ ಬಿಡು ಅಂತೇಳಿ ಸುಮ್ಮನೆ ನಾವು ಒಂದು ಎಲ್ಲಿದ್ರೆ ಶಾಲೆ ತೊಡಗಲಿ ಹೋಗಿ ಕೊಟ್ಟಿದ್ದೀವಿ ಅಂದ್ರೆ ಇದು ಹಾಕಿದ್ದಿಲ್ಲ ಅಂತ ನಮಗೆ ಈಗ ಅನಿಸ್ತದೆ. ಅದಕ್ಕೇನಂದ್ರೆ ಗುರುವಿನ ಲೀಲೆ ಅಂತಕ್ಕಂಥದ್ದು ಭಾಳ ವಿಶೇಷ ಇರ್ತದೆ. ಅವ್ರ ಒಡನಾಟದೊಳಗೆ ಇದ್ದವ್ರಿಗೆ ತಿಳಿತದೆ. ಆದರೂ ನೋಡಲಿಕ್ಕೆ ಈ ಲೋಕಾರೂಢಿಯೊಳಗೆ ಹೆಂಗೆ ಅನ್ನಿಸ್ತಂದ್ರೆ ಒಂಥರ ಲೋಕಕ್ಕೆ ವಿರೋಧ ಆಗಿ ಕಂಡ್ರೂ ಅದರೊಳಗೆ ವಿಶೇಷವಾದ ಅರ್ಥ ಇರ್ತದೆ. ಆ ನಿಟ್ಟಿನೊಳಗೆ ಅಂತಹ ಗುರುವಿನ ಪಡೆದಿರ್ತಕ್ಕಂಥವ್ರು ನಾವೆಲ್ಲ ಧನ್ಯರು ಅಂತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸ್ತಾ ಇನ್ನು ಮುಂದೆ ಪೂಜ್ಯರ ಪಾದಪೂಜಾ ಕಾರ್ಯಕ್ರಮ ಅಂತಕ್ಕಂಥದ್ದು ಮಂಗಲ ಕಾರ್ಯಕ್ರಮ. ಓಂ ನಾಮ ಶಿವಯನ್ನಿರೋ, ಓಂ ನಾಮ ಶಿವಯನ್ನಿರೋ, ವೈಯಾರತಿ ಓಂ ನಾಮ ಶಿವಯನ್ನಿರೋ, ಓಂ ನಾಮ ಶಿವಯಂದ ಅಜಾರಿ ದುರದಲ್, ಓಂ ನಾಮ ಶಿವಯಂದ ಅಜಾರಿ ದುರ
जयमंगलं नित्य शुभमंगलं जयमंगल जयमंगलं नित्य शुभमंगलं जय जय तो शिशुमंगलिंगे
ಬೆಸಕಿದರು ಕೆಡದಂತೆ ಏಕಾಗ್ರ ಚಿತ್ತದಲ್ಲಿ ಮನವನಿರಿಸಿ ಏಕಾಗ್ರ ಚಿತ್ತದಲ್ಲಿ ಮನವನಿರಿಸಿ ಬೇಕು ಬೇಡಂಬೆದನು ಭವದೀಜಗಳ ಉರಿದು ಬೇಕು ಬೇಡಂಬೆದನು ಭವದೀಜಗಳ ಉರಿದು ಲೋಕದೊಳಿತು ಇಲ್ಲದ ಮಹಿಮೆಗೆ ಲೋಕದೊಳಿತು ಇಲ್ಲದ ಮಹಿಮೆಗೆ ಜಯಮಂಗಲಂ ಜಯಮಂಗಲಂ ನಿತ್ಯ ಶುಭ ಮಂಗಲಂ